ಓಕೆ ಸರ್, ಕೇಳಿಸ್ತೀನಾ ಸರ್? ಎಸ್ ಸರ್. ಎಸ್ ಸರ್. ಓಕೆ, ನೆಕ್ಸ್ಟ್ ನೋಡಿ, ಸ್ಟರ್ಮ್ ಲಿವೋಲಿ ಬೌಂಡ್ರಿ ವ್ಯಾಲ್ಯೂ ಪ್ರಾಬ್ಲಮ್ ಅಂತ ಬರುತ್ತೆ. ದಟ್ ಈಸ್ SLP ಅಂತ. ಸ್ಟರ್ಮ್ ಲಿವೋಲಿ ಪ್ರಾಬ್ಲಮ್ ಸಿಂಪಲ್ ಆಗಿ SLP ಅಂತ ತಗೊಳ್ತೀವಿ. ಇಲ್ಲಿದೆ ನೋಡಿ, SL ಈಕ್ವೇಶನ್ ಅಂತ ಇದೆ. ಸೊ SL ಈಕ್ವೇಶನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಇಲ್ಲಿದೆ ನೋಡಿ. ಸೊ d/dx ಆಫ್ P of x into dy/dx plus Q of x into y equal to so lambda into R of x into y. So this is the Sturm Liouville equation. ಏನು ಹೇಳಿ ನೋಡೋಣ? d/dx of P of x into dy/dx plus Q of x into y equal to lambda into R of x into y. Okay. ಓಕೆ, ಪ್ರಾಪರ್ಟೀಸ್ ಇದು ಆಮೇಲೆ ನೋಡಿದಾಯ್ತು. ಇವಾಗ ಫಸ್ಟ್ ಓಕೆ ನೋಡಿ. ಸೊ ಇಲ್ಲಿ ಜಾಸ್ತಿ ಕೇಳೋದೇನಂತಂದ್ರೆ ಜಸ್ಟ್ ಡೈರೆಕ್ಟ್ ಕ್ವಶನ್ ಕೇಳ್ಬಿಡ್ತಾರೆ. ಓಕೆನಾ? ಸೊ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಿಮಗೆ ಮೆಥಡ್ ಗೊತ್ತಿರಬೇಕು ಇವಾಗ ಪ್ರಾಬ್ಲಮ್ ಇದು. ಓಕೆನಾ? ಸೊ ಇದಾದ್ಮೇಲೆ ನೋಡಿ, ಪ್ರಾಪರ್ಟೀಸ್ ಕೆಲವೊಂದು ಇಂಪಾರ್ಟೆಂಟ್ ಇದೆ ಇಲ್ಲಿ, ಅಷ್ಟನ್ನು ಮಾತ್ರ ಹೇಳ್ತೀನಿ ನಾನು. ಸೊ ಇವಾಗ ನೋಡಿ, ಕ್ವಶನ್ ಏನಂದ್ರೆ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂಸ್. ಓಕೆನಾ? ಹೆಂಗ್ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ಕ್ವಶನ್ ಹೆಂಗ್ ಕೇಳ್ತಾರೆ, ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ಸ್ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಸ್ಟರ್ಮ್ ಲಿವೋಲಿ ಪ್ರಾಬ್ಲಮ್ಸ್ ಅಂತ ಇಲ್ಲಿದೆ. ಓಕೆನಾ? ಫಸ್ಟ್ ಪ್ರಾಬ್ಲಮ್ ಇಲ್ಲಿದೆ ನೋಡಿ. ಸೊ ಇದನ್ನು ಸಾಲ್ವ್ ಮಾಡ್ಬಿಡ್ತೀನಿ ಫಸ್ಟ್ ಒನ್. ಇವಾಗ ಇಲ್ಲಿ ಏನಿದೆ ನೋಡಿ, d²y/dx² ಪ್ಲಸ್ ಲ್ಯಾಂಬ್ಡಾ y = 0 ಇದೆ. ಓಕೆನಾ? ಸೊ ಇವಾಗ ನಾವೇನು ಕಂಡುಹಿಡಿಯಬೇಕು? ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂಸ್ ಕಂಡುಹಿಡಿಯಬೇಕು, ಕ್ಯಾರೆಕ್ಟರಿಸ್ಟಿಕ್ ಫಂಕ್ಷನ್ಸ್ ಅನ್ನ ಕಂಡುಹಿಡಿಯಬೇಕು. ಇವಾಗ ನೋಡಿ, ಇಲ್ಲಿ 3 ಕೇಸ್ ಬರುತ್ತೆ. ಇಲ್ಲಿ ಲ್ಯಾಂಬ್ಡಾ ಇದೆ ನೋಡಿ. ಸೊ ಲ್ಯಾಂಬ್ಡಾ ಅನ್ನೋದು ಬಿಲಾಂಗ್ಸ್ ಟು R ಆಗಿರುತ್ತೆ ಅಂತ. ಬಿಲಾಂಗ್ಸ್ ಟು ಏನಾಗಿರುತ್ತೆ ಹೇಳಿ? R ಆಗಿರುತ್ತೆ ಅಂತ. ಸೊ ಇವಾಗ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇದೆ ನೋಡಿ. ಇದ್ರ ಏನಾಗಿರುತ್ತೆ ನಮಗೆ? ಪಾಸಿಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ, ಎಕ್ಸಾಕ್ಟ್ಲಿ ಈಕ್ವಲ್ ಟು 0 ಇರುತ್ತೆ. ಕರೆಕ್ಟ್ ಅಲ್ವಾ? 3 ಕೇಸ್ ಬರುತ್ತೆ. ಈಗ ಫಸ್ಟ್ ಕೇಸ್ ಲ್ಯಾಂಬ್ಡಾ = 0 ಅಂತ ತಗೋಬೇಕು ನೀವು. ಕೇಸ್ ಫಸ್ಟ್. ಓಕೆನಾ? ಸೊ ಲ್ಯಾಂಬ್ಡಾ = 0 ತಗೋಬೇಕು. ಸೊ ಇವಾಗ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅನ್ನ ಕಂಡುಹಿಡಿತಾ ಹೋಗ್ಬೇಕು ನೀವು. ಸೊ ಲ್ಯಾಂಬ್ಡಾ = 0 ತಗೊಂಡ್ರೆ ಈ ಡಿಫರೆನ್ಷಿಯಲ್ ಈಕ್ವೇಷನ್ ಏನಾಗುತ್ತೆ ನೋಡಿ ಇಲ್ಲಿ, d²y/dx² = 0, which implies that y = ಏನಾಗ್ಬಿಡುತ್ತೆ? C1 plus C2. y = C1x plus θ ಆಗುತ್ತೆ. ಓಕೆನಾ? y = ಏನಾಗುತ್ತೆ ಹೇಳಿ? C1x plus θ ಆಗುತ್ತೆ. ಯಾಕಂದ್ರೆ ಇಂಟಿಗ್ರೇಟಿಂಗ್ ಅನ್ನು ಬೋತ್ ಸೈಡ್ ಮಾಡಿ. ಸೊ ಒನ್ ಟೈಮ್ ಇಂಟಿಗ್ರೇಟ್ ಮಾಡೋದು ಏನಾಗುತ್ತೆ ಹೇಳಿ? ಇಲ್ಲಿ ಒನ್ ಟೈಮ್ ಇಂಟಿಗ್ರೇಟ್ ಮಾಡೋದ್ರೆ ಇಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಎಸ್ dy/dx plus c ಬರುತ್ತೆ. ಬರುತ್ತೆ. ಅಗೇನ್ ಇಂಟಿಗ್ರೇಟ್ ಮಾಡಿ. ಯಾವಾಗ ಏನಾಗುತ್ತೆ? ಇಲ್ಲಿ ಇಂಟಿಗ್ರೇಷನ್ ಆಫ್ C1x ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ C2. ಸೊ ಅವಾಗ ಏನಾಗುತ್ತೆ? = C1x plus C2 ಬರುತ್ತೆ. ಅಂದ್ರೆ y of x ಬರ್ತಿದೆ. ಇವಾಗ ಏನ್ ಬರ್ತಿದೆ? C1 plus C1x plus C2 ಬರ್ತಿದೆ. ಇವಾಗ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆ ಕಂಡೀಷನ್ಸ್ ಅನ್ನು ಯೂಸ್ ಮಾಡಿ C1 ಮತ್ತೆ C2 ಕಂಡುಹಿಡ್ಕೊಳ್ಳಿ. ಸೊ y of 0 ಏನಾಗುತ್ತೆ ನೋಡಿ? C1 × 0 plus C2 = 0 ಆಗುತ್ತೆ. ಸೊ ಏನಾಗ್ಬಿಡುತ್ತೆ ಡೈರೆಕ್ಟ್ ಆಗಿ ಇವಾಗ C2 = 0 ಆಗ್ತದೆ ಅಲ್ವಾ? ನೆಕ್ಸ್ಟ್ y of π ಕೊಡಿ. ಅವಾಗ ಏನಾಗ್ಬಿಡುತ್ತೆ? C1 × π plus C2 = 0 ಕೊಟ್ಟಿದ್ದಾರೆ. ಅದು ಕೂಡ C2 0 ಆಗ್ಬಿಡುತ್ತೆ. ಸೊ C1 × π = 0, which implies that C1 = ಏನಾಗ್ಬಿಡುತ್ತೆ ಹೇಳಿ? 0. y = ಏನಾಗ್ತಿದೆ ಅಂತ ತಗೊಂಡೋಗ್ಬಿಟ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಕೊಟ್ರೆ C1 0 × x ಆಗುತ್ತೆ ಪ್ಲಸ್ 0 ಏನಾಗ್ಬಿಡುತ್ತೆ ಹೇಳಿ? y = 0 ಆಗುತ್ತೆ. ನಮಗೆ ಇಲ್ಲಿ ಎಂತ ಸೊಲ್ಯೂಷನ್ ಬರ್ತಿದೆ ನೋಡಿ? y = 0 ಅನ್ನೋದು ಟ್ರಿವಿಯಲ್ ಸೊಲ್ಯೂಷನ್.
ಓಕೆನಾ. ಸೊ ಸ್ಟರ್ಮ್ ಲಿಯೋಲಿ ವ್ಯಾಲ್ಯೂ ಪ್ರಾಬ್ಲಮ್ ಇಂಟೆನ್ಷನ್ ಏನಂತಂದ್ರೆ ನೋಡಿ, ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅನ್ನ ಕಂಡುಹಿಡಿಯಬೇಕು. ಏನ್ ಹೇಳಿ? ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅಂತ. ಓಕೆನಾ. ಸೊ ಈಗ ಟ್ರಿವಿಯಲ್ ಸೊಲ್ಯೂಷನ್ ಬರ್ತಿದ್ರಿಂದ ಈಗ ಮುಂದಕ್ಕೆ ಹೋಗಿ ಸ್ಕಿಪ್ ಮಾಡಿ, ಲ್ಯಾಂಬ್ಡಾ ಈಕ್ವಲ್ ಸ್ಕಿಪ್ ಮಾಡಿ ಸೆಕೆಂಡ್ ಕಂಡೀಷನ್ ಬರೋಣ ಇವಾಗ. ಸೊ ಲ್ಯಾಂಬ್ಡಾ ಈಕ್ವಲ್ ಟು ಏನ್ ತಗೋಬೇಕು ಅಂದ್ರೆ ನೋಡಿ ಇಲ್ಲಿ ಕೇಸ್ 2. ಸೊ ಲ್ಯಾಂಬ್ಡಾ ಏನ್ ತಗೊಳ್ತೀನಿ ಅಂದ್ರೆ ನಾನು ಇವಾಗ ಮೈನಸ್ ಮ್ಯೂ ಸ್ಕ್ವೇರ್. ಸೊ ದಟ್ ಈಸ್ ನೆಗೆಟಿವ್ ಅಂತ ಹೇಳ್ಬೋದಾ? ನೆಗೆಟಿವ್ ಅಂತ ಹೇಳ್ಬೋದಾ? ಸೊ ಮ್ಯೂ ಅನ್ನೋದು ಬಿಲಾಂಗ್ಸ್ ಟು ಆರ್ ಆಗಿದೆ. ಸೊ ಮ್ಯೂ ಸ್ಕ್ವೇರ್ ಆಲ್ವೇಸ್ ಏನಾಗಿರುತ್ತೆ ಹೇಳಿ? ಪಾಸಿಟಿವ್ ಆಗಿರುತ್ತೆ. ಸೊ ಮೈನಸ್ ಇದೆ, ಆಪೋಸಿಟ್ ಸೈಡ್ ಇದೆ. ದಟ್ ಮೀನ್ಸ್ ವಾಟ್? ನೆಗೆಟಿವ್ ಅಂತ. ಕ್ಲಿಯರಾ? ಅರ್ಥ ಆಗ್ತದೆ? ಸೊ ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ ಮ್ಯೂ ಸ್ಕ್ವೇರ್ ತಗೊಳ್ಳಿ. ಇವಾಗ ಏನಾಗುತ್ತೆ ಅದು ನೋಡ್ಬಿಟ್ಟು ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಡಿ. ಏನಾಗುತ್ತೆ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಲ್ಯಾಂಬ್ಡಾ ಅಂದ್ರೆ ಮೈನಸ್ ಮ್ಯೂ ಸ್ಕ್ವೇರ್ ಇದೆ. ಸೊ ವೈ ಈಕ್ವಲ್ ಟು ಎಕ್ಸಾಕ್ಟ್ ಈಕ್ವೇಷನ್ ಏನಾಗ್ಬಿಡುತ್ತೆ ಇವಾಗ ನೋಡಿ, ಎಮ್ ಸ್ಕ್ವೇರ್ ಮೈನಸ್ ಮ್ಯೂ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ. ಎಮ್ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ? ಮ್ಯೂ ಸ್ಕ್ವೇರ್ ಆಗುತ್ತೆ. ಸೊ ಎಮ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಮ್ಯೂ ಆಗ್ಬಿಡುತ್ತೆ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ದಟ್ ಈಸ್ ವೈ ಆಫ್ ಎಕ್ಸ್ ಏನ್ ಬರುತ್ತೆ? C1 ಇಂಟು ಇ ಪವರ್ ಮ್ಯೂ ಎಕ್ಸ್ ಪ್ಲಸ್ C2 e power minus mu x. ಇವಾಗ ಏನ್ ಮಾಡ್ತಾರೆ, ಕೊಟ್ಟಿದ್ದಾರೆ ನೋಡಿ ಕಂಡೀಷನ್ಸ್ ಅನ್ನು, ಅವನು ಕೊಟ್ಬಿಡಿ. ಅಲ್ಲಿ ವೈ ಆಫ್ 0 ಏನಾಗುತ್ತೆ ಇವಾಗ? C1 ಇ ಪವರ್ 0 ಪ್ಲಸ್ C2 ಇ ಪವರ್ 0 ಆಗುತ್ತೆ. ಇ ಪವರ್ 0 1 ಆಗುತ್ತೆ. C1 ಪ್ಲಸ್ C2 ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ನೆಕ್ಸ್ಟ್ ವೈ ಆಫ್ ಪೈ ಮಾಡಿ. ಅವಾಗ ಏನ್ ಬರುತ್ತೆ? C1 ಇಂಟು ಇ ಪವರ್ ಮ್ಯೂ ಪೈ ಪ್ಲಸ್ C2 ಇಂಟು ಇ ಪವರ್ ಮೈನಸ್ ಪೈ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ ನೋಡಿ? 0 ಕೊಟ್ಟಿದ್ದಾರೆ ಅಲ್ವಾ? ಇವಾಗ ಇದನ್ನಿದೆ ನೋಡಿ, ಸಿಸ್ಟಮ್ ಆಫ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ ಆಗಿ ಬರ್ಕೊಳ್ತೀನಿ ನಾನು ಇದನ್ನ. C1 C2 ಇದೆ. ಈಗ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ? ಕೋಎಫಿಷಿಯಂಟ್ ಆಫ್ C1 ಏನಿದೆ ನೋಡಿ, ಇಲ್ಲಿ 1 ಇದೆ. ಕೋಎಫಿಷಿಯಂಟ್ ಆಫ್ C2 1 ಇದೆ. ಈ ಈಕ್ವೇಷನ್ ಏನಿದೆ? ಕೋಎಫಿಷಿಯಂಟ್ ಆಫ್ C1 ಇ ಪವರ್ ಇಲ್ಲೇನಿದೆ ನೋಡಿ, ಇ ಪವರ್ ಮೈನಸ್ ಮ್ಯೂ ಪೈ ಇದೆ ಇಂಟು ಇಲ್ಲಿ ಅನ್ನೋನ್ ಮ್ಯಾಟ್ರಿಕ್ಸ್ ಏನ್ ಬರ್ತಿದೆ ನೋಡಿ, ಅಂದ್ರೆ ಅನ್ನೋನ್ ಅಂದ್ರೆ C1 C2 ಅಲ್ವಾ? ಈಕ್ವಲ್ ಟು ಹೋಮೋಜಿನಿಯಸ್ ಸಿಸ್ಟಮ್ ಬರ್ತಿದೆ 0 0. ಕ್ಲಿಯರಾ? ಇವಾಗ ಏನ್ ಮಾಡ್ತೀರಾ ನೋಡಿ, ನಮಗೆ ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇಲ್ಲಿ ಏನ್ ಮಾಡ್ಬೇಕು ಇವಾಗ? ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಸೊ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಸಿಗ್ಬೇಕಂತಂದ್ರೆ ಹೋಮೋಜಿನಿಯಸ್ ಸಿಸ್ಟಮ್ಗೆ ಈ ಮ್ಯಾಟ್ರಿಕ್ಸ್ ಇಂದು ಡೆಲ್ ಏನಾಗಿರ್ಬೇಕು ಹೇಳಿ? ಈಕ್ವಲ್ ಟು 0 ಆಗಿರ್ಬೇಕು. ಅಂದ್ರೆ ರ್ಯಾಂಕ್ ಆಫ್ ಎ ಲೆಸ್ ದನ್ ನಂಬರ್ ಆಫ್ ಕಾಲಮ್ಸ್ ಬರ್ಬೇಕಲ್ವಾ ನಮಗೆ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಸಿಗಬೇಕಂದ್ರೆ. ಇಲ್ಲಿ ಏನಾದ್ರೂ ಪೂರ್ತಿ ರ್ಯಾಂಕ್ 2 ಬಂದ್ಬಿಟ್ರೆ ಯೂನಿಕ್ ಸೊಲ್ಯೂಷನ್ ಸಿಗುತ್ತೆ. ದಟ್ ಈಸ್ ಟ್ರಿವಿಯಲ್ ಸೊಲ್ಯೂಷನ್ ಓನ್ಲಿ. ಯೂನಿಕ್ ಸೊಲ್ಯೂಷನ್ ಅಲ್ವಾ? ಇವೆಲ್ಲ ರಿಸಲ್ಟ್ಸ್. ಓಕೆನಾ? ಸೊ ರ್ಯಾಂಕ್ ಆಫ್ ಎ ಈಕ್ವಲ್ ಟು ಏನಾದ್ರೂ ನಂಬರ್ ಆಫ್ ಕಾಲಮ್ಸ್ ಅಷ್ಟೇ ಬಂದ್ಬಿಟ್ರೆ ಓನ್ಲಿ ಟ್ರಿವಿಯಲ್ ಸೊಲ್ಯೂಷನ್ ಸಿಗುತ್ತೆ. ಯಾಕಂದ್ರೆ ಈ ಮ್ಯಾಟ್ರಿಕ್ಸ್ ಏನಾಗ್ಬಿಡುತ್ತೆ? ಇನ್ವರ್ಟಿಬಲ್ ಆಗುತ್ತೆ. ಇದು ಆ ಕಡೆ ಹೋದ್ರೆ ಏನಾಗ್ಬಿಡುತ್ತೆ ಹೇಳಿ? 0 ಮ್ಯಾಟ್ರಿಕ್ಸ್ ಜೊತೆಗೆ ಎ ಇನ್ವರ್ಸ್ ಆಗುತ್ತೆ. ದಟ್ ಈಸ್ 0 ಮ್ಯಾಟ್ರಿಕ್ಸ್ ಜೊತೆಗೆ ನೀವು ಯಾವುದೇ ಮ್ಯಾಟ್ರಿಕ್ಸ್ ಅನ್ನು ಮಲ್ಟಿಪ್ಲೈ ಮಾಡಿದ್ರು 0 ಬಂದ್ಬಿಡುತ್ತೆ. ದಟ್ ಮೀನ್ಸ್ ವಾಟ್? 0 ಸೊಲ್ಯೂಷನ್ ಮಾತ್ರ ಸಿಗುತ್ತೆ ಅಂತ. ಓಕೆನಾ? ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ನಾವು ಏನ್ ಮಾಡ್ಬೇಕಂದ್ರೆ ಈ ಮ್ಯಾಟ್ರಿಕ್ಸ್ ಇದೆ ನೋಡಿ, ಸಿಂಗುಲರ್ ಅಂತ ತಗೋಬೇಕು ನಾವು. ಸೊ ಡೆಲ್ ಈಕ್ವಲ್ ಟು 0 ಮಾಡಿದ್ರೆ ಏನಾಗುತ್ತೆ? ಇದು 1 ಇಂಟು ಇ ಪವರ್ ಮೈನಸ್ ಮ್ಯೂ ಪೈ ಡೆಲ್ ಮಾಡಿ ಮೈನಸ್ ಇ ಪವರ್ ಮ್ಯೂ ಪೈ ಈಕ್ವಲ್ ಏನಾಗುತ್ತೆ? 0 ಆಗುತ್ತೆ. ಸೊ ಇವಾಗ ಇ ಪವರ್ ಮ್ಯೂ ಪೈ ಈ ಕಡೆ ತಗೊಂಡ್ಬಿಡ್ತೀನಿ ನಾನು, ಇ ಪವರ್ ಮೈನಸ್ ಮ್ಯೂ ಪೈ ಆಗುತ್ತೆ. ಇವಾಗ ಏನಾಗುತ್ತೆ ಹೇಳಿ? ಇ ಪವರ್ ಮ್ಯೂ ಪೈ ಈ ಕಡೆ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಇ ಪವರ್ minus mu pi. ಓಕೆ, ಮೈನಸ್ ಇದೆ ಅಲ್ವಾ? ಈಕ್ವಲ್ ಟು 1 ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇ ಪವರ್ ಮ್ಯೂ ಪೈ. ನೆಕ್ಸ್ಟ್ ಇಲ್ಲಿ ಹೇಳಿ ನೋಡೋಣ ಏನ್ ಬರುತ್ತೆ? ಮೇಲ್ ತಗೊಂಡ್ರೆ Plus e power mu pi. ಈಕ್ವಲ್ ಟು 1 ಬರುತ್ತೆ. ಇ ಪವರ್ 2 ಮ್ಯೂ ಪೈ ಈಕ್ವಲ್ ಟು 1 ಯಾವಾಗ ಆಗುತ್ತೆ? 2 ಮ್ಯೂ ಪೈ ಈಕ್ವಲ್ ಟು 1 ಯಾವಾಗ ಆಗುತ್ತೆ ಹೇಳಿ? mu 0 ಅಲ್ವಾ? ಸೊ ಈಗ ತಗೊಂಡ್ಬಿಟ್ರೆ ಏನಾಗುತ್ತೆ? ಲಾಗ್ 1 ಆಗುತ್ತೆ. ಲಾಗ್ 1 ಮೀನ್ಸ್ ವಾಟ್? 0 ಆಗುತ್ತೆ. ಮ್ಯೂ ಈಕ್ವಲ್ ಟು ಏನಾಗುತ್ತೆ? 0 ಆಗುತ್ತೆ. ಅಂದ್ರೆ ಮ್ಯೂ ಈಕ್ವಲ್ ಟು 0 ಬರ್ತಿದೆ. ಇವಾಗ ನಾವು ತಗೊಂಡಿರೋ ಕೇಸ್ ಇಲ್ಲಿ ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ ಮ್ಯೂ ಸ್ಕ್ವೇರ್ ತಗೊಂಡಿದ್ವಿ. ಸೊ ಲ್ಯಾಂಬ್ಡಾ ಈಕ್ವಲ್ ಟು ಮೈನಸ್ ಇಲ್ಲಿ 0 ಸ್ಕ್ವೇರ್ ಮಾಡ್ಬಿಟ್ರೆ ಏನ್ ಬಂದ್ಬಿಡುತ್ತೆ ಹೇಳಿ ನಮಗೆ? ಲ್ಯಾಂಬ್ಡಾ ಈಕ್ವಲ್ ಟು 0 ಬಂದ್ಬಿಡುತ್ತೆ. ಸೊ ಲ್ಯಾಂಬ್ಡಾ ಈಕ್ವಲ್ ಟು 0 ತಗೊಂಡಾಗ ಆಲ್ರೆಡಿ ಏನ್ ಬಂದಿದೆ ನಮಗೆ? 0 ಟ್ರಿವಿಯಲ್ ಸೊಲ್ಯೂಷನ್ ಬಂದಿದೆ ಅಲ್ವಾ? ಇಲ್ಲೂ ಕೂಡ ಇವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ತಗೊಂಡೋಗಿ ಕೊಟ್ರೆ ನಿಮಗೆ ಇಲ್ಲಿ ನೋಡಿ ಮ್ಯೂ ಈಕ್ವಲ್ ಟು 0 ತಗೊಳ್ಳಿ ಅಂತ ಹೇಳ್ತಿದ್ದಾರೆ. C1 ಪ್ಲಸ್ C2 ಈಕ್ವಲ್ ಟು 0, C1 ಪ್ಲಸ್ C2 ಈಕ್ವಲ್ ಟು 0 ಏನ್ ಬಂದ್ಬಿಡುತ್ತೆ ಅಲ್ಲಿ? ಸೊ ಟ್ರಿವಿಯಲ್ ಸೊಲ್ಯೂಷನ್ ಬಂದ್ಬಿಡುತ್ತೆ ಅಲ್ವಾ? ಸೇಮ್ ಫಸ್ಟ್ ಕೇಸಿಗೆ ಹೋಗ್ಬಿಡುತ್ತೆ. ಸೊ ಈಗ ಮತ್ತೆ ಸ್ಕಿಪ್ ಮಾಡ್ಬೇಕು ನಾವು. ಕೇಸ್ 3 ತಗೊಳ್ಳಿ. ಸೊ ನೆಗೆಟಿವ್ ತಗೊಂಡೆ, 0 ತಗೊಂಡೆ. ಇವಾಗ ಲ್ಯಾಂಬ್ಡಾ ಈಕ್ವಲ್ ಟು ಪಾಸಿಟಿವ್ ತಗೊಳ್ತೀನಿ. ತಗೋಬೋದಾ? ದಟ್ ಈಸ್ ಪಾಸಿಟಿವ್.
ಇವಾಗ ಏನಾಗುತ್ತೆ ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಲ್ಯಾಂಬ್ಡಾ ಸ್ಕ್ವಯರ್ ವೈ ಈಕ್ವಲ್ ಟು 0. ಎಕ್ಸಾಕ್ಟ್ ಈಕ್ವೇಷನ್ ಆಗ್ಬಿಡುತ್ತೆ ಇವಾಗ ಎಮ್ ಸ್ಕ್ವೇರ್ ಪ್ಲಸ್ ಮ್ಯೂ ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ ಎಮ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಮ್ಯೂ ಸ್ಕ್ವೇರ್. ಸೊ ವಿಚ್ ಇಂಪ್ಲೈಸ್ ದಟ್ ಎಮ್ ಈಕ್ವಲ್ ಟು ಪ್ಲಸ್ ಆರ್ plus or ಮೈನಸ್ minus mu i. ವಾಟ್ ಇಸ್ ದ ಕಾಂಪ್ಲಿಮೆಂಟರಿ ಫಂಕ್ಷನ್ ಫಾರ್ ದಿಸ್? C1 C1 cos C1 mu cos x cos mu x plus C2 sin mu x ಎಸ್. ಈಗ ವೈ ಆಫ್ 0 ಕೊಟ್ಟಿದ್ರಲ್ಲ ಅಂತ ತಗೋಬೇಕು ಇಲ್ಲಿ. ವೈ ಆಫ್ 0 ಏನಾಗ್ಬಿಡುತ್ತೆ ಇವಾಗ ಇಲ್ಲಿ e power alpha zero C1 ಇಲ್ಲಿ ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ ಡೈರೆಕ್ಟ್ ಆಗಿ C1 ಮಾತ್ರ ಬರ್ತದೆ. ಈಕ್ವಲ್ ಟು ಏನು ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ. ಸೊ C1 ಈಕ್ವಲ್ ಟು 0 ಬರ್ತಿದೆ. ನೆಕ್ಸ್ಟ್ ವೈ ಆಫ್ ಪೈ ಕೊಡಿ. ಅವಾಗ ಏನಾಗುತ್ತೆ C1 ಆಲ್ರೆಡಿ 0 ಬಂದ್ಬಿಟ್ಟಿದೆ ಅಲ್ವಾ, ಇದನ್ನ ಬಿಡಿ, ಇದನ್ನ ಮಾತ್ರ ತಗೊಳ್ಳಿ. C2 ಇಂಟು sin pi x ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ವೈ ಆಫ್ ಪೈ ಮಾಡ್ತಿದ್ದೀನಿ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಇವಾಗ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ C2 ಈಕ್ವಲ್ ಟು 0 ಆಗುತ್ತೆ, ಸೈನ್ ಮ್ಯೂ ಪೈ ಈಕ್ವಲ್ ಟು 0 ಆಗ್ಬಿಡುತ್ತೆ. ನಾನು ಏನಾದ್ರೂ C2 0 ತಗೊಂಡ್ಬಿಟ್ರೆ ನಮಗೆ ಟ್ರಿವಿಯಲ್ ಸೊಲ್ಯೂಷನ್ ಸಿಗಲ್ಲ. ಹಾಗಾಗಿ ಏನ್ ಮಾಡ್ಬೇಕಂದ್ರೆ ಫಾರ್ ಟ್ರಿವಿಯಲ್ ಸೊಲ್ಯೂಷನ್ C2 ಮಸ್ಟ್ ನಾಟ್ ಈಕ್ವಲ್ ಟು ನಾನ್ 0 ತಗೋಬೇಕು ನೀವು ಇವಾಗ, ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಸೊ ಇದನ್ನ ನಾವು ನಾಟ್ ಈಕ್ವಲ್ ಟು 0 ಅಂತ ತಗೊಂಡಾಗ ಇದು ಪಕ್ಕ ಇವಾಗ 0 ಆಗ್ಲೇಬೇಕಲ್ವಾ. ಸೈನ್ ಮ್ಯೂ ಪೈ ಈಕ್ವಲ್ ಟು ಏನಾಗ್ಬಿಡುತ್ತೆ ಇವಾಗ 0 ಆಗುತ್ತೆ. ಸೊ ಇವಾಗ ಇಲ್ಲಿ ನೋಡಿ ಸೈನ್ ಮ್ಯೂ ಪೈ ಈಕ್ವಲ್ ಟು ಸೈನ್ ಯಾವಾಗ 0 ಆಗ್ತಾ ಹೋಗುತ್ತೆ ಹೇಳಿ ನೋಡೋಣ. ಸೈನ್ n pi. ಸೊ ಎನ್ ಬಿಲಾಂಗ್ಸ್ ಏನಾಗಿರುತ್ತೆ ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಲ್ವಾ. 0 ಪೈ 0 ಸೈನ್ 0 ಇಸ್ ವಾಟ್ 0. ಸೊ ಸೈನ್ 1 ಪೈ ಏನಾಗುತ್ತೆ 0 ಆಗುತ್ತೆ. ಸೈನ್ 2 ಪೈ 0 ಅಂದ್ರೆ ಫಾರ್ ಆಲ್ ಎನ್ ಬಿಲಾಂಗ್ಸ್ ಟು ಸೆಟ್ಗೆ ಏನಾಗುತ್ತೆ 0 ಆಗುತ್ತೆ. ಇವಾಗ ಸೈನ್ ಮತ್ತೆ ಸೈನ್ ಕ್ಯಾನ್ಸಲ್ ಆಗ್ಬಿಟ್ಟು ಮ್ಯೂ ಪೈ ಕೂಡ ಏನಾಗುತ್ತೆ ಹೇಳಿ n pi. ಸೊ ಪೈ ಪೈ ಗೆಟ್ ಕ್ಯಾನ್ಸಲ್, ಮ್ಯೂ ಈಕ್ವಲ್ ಏನ್ ಬರ್ತಿದೆ ನೋಡಿ n ಎನ್. ಇಲ್ಲಿ ಎನ್ ಇದೆ ನೋಡಿ, ಯಾವ ತರ ರನ್ ಮಾಡ್ಬೇಕಂದ್ರೆ ಇವಾಗ ಎನ್ ಈಕ್ವಲ್ ಟು ಈ ತರ ನೋಡಿ. ಇಲ್ಲಿ ಫಸ್ಟ್ ಇಲ್ಲಿ ನಾವೇನ್ ತಗೊಂಡಿದೀವಿ, ಇಲ್ಲಿ ಪಾಸಿಟಿವ್ ತಗೊಂಡಿದೀವಿ ಅಲ್ವಾ. 1 ಇಲ್ಲಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 1 2 3 4 ಈ ತರ ಸ್ಟಾರ್ಟ್ ಮಾಡ್ಬೇಕು ನೀವು, ಓಕೆನಾ. ಈ ನೆಗೆಟಿವ್ ತಗೊಂಡ್ರೆ ಮತ್ತು ಅದೇ ಬಂದ್ಬಿಡುತ್ತೆ. ಯಾಕಂದ್ರೆ ಸ್ಕ್ವೇರ್ ಮಾಡ್ತೀವಲ್ವಾ ನಾವು, ಮ್ಯೂ ಸ್ಕ್ವೇರ್ ಮಾಡ್ತೀವಲ್ವಾ, ಮತ್ತು ಅದೇ ಬರುತ್ತೆ. ಈಗ ಅಂದ್ರೆ ಎನ್ ಈಕ್ವಲ್ ಈ ಕಡೆ ತಗೋಬೇಕು ನೀವು. 1 2 3 4 0 ಯಾಕೆ ತಗೊಳ್ತಿಲ್ಲ ಅಂತಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ 0 ತಗೊಂಡ್ಬಿಟ್ರೆ ಲ್ಯಾಂಬ್ಡಾ ಈಕ್ವಲ್ 0 ಬಂದ್ಬಿಡುತ್ತೆ. ಸೊ ಪಾಸಿಟಿವ್ ಮಾತ್ರ ತಗೊಂಡಿದೀವಲ್ವಾ, ಅದಕ್ಕೆ ಎನ್ ಈಕ್ವಲ್ ಇನ್ ತಗೋಬೇಕು. ಇವಾಗ ನೋಡಿ ಇದಕ್ಕೆ ನಾವು ಕೊಟ್ಟಿರೋದು ಸ್ಟರ್ಮ್ ಲಿವಲ್ ಪ್ರಾಬ್ಲಮ್ಗೆ ಸೆಟ್ ಆಫ್ ಆಲ್ ಐಗನ್ ವ್ಯಾಲ್ಯೂಸ್ ಏನ್ ಬರ್ತಿದೆ ಅಂತಂದ್ರೆ ಮ್ಯೂ ಈಕ್ವಲ್ ಏನ್ ಬರ್ತಿದೆ ನೋಡಿ, ಅಂದ್ರೆ ಓಕೆ ಸಾರಿ ಲ್ಯಾಂಬ್ಡಾ ಇರೋದು, ಲ್ಯಾಂಬ್ಡಾ ತಗೋಬೇಕು. ಇದು ನೋಡಿ ಲ್ಯಾಂಬ್ಡಾ ಅಂತಂದ್ರೆ ಐಗನ್ ವ್ಯಾಲ್ಯೂಸ್ ಇವಾಗ. ಸೊ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ತಗೊಂಡಿದೀವಲ್ವಾ, ಮ್ಯೂ ಸ್ಕ್ವೇರ್ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ಏನಾಗ್ಬಿಡುತ್ತೆ ಇಲ್ಲಿ n square. ಸ್ಕ್ವೇರ್ ಆಗುತ್ತೆ. ಸಚ್ ದಟ್ ಎನ್ ಏನಾಗಿದೆ ನೋಡಿ 1 2 3 4 ಅಂಡ್ ಸೋ ಆನ್ ಈ ತರ ಬರ್ತಿದೆ. ಸೊ ಇವೆಲ್ಲ ಏನಾಗ್ಬಿಡುತ್ತೆ ಇವಾಗ ಐಗನ್ ವ್ಯಾಲ್ಯೂಸ್ ಆಗ್ಬಿಡುತ್ತೆ ಕೊಟ್ಟಿರೋಂಥ ಪ್ರಾಬ್ಲಮ್ಗೆ. ಫಾರ್ ಎಕ್ಸಾಂಪಲ್ ಇವಾಗ ನಾವಿಲ್ಲಿ ಎನ್ಗೆ 1 ತಗೊಂಡ್ರೆ ಫಸ್ಟ್ ಏನಾಗುತ್ತೆ 1 ಬರುತ್ತೆ, 2 ಸ್ಕ್ವೇರ್ 4 ಆಗುತ್ತೆ, 3 ಸ್ಕ್ವೇರ್ 9 ಆಗುತ್ತೆ, 16 ಸೊ ಆನ್. ಇವೆಲ್ಲ ಏನಾಗ್ತಿದೆ ಇವಾಗ ಐಗನ್ ವ್ಯಾಲ್ಯೂಸ್ ಆಗ್ತಿದೆ. ಮಾಮೂಲಿ ನಾವು ಮ್ಯಾಟ್ರಿಕ್ಸ್ ಅಲ್ಲಿ ಲ್ಯಾಂಬ್ಡಾ ಅಂದ್ರೆ ಏನು ಐಗನ್ ವ್ಯಾಲ್ಯೂ, ಇಲ್ಲೂ ಕೂಡ ಅದೇ. ಇದಕ್ಕೆ ಈಗ ನೋಡಿ ಕರಸ್ಪಾಂಡಿಂಗ್ ಐಗನ್ ವ್ಯಾಲ್ಯೂ 1ಗೆ, ಕರಸ್ಪಾಂಡಿಂಗ್ ಐಗನ್ ವ್ಯಾಲ್ಯೂ 4ಗೆ, ಕರಸ್ಪಾಂಡಿಂಗ್ ಐಗನ್ ವ್ಯಾಲ್ಯೂ 9ಗೆ, 16ಗೆ. ಸೊ ಏನ್ ಬರ್ತಾ ಹೋಗುತ್ತೆ ಐಗನ್ ಫಂಕ್ಷನ್ ಅಂತ ಇವಾಗ ಹೇಳ್ಬೇಕು ನೀವು. ಐಗನ್ ಫಂಕ್ಷನ್ ಅಂದ್ರೆ ಇಲ್ಲಿ ನೋಡಿ ಯಾವ್ದು ಇಲ್ಲಿ ಉಳ್ಕೊಂಡಿದೆ ನೋಡಿ ನಾನ್ ಟ್ರಿವಿಯಲ್ ಏನ್ ಉಳ್ಕೊಂಡಿದೆ ನೋಡಿ. C1 0 ತಗೊಂಡ್ವಿ, ವೈ ಆಫ್ ಎಕ್ಸ್ C2 ಇಂಟು ಸೈನ್ ಮ್ಯೂ ಎಕ್ಸ್ ಇಷ್ಟೆಲ್ಲ ಉಳ್ಕೊಂಡಿರೋದಲ್ಲಿ. ಯಾಕಂದ್ರೆ C2 ನಾವು 0 ನಾನ್ 0 ತಗೊಂಡ್ಬಿಟ್ಟಿದೀವಿ. C1 ಏನಾಗ್ತಿದೆ 0 ಆಗ್ತಿದೆ, ಹಾಗಾಗಿ ಇದು ವ್ಯಾನಿಶ್ ಆಗ್ಬಿಡುತ್ತೆ, ಇನ್ನಿಷ್ಟು ಉಳ್ಕೊಳ್ತಿದೆ. ಇವಾಗ ನೋಡಿ ಸ್ಟ್ಯಾಂಡರ್ಡ್ ಆಗಿ ಬರ್ಕೋಬೇಕು ಇದನ್ನ. ಐಗನ್ ಫಂಕ್ಷನ್ ಅಲ್ವಾ, C2 ಅನ್ನ ಏನ್ ಮಾಡ್ಬಿಡ್ತೀರಾ ಎ ತಗೊಳ್ಳಿ, ಕ್ಯಾಪಿಟಲ್ ಎ ತಗೊಂಡು ಸೈನ್ ಮ್ಯೂ ಅಂದ್ರೆ ಏನ್ ಬಂದಿದೆ ನೋಡಿ n ಬಂದಿದೆ ಇಂಟು ಎಕ್ಸ್. ಇದೇನಾಗ್ಬಿಡುತ್ತೆ ಇವಾಗ ಹೇಳಿ ಐಗನ್ ಸೆಟ್ ಆಫ್ ಆಲ್ ಐಗನ್ ಫಂಕ್ಷನ್, ಓಕೆನಾ. ಅಂದ್ರೆ ಕರಸ್ಪಾಂಡಿಂಗ್ 1 ಏನ್ ಐಗನ್ ಫಂಕ್ಷನ್ ಏನ್ ಬರುತ್ತೆ ಅಂತಂದ್ರೆ ವೈ ಆಫ್ ಎಕ್ಸ್ ಈಕ್ವಲ್ ಟು, ಸೊ ನೋಡಿ 1ಗೆ ಏನಾಗುತ್ತೆ ಹೇಳಿ sin x ಬರುತ್ತೆ, a into sin x. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಎ ಸೈನ್. ಸೊ ಎನ್ ಅಂದ್ರೆ ಏನಾಗುತ್ತೆ ನೋಡಿ ಇಲ್ಲಿ, ಎನ್ ಅಂದ್ರೆ ಏನಿದೆ ಮ್ಯೂ ಇದೆ ಅಲ್ವಾ, ಕರೆಕ್ಟ್ ಅಲ್ವಾ. ಸೊ ಮ್ಯೂ ಎಕ್ಸ್ ಅಲ್ಲ ಬೇಡ ಎನ್ ಎಕ್ಸ್ ತಗೋಬೇಕು ನೀವು. ಆಕ್ಚುಲಿ ಅದು ಎನ್ ಎಕ್ಸ್ ಇದೆ ಅಲ್ವಾ. ಈಗ ಎನ್ ಈಕ್ವಲ್ ಟು ಏನ್ ಬರ್ತಾ ಹೋಗುತ್ತೆ ನೋಡಿ, ಇಲ್ಲಿ 1 ಇದೆ ಅಲ್ವಾ, ಇಲ್ಲಿ 1 ಇದೆ. ಸೊ ಇಲ್ಲಿ ಆಕ್ಚುಲಿ ಲ್ಯಾಂಬ್ಡಾ ಈಕ್ವಲ್ ಟು ಇವಾಗ ಏನ್ ತಗೊಳ್ತೀರಾ ನೀವು mu square. ಒಂದು ಸೆಕೆಂಡ್ ಇಲ್ಲಿ ನೋಡಿ, ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ಇದೆ. ಅಂದ್ರೆ ಲ್ಯಾಂಬ್ಡಾ ಈಕ್ವಲ್ ಟು ಇವಾಗ ಏನಾಗ್ಬಿಡುತ್ತೆ ಎನ್ ಸ್ಕ್ವೇರ್ ಆಗುತ್ತೆ. ಎನ್ ಈಕ್ವಲ್ ಏನಿದೆ ನೋಡಿ 1 ಇದೆ, 2 ಇದೆ, 3 ಇದೆ ಅಂಡ್ ಸೋ ಆನ್. ಸೊ ಇವಾಗ ಒಂದೊಂದೇ ಬರಿತಾ ಹೋದ್ರಲ್ಲಿ ಏನಾಗ್ಬಿಡುತ್ತೆ ಸೆಟ್ ಆಫ್ ಆಲ್ ಐಗನ್ ವ್ಯಾಲ್ಯೂಸ್ 1 ಬರುತ್ತೆ, 2 ಸ್ಕ್ವೇರ್ 4 ಬರುತ್ತೆ, ನೆಕ್ಸ್ಟ್ 3 ಸ್ಕ್ವೇರ್ ದಟ್ ಇಸ್ 9 ಬರುತ್ತೆ ಅಂಡ್ ಸೋ ಆನ್.
ಸೊ ಈ 1 ಗೆ ಕರಸ್ಪಾಂಡಿಂಗ್ ಐಗನ್ ವೆಕ್ಟರ್ ಏನು ಬರುತ್ತೆ ಅಂದ್ರೆ y1 ಅಂತ ತಗೊಳ್ಳಿ. ಸೊ a ಇಂಟು ಸೈನ್ nx. ಏನಾದ್ರೆ ಏನು ತೊಗೊಂಡಿರ್ತೀವಿ ನಾವು 1 ತೊಗೊಂಡಿರ್ತೀವಿ, ಎಕ್ಸ್ ಆಗುತ್ತೆ. ಸೊ 4 ಏನು ಬರುತ್ತೆ ಅಂದ್ರೆ y2 ಈಕ್ವಲ್ ಟು a ಸೈನ್ nx. ಎನ್ನಿಗೆ ಏನು ತೊಗೊಂಡಿರ್ತೀವಿ ನಾವು ಅವಾಗ 2 ತೊಗೊಂಡಿರ್ತೀವಿ, 2x. y3 ಏನಾಗುತ್ತೆ ನೆಕ್ಸ್ಟ್ ಕರಸ್ಪಾಂಡಿಂಗ್ 9ಗೆ a ಇಂಟು 3x. ಅರ್ಥ ಆಯ್ತಲ್ವಾ? ಅರ್ಥ ಆಗ್ತಿದೆನಾ? ಎಸ್ ಸರ್. ಸೊ ಈ ಐಗನ್ ವ್ಯಾಲ್ಯೂಗೆ ಏನು ಬರ್ತಿದೆ, ಐಗನ್ ಫಂಕ್ಷನ್ ಇದು ಬರ್ತಿದೆ. 4ಗೆ ಐಗನ್ ಫಂಕ್ಷನ್ ಇದು ಬರ್ತಿದೆ. 9ಗೆ ಐಗನ್ ಫಂಕ್ಷನ್ ಇದು ಬರ್ತಿದೆ. ಅರ್ಥ ಆಯ್ತಲ್ವಾ? ಸೊ ಈ ತರ ಕೇಳ್ತಾರೆ, ಇದು ನೋಡ್ಕೊಳ್ಳಿ. ಸೊ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅನ್ನ ಕಂಡುಹಿಡಿತಾ ಹೋಗ್ಬೇಕಷ್ಟೇ ನಮ್ಮ ಇಂಟೆನ್ಷನ್. ಸೊ ಇದಕ್ಕೆ ಎಕ್ಸಾಮ್ ಟ್ರಿಕ್ ಏನಂತಂದ್ರೆ ಇಲ್ಲಿ ನೋಡಿ, ಪ್ಲಸ್ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಪ್ಲಸ್ ಲ್ಯಾಂಬ್ಡಾ ಕೊಟ್ಟಿದಾರಲ್ವಾ, ಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ಅಂದ್ರೆ ಪ್ಲಸ್ ಪಾಸಿಟಿವ್ ತಗೋಬೇಕಂತ. ಅರ್ಥ ಆಯ್ತಾ? ಇಲ್ಲಿ ಏನಾದ್ರು ಮೈನಸ್ ಕೊಟ್ಟಿದ್ರೆ ಲ್ಯಾಂಬ್ಡಾ ಈಕ್ವಲ್ ಏನ್ ಮಾಡ್ಬೇಕು ಹೇಳಿ, ಮೈನಸ್ ಮ್ಯೂ ಮ್ಯೂ ಸ್ಕ್ವೇರ್. ಸೊ ಪ್ಲಸ್ ಇದೆ ಪ್ಲಸ್ ಮ್ಯೂ ಸ್ಕ್ವೇರ್, ಸೊ ಮೈನಸ್ ಇದ್ರೆ ಮೈನಸ್ ಮೈನಸ್ ಮ್ಯೂ ಸ್ಕ್ವೇರ್. ಅರ್ಥ ಆಯ್ತಾ? ಆ ಥರ ತಗೊಂಡ್ಬಿಡಿ, ಸಾಲ್ವ್ ಆಗುತ್ತೆ ಅಷ್ಟೇ. ಓಕೆ, ಇಲ್ಲಿದೆ ನೋಡಿ, ಸಾಲ್ವ್ ಮಾಡಿ. ನೀವು ನೋಡಿ ಕೇಸೆಟ್ ಅಲ್ಲಿ ಯಾವುದೇ ಕ್ವಶನ್ ಪೇಪರ್ ತಗೊಂಡು ನೋಡಿ, ಆಲ್ಮೋಸ್ಟ್ ಈ ಕ್ವಶನ್ ಬಂದಿರುತ್ತೆ ಅಲ್ವಾ? ತುಂಬಾ ರಿಪೀಟೆಡ್ ಕ್ವಶನ್ ಇದು. ಸೊ ಕೇಳ್ತಾರೆ, ಅದಕ್ಕೆ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಲ್ಯಾಂಬ್ಡಾ ಏನ್ ಕೊಟ್ಟಿದ್ದಾರೆ ನೋಡಿ, ಪ್ಲಸ್ ಇದೆ, ಮ್ಯೂ ಸ್ಕ್ವೇರ್ ತಗೊಳ್ಳಿ. ಮ್ಯೂ ಸ್ಕ್ವೇರ್ ಎಂ ಸ್ಕ್ವೇರ್ ಪ್ಲಸ್ ಮ್ಯೂ ಸ್ಕ್ವೇರ್ ಈಕ್ವಲ್ ಟು 0 ಆಗ್ಬಿಡುತ್ತೆ, ವಿಚ್ ಇಂಪ್ಲೈಸ್ ದಟ್ ಎಂ ಸ್ಕ್ವೇರ್ ಈಕ್ವಲ್ ಏನಾಗ್ಬಿಡುತ್ತೆ ನೋಡಿ, ಮೈನಸ್ ಮ್ಯೂ ಸ್ಕ್ವೇರ್ ಆಗುತ್ತೆ. ಸೊ ಎಂ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಮ್ಯೂ ಆಗುತ್ತೆ. ಸೊ ಇವಾಗ y ಆಫ್ ಎಕ್ಸ್ ಈಕ್ವಲ್ ಏನು ಬಂದ್ಬಿಡುತ್ತಲ್ಲಿ, c1 cos c2 sin mu. ಸೊ y ಆಫ್ 0 ಏನಾಗ್ಬಿಡುತ್ತೆ, c1 ಆಗುತ್ತೆ. c1 is equal to 0 ಬರುತ್ತೆ. ಈಗ c1 0 ಕೊಟ್ಬಿಟ್ರೆ ಏನು ಉಳ್ಕೊಳುತ್ತೆ ಅಲ್ಲಿ, y ಆಫ್ ಎಕ್ಸ್ ಈಕ್ವಲ್ ಟು c2 sin mx ಮಾತ್ರ ಉಳ್ಕೊಳ್ತು. ಕರೆಕ್ಟ್ ಅಲ್ವಾ? ಇಲ್ಲಿ ಕೊಡಿ. ಇವಾಗ y ಆಫ್ 5/2 ಕೊಟ್ಟರೆ ಏನಾಗುತ್ತೆ ಅಲ್ಲಿ, c2 sin 5/2 ಈಕ್ವಲ್ ಟು 0. ಫಾರ್ ನಾಟ್ ಟ್ರಿವಿಯಲ್ ಸೊಲ್ಯೂಷನ್ ನಾವೇನ್ ಮಾಡಬೇಕು, c2 ಮಸ್ಟ್ ನಾಟ್ ಈಕ್ವಲ್ ಟು 0 ತಗೋಬೇಕು. ಅದನ್ನು 0 ತಗೊಂಡ್ಬಿಟ್ರೆ ಪೂರ್ತಿ 0 ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ c2 ನಾಟ್ ಈಕ್ವಲ್ ಟು 0 ತಗೊಳ್ಳಿ. ಇನ್ನು ಮಿಕ್ಕಿದಿದೆ ನೋಡಿ, ಅದನ್ನ ಪಕ್ಕ ಏನಾಗ್ಬಿಡುತ್ತದೆ ಈಗ ಎಕ್ಸಾಕ್ಟ್ಲಿ 0. ಇವಾಗ ಇಲ್ಲಿ ಸೈನ್ ಮ್ಯೂ π/2, ಸೈನ್ ಯಾವಾಗ 0 ಆಗುತ್ತೆ ಆಗ್ಲೇ ಹೇಳಿದ್ದೀನಿ ನಿಮಗೆ, ಸೈನ್ nπ. ಇಲ್ಲಿ ಗೊತ್ತಿರಬೇಕು. ಇಲ್ಲಿ ನೋಡಿ, ಸೈನ್ x ಈಕ್ವಲ್ ಟು 0 ಯಾವಾಗ ಹೇಳಿ, x ಈಕ್ವಲ್ ಟು ಇಫ್ ಅಂಡ್ ಓನ್ಲಿ nπ. cos x ಈಕ್ವಲ್ ಟು 0 ಯಾವಾಗ ಹೇಳಿ, x ಈಕ್ವಲ್ ಟು 2n plus 1 π/2. ಸೊ ದಿಸ್ n ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಇಲ್ಲಿ ಏನಿದೆ ನೋಡಿ, ಅದೇನಾಗ್ಬಿಡುತ್ತೆ, ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟೀಜರ್ಸ್. ಅರ್ಥ ಆಯ್ತಲ್ವಾ? ಇವೆರಡು ಈಗ ಗೊತ್ತಿರ್ಬೇಕು ನಿಮಗೆ. ಇಲ್ಲಿ ಸೈನ್ ಗೆಟ್ ಕ್ಯಾನ್ಸಲ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಅಲ್ಲಿ π ಗೆಟ್ ಕ್ಯಾನ್ಸಲ್. ಸೊ μ/2 ಈಕ್ವಲ್ ಟು n ಬರ್ತಿದೆ. ಕ್ಲಿಯರಾ? ಕರೆಕ್ಟ್ ಅಲ್ವಾ? ಮ್ಯೂ ಈಕ್ವಲ್ ಟು ಏನಾಗ್ಬಿಡುತ್ತೆ ಇವಾಗ 2n ಆಗುತ್ತೆ. ನಾವಿಲ್ಲಿ ಏನ್ ತಗೊಂಡಿದೀವಿ, ಪಾಸಿಟಿವ್ ತಗೊಂಡಿದೀವಿ. ಸೊ ಇವಾಗ n 0 ಸ್ಟಾರ್ಟ್ ಮಾಡಿದ್ರೆ, 0 ಇಂದ ಸ್ಟಾರ್ಟ್ ಮಾಡಿದ್ರೆ 0 ಆಗ್ಬಿಡುತ್ತೆ. ಸೊ ಹಾಗಾಗಿ n ಇಂದ ಸ್ಟಾರ್ಟ್ ಮಾಡಬೇಕು, 1 2 3 ಅಂಡ್ ಸೊ. ಯಾಕಂದ್ರೆ n ಏನಾಗಿದೆ ನೋಡಿ, ಸೆಟ್ ಆಫ್ ಆಲ್ ಇಂಟೀಜರ್ಸ್ ಆಗಿದೆ. ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆನಾ? ಸೊ 0 ಇಂದ ಸ್ಟಾರ್ಟ್ ಮಾಡೋದು, 0 ಇಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಆಕ್ಚುಲಿ ನಾವೇನಂದ್ರೆ ನೋಡಿ, 0 ಇಂದ ಆ ಥರ ಏನ್ಬಿಡ್ಕೊಳ್ಳಿ. ಬಟ್ 0 ಯಾಕೆ ತಗೊಳ್ಳಲ್ಲ ಇವಾಗ ಅಂದ್ರೆ, 2 × 0 0 ಆಗ್ಬಿಡುತ್ತೆ. ಮ್ಯೂ 0 ಆಗ್ಬಿಟ್ರೆ ಮ್ಯೂ ಸ್ಕ್ವೇರ್ ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಸೊ ಲ್ಯಾಂಬ್ಡಾ ಈಕ್ವಲ್ ಟು 0 ಆಗ್ಬಿಡುತ್ತೆ, ಟ್ರಿವಿಯಲ್ ಸೊಲ್ಯೂಷನ್ ಆಗ್ಬಿಡುತ್ತೆ. ನಮಗೆ ಏನ್ ಬೇಕು, ನಾನ್ ಟ್ರಿವಿಯಲ್ ಬೇಕು. ಅದಕ್ಕೆ n ಈಕ್ವಲ್ ಟು 1 ತಗೊಳ್ಳಿ. ಏನಾ? ಇವಾಗ ಏನ್ ಬರ್ತಿದೆ ನೋಡಿ, ಐಗನ್ ವ್ಯಾಲ್ಯೂ ಹಂಗಾದ್ರೆ. ಸೊ ಐಗನ್ ವ್ಯಾಲ್ಯೂ ಅಂದ್ರೆ ಇಲ್ಲಿದೆ ನೋಡಿ, ಇದನ್ನ ಐಗನ್ ವ್ಯಾಲ್ಯೂ. ಸೊ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್. ಮ್ಯೂ ಅಂದ್ರೆ ಏನ್ ಬಂದಿದೆ ನಮಗೆ, 2n ಬಂದಿದೆ. ಸೊ 2n ಹೋಲ್ ಸ್ಕ್ವೇರ್ ಇದೇನಾಗ್ಬಿಡುತ್ತೆ, 4n² ಆಗುತ್ತೆ. ಅರ್ಥ ಆಯ್ತಲ್ವಾ? ಈ ಫಾರ್ಮಲ್ಲಿ ಇದೆ ಐಗನ್ ವ್ಯಾಲ್ಯೂಸ್. ಕ್ಲಿಯರಾ? ಲ್ಯಾಂಬ್ಡಾ ಈಕ್ವಲ್ ಟು 4n² ಇದೆ ನೋಡಿ, ಅದು ಐಗನ್ ವ್ಯಾಲ್ಯೂ ಆಗುತ್ತೆ. ಸೊ n ಏನಾಗುತ್ತೆ ನೋಡಿ, ಇಲ್ಲಿದೆ ನೋಡಿ, 1 2 3. ಅರ್ಥ ಆಯ್ತಾ? ಬೇರೆಯವ್ರಿಗೆ? Yes sir, clear. ಓಕೆ. Yes sir. ಓಕೆ, ಇವಾಗ ಅದನ್ನ ಬರ್ಕೊಂತ ಹೋಗಿ ನೀವು. ಈಗ ಲ್ಯಾಂಬ್ಡಾ ಈಕ್ವಲ್ ಟು ಏನ್ ಬಂತು, ಐಗನ್ ವ್ಯಾಲ್ಯೂಸ್ 4n² ಫಾರ್ಮಲ್ಲಿ ಬರ್ತಿದೆ. ಸೊ n ಈಕ್ವಲ್ ಟು ಏನಿದೆ, 1 2 3. ಈಗ n ಈಕ್ವಲ್ ಟು 1 ತಗೊಂಡ್ರೆ ಏನಾಗುತ್ತೆ ಹೇಳಿ ನೋಡೋಣ, ಲ್ಯಾಂಬ್ಡಾ 4. 2 ತಗೊಂಡ್ರೆ ಏನಾಗುತ್ತೆ ನೋಡಿ, 4 × 4 16 ಆಗುತ್ತೆ. ಅಂಡ್ ಸೊ ಈ ತರ ಬರ್ತಾ ಹೋಗುತ್ತೆ. ಸೊ ಇದಕ್ಕೆ ಕರಸ್ಪಾಂಡಿಂಗ್ ಐಗನ್ ಫಂಕ್ಷನ್ ಏನ್ ಬರುತ್ತೆ ಅಂದ್ರೆ y1 ಅಂತ ತಗೊಳ್ಳಿ. ಯಾಕಂದ್ರೆ ಫಸ್ಟ್ ಐಗನ್ ವ್ಯಾಲ್ಯೂ y1 ಈಕ್ವಲ್ ಟು, ಸೊ a ಇಂಟು ಸೈನ್
ಇಲ್ಲೇನಿದೆ ನೋಡಿ, ಆದ್ರೆ ಏನ್ ಬಂದಿದೆ ನಮಗೆ ಇಲ್ಲಿ mu x C2 sin pi n ಬಂದ್ಬಿಡತ್ತೆ. ಇಲ್ಲಿ ಒಂದು ಕೆಲಸ ಮಾಡಿ, ಯಾವ ಫಾರ್ಮಲ್ಲಿ ಬರ್ತಿದೆ ಅಂದ್ರೆ ಐಗನ್ ಫಂಕ್ಷನ್ ಇನ್ ಜನರಲ್ ಆಗಿ y ಆಫ್ ಎಕ್ಸ್ ಇಕ್ವಲ್ ಟು C2 ಬದಿ ಸ್ಟ್ಯಾಂಡರ್ಡ್ ಆಗಿ ಎ ತಗೋಬೇಕು. ಸೈನ್ ಮ್ಯೂ ಎಕ್ಸ್ ಇದೆ ನೋಡಿ, ಸೈನ್ ತಗೋಬೇಕು. ಮ್ಯೂ ಇದೆ ಅಲ್ವಾ, ಸೊ ಇನ್ ಟರ್ಮ್ಸ್ ಆಫ್ ತಗೋಬೇಕು ಅದನ್ನ 2n ಆಗುತ್ತೆ ಇಂಟು ಎಕ್ಸ್ ಇದೆ. ಓಕೆನಾ? ಏನ್ ಬರ್ತಿದೆ 2nx ಬರ್ತಿದೆ. ಸೊ 1 ತಗೋಬೇಕಲ್ವ ಇವಾಗ ಎನ್ ಹಂಗಾರೆ ನಾವು ಏನಾಗ್ಬಿಡುತ್ತೆ ಅವಾಗ ಎ ಸೈನ್ 2x ಆಗುತ್ತೆ. ನೆಕ್ಸ್ಟ್ y2 ಏನಾಗುತ್ತೆ ಹೇಳಿ, ಎ ಸೈನ್ 2nx ಇರುತ್ತೆ. ಸೊ n 2 ತಗೋಬೇಕು, ಅವಾಗ ಏನಾಗುತ್ತೆ ಎ ಇಂಟು ಸೈನ್ 4x ಆಗುತ್ತೆ. ನೆಕ್ಸ್ಟು ಎ ಸೈನ್ 6x ಆಗುತ್ತೆ. ಕ್ಲಿಯರಾ? ಸೊ ಐಗನ್ 4ಗೆ ಐಗನ್ ಫಂಕ್ಷನ್ ಇದು ಬರ್ತಿದೆ, ಐಗನ್ ವ್ಯಾಲ್ಯೂ 16ಗೆ ಐಗನ್ ಫಂಕ್ಷನ್ ಇದು ಬರ್ತಿದೆ, ನೆಕ್ಸ್ಟ್ ಬರೋ ಐಗನ್ ವ್ಯಾಲ್ಯೂಗೆ ಫಂಕ್ಷನ್ ಇದು ಬರ್ತಿದೆ. ಈ ತರ ಬರ್ತಾ ಹೋಗ್ತಿದೆ ಅಲ್ಲಿ. ಕ್ಲಿಯರಾ? Yes, sir. ನೆಕ್ಸ್ಟ್ ಇಲ್ಲಿದೆ ನೋಡಿ, ಇನ್ ಸಾಲ್ವ್ ಮಾಡಿ. ಸೊಲ್ಯೂಷನ್ ಏನ್ ಕೊಟ್ಟಿದ್ದಾರೆ, ಪ್ಲಸ್ ಲ್ಯಾಂಬ್ಡಾ ಕೊಟ್ಟಿದ್ದಾರಲ್ವಾ, ಜಸ್ಟ್ ಪಾಸಿಟಿವ್ ಮ್ಯೂ ಸ್ಕ್ವೇರ್. ಏನ್ ಬರುತ್ತೆ ಅವಾಗ Plus or minus mu m I. square plus M square. ನೋಡಿ, ಡೈರೆಕ್ಟ್ ಆಗಿ ಏನು ಬಂದ್ಬಿಡುತ್ತೆ, C1 cos x ಪ್ಲಸ್ C2 ಸೈನ್ ಮ್ಯೂ ಎಕ್ಸ್. ಇಲ್ಲಿ ಮ್ಯೂ ಬಿಟ್ಟೆ ನಾನು, ಮ್ಯೂ ಎಕ್ಸ್. ಕ್ಲಿಯರಾ? ಡೈರೆಕ್ಟ್ ಆಗಿ ಅರ್ಥ ಆಗ್ತಿದೆಯಲ್ವಾ? ಮ್ಯೂ ಸ್ಕ್ವೇರ್. ಸೊ ಇಮ್ಯಾಜರಿ ಬಂದ್ಬಿಡುತ್ತೆ. ಇಮ್ಯಾಜರಿ ಬಂದಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಕಾಸ್ ಮತ್ತೆ ಸೈನ್ ಬರುತ್ತೆ. ಈಗ ಇಲ್ಲಿ ಕೊಟ್ಟಿದ್ರಲ್ಲ ಕಂಡೀಷನ್ಸ್ ಅನ್ನು ಅವ್ನು ಕೊಟ್ಬಿಟ್ಟು C1 C2 ಕಂಡುಹಿಡ್ಕೊಂಡು ಹೋಗ್ಬೇಕಷ್ಟೇ. y ಆಫ್ 0 ಏನಾಗ್ಬಿಡುತ್ತೆ, ಇಲ್ಲಿ C1 ಬರುತ್ತೆ ಈಕ್ವಲ್ ಟು 0 ಇದೆ, 0 ಬರ್ಕೊಳ್ಳಿ. ಇದನ್ನ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಕೊಟ್ಬಿಡಿ. y ಆಫ್ ಎಕ್ಸ್ ಏನು ಉಳ್ಕೊಳ್ಳುತ್ತೆ, ಓನ್ಲಿ C2 ಸೈನ್ ಮ್ಯೂ ಎಕ್ಸ್ ಉಳ್ಕೊಳ್ತು. ಇವಾಗ y ಡ್ಯಾಶ್ ಮಾಡ್ಬೇಕು ನೀವು ಇವಾಗ, ಯಾಕಂದ್ರೆ ಅಲ್ಲಿ ಅದನ್ನೇ ಕೊಟ್ಟಿರೋದು ಕಂಡೀಷನ್. y ಡ್ಯಾಶ್ ಆಫ್ ಎಕ್ಸ್ ಮಾಡ್ಬಿಟ್ರೆ ಏನಾಗುತ್ತೆ, C2 C2 mu cos mu x. y ಡ್ಯಾಶ್ ಆಫ್ ಪೈ ಮಾಡಿದ್ರೆ ಏನಾಗ್ಬಿಡುತ್ತೆ, ಇಲ್ಲಿ C2 ಮ್ಯೂ ಕಾಸ್ ಮ್ಯೂ ಎಕ್ಸ್ ಬದಲಿ ಪೈ ಬರುತ್ತೆ. ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯೂ ಇದೆ ಅಲ್ವಾ, ಸೊ ಪಾಸಿಟಿವ್ ತಗೊಂಡಿದ್ದೀನಿ, ಸೊ ಆ ಕಡೆ ತಗೊಂಡ್ಬಿಟ್ರೆ 0 ಆಗ್ಬಿಡುತ್ತೆ. ಬಟ್ ಇವಾಗ ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ C2 ಮಸ್ಟ್ ನಾಟ್ ಈಕ್ವಲ್ ಟು 0 ತಗೋಬೇಕು. ಅದನ್ನು 0 ತಗೊಂಡ್ಬಿಟ್ರೆ ಟ್ರಿವಿಯಲ್ ಸೊಲ್ಯೂಷನ್ ಬಂದ್ಬಿಡುತ್ತೆ 3 ಕೇಸಲ್ಲಿ. ಅದಕ್ಕೆ ನಾಟ್ ಈಕ್ವಲ್ ಟು 0. ಹಾಗಾಗಿ ಇದೇನಾಗ್ಬಿಡುತ್ತೆ, ಇವಾಗ ಕಾಸ್ ಮ್ಯೂ ಪೈ ಮಸ್ಟ್ ಬಿ 0. ಸೊ ಇವಾಗ ಮ್ಯೂ ಪೈ ಈಕ್ವಲ್ ಟು ಕಾಸ್ ಯಾವಾಗ 0 ಆಗುತ್ತೆ, ಆಗಲೇ ನಿಮ್ಗೆ ಹೇಳಿದೆ 2n plus 1. 2n plus 1 into pi by 2. ಎಸ್, n ಬಿಲಾಂಗ್ಸ್ ಟು z ಆಗುತ್ತೆ. ಸೊ ಇಲ್ಲಿ ಪೈ ಪೈ ಗೆಟ್ ಕ್ಯಾನ್ಸಲ್. ಸೊ ಮ್ಯೂ ಈಕ್ವಲ್ ಏನು ಬರ್ತಿದೆ ನೋಡಿ, 1/2 ಟೈಮ್ಸ್ 2n plus 1 ಬಂದಿದೆ. ಸೊ ಓಕೆನಾ, ಈ ತರ ಬರ್ತಿದೆ. n plus 1. ಎಸ್, 1/2 ಇಂಟು 2n plus 1 ಇದೆ. ಇವಾಗ n ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾದ್ರೆ ಈಗ 0 ತಗೋಬೋದ ನಾನು, ಯಾಕೆ ಹೇಳಿ, 2 into 0 0 plus 1/2. 1/2 ಇಸ್ ಪಾಸಿಟಿವ್ ತಾನೆ, Yes sir. ಹಾಗಾಗಿ ತಗೋಬಹುದು. ನೆಕ್ಸ್ಟ್ 1 ತಗೊಂತ ಹೋಗಿ 2 ತಗೋಬಹುದು, 3 ತಗೋಬಹುದು ಅಂಡ್ ಸೋ ಆನ್. ಅರ್ಥ ಆಯ್ತಾ n ಹೆಂಗ್ ತಗೊಂಡೆ ಅಂತ? ಇವಾಗ 0 ತಗೋಬಹುದು, ಪಾಸಿಟಿವ್ ಇದೆ ಇಲ್ಲಿ. ಇವಾಗ ಲ್ಯಾಂಬ್ಡಾ ಈಕ್ವಲ್ ಟು ಏನ್ ತಗೊಂಡಿದೀವಿ, ಮ್ಯೂ ಸ್ಕ್ವೇರ್ ತಗೊಂಡಿದೀವಿ. ಸ್ಕ್ವೇರಿಂಗ್ ಅನ್ನು ಬೋತ್ ಸೈಡ್ ಮಾಡ್ಬಿಟ್ಟಿದ್ದು ಏನಾಗ್ಬಿಟ್ಟಿದ್ದು 1/4 ಇಂಟು 2n plus 1 whole square. ಸೊ n ಇದೆ ಸೇಮ್. ಸೊ ಇಲ್ಲಿ ಯಾವ ಫಾರ್ಮ್ಯಾಟ್ ಬರ್ತಿದೆ ನೋಡಿ, ಇದು ಐಗನ್ ವ್ಯಾಲ್ಯೂಸ್ ಫಾರ್ಮ್ಯಾಟ್. ಇದು ಸೆಟ್ ಆಫ್ ಐಗನ್ ವ್ಯಾಲ್ಯೂಸ್ ಆಫ್ ದಿಸ್ SLP. ನೆಕ್ಸ್ಟ್ ಇವಾಗ ಇಲ್ಲಿದೆ ನೋಡಿ, ಇಲ್ಲಿ y ಆಫ್ ಎಕ್ಸ್ ಇದೆ ನೋಡಿ, ಕರೆಕ್ಟ್ ಅಲ್ವಾ? ಇದನ್ನ ಇವಾಗ ಏನಾಗುತ್ತೆ, ಐಗನ್ ಫಂಕ್ಷನ್ ಆಗುತ್ತೆ. y ಆಫ್ ಎಕ್ಸ್ ಆಲ್ವೇಸ್ y ಆಫ್ ಎಕ್ಸ್ ಐಗನ್ ಫಂಕ್ಷನ್, y ಡ್ಯಾಶ್ ಅಲ್ಲ, y ಆಫ್ ಎಕ್ಸ್. ಇವಾಗ ಇಲ್ಲಿ C2 ಬದಲಿ ಏನ್ ತಗೊಳ್ತೀರಾ, a ತಗೊಳ್ತೀರಾ, ಸೈನ್ ತಗೊಳ್ತೀರಾ. ಮ್ಯೂ ಏನ್ ಬಂದಿದೆ ನೋಡ್ಬೇಕು ನೀವು, ಏನ್ ಬಂದಿದೆ 1/2 ಟೈಮ್ಸ್ 2n plus 1 ಇಂಟು ಎಕ್ಸ್ ಇದೆ. ಸೊ ದಿಸ್ ಇಸ್ ದ ಐಗನ್ ಫಂಕ್ಷನ್. ಕ್ಲಿಯರಾ? ನೋಡಿ, ಈ ಕ್ವಶನ್ 2021 ಕೇಸೆಟ್ ಅಲ್ಲಿ ಕೇಳಿದ್ದಾರೆ. ಈಗ ಕ್ವಶನ್ ಪೇಪರ್ ತಗೊಂಡು ನೋಡಿ, ಸೇಮ್ ಕ್ವಶನ್. ಓಕೆನಾ? ಅವ್ರು ಏನ್ ಮಾಡಿದ್ದಾರೆ, ಸೆಟ್ ಆಫ್ ಆಲ್ ಐಗನ್ ವ್ಯಾಲ್ಯೂಸ್ ಇದು ಬರ್ದು ಕೊಟ್ಟಿದ್ದಾರೆ, ಅದಕ್ಕೆ ಕರೆಸ್ಪಾಂಡಿಂಗ್ ಐಗನ್ ಫಂಕ್ಷನ್ ಯಾವ್ದು ಬರ್ತಿದೆ ನೋಡಿ, ಇಲ್ಲಿ ಇದು ಬರ್ದಿದೆ. ಅರ್ಥ ಆಯ್ತಾ? ಸೊ ಈಸಿ ಇದೆ. ಓಕೆ, ನೆಕ್ಸ್ಟ್ ಇದೊಂದು ಮಾಡ್ಬಿಡಿ. ಸಾಲ್ವ್ ಮಾಡಿ, ಏನ್ ಬರುತ್ತೆ ನೋಡಿ. ಸೇಮ್ ಪ್ರಾಬ್ಲಮ್ ಅಲ್ಲ, ಬೇರೆ ಪ್ರಾಬ್ಲಮ್ ಇದು ಅಲ್ವಾ? ಓಕೆ, ಅಲ್ಲಿ ಏನ್ ಕೊಟ್ಬಿಟ್ಟಿದ್ರೆ π/2 ಕೊಟ್ಟಿದ್ದಾರೆ.
ಓಕೆ, ಇಲ್ಲಿ ಪ್ಲಸ್ ಲ್ಯಾಂಬ್ಡಾ ಕೊಟ್ಟಿದಾರಲ್ವಾ, ಏನ್ ಮಾಡ್ತೀರಾ ಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್. ಸ್ಕ್ವೇರ್ ಸೊ ವೈ ಆಫ್ ಎಕ್ಸ್ ಏನ್ ಬಂದ್ಬಿಡುತ್ತೆ C1 C1 cos cos mu x plus cos mu x plus C2 sin mu x. ಇವಾಗ ಏನಾಗುತ್ತೆ y of 0 ಈಕ್ವಲ್ ಟು ಇಲ್ಲಿ Y of 0. C1 equals to 0. 0. ಓಕೆನಾ. ನೆಕ್ಸ್ಟ್ y ಆಫ್ ಎಕ್ಸ್ ಈಕ್ವಲ್ ಟು, ಓಕೆ ಇಲ್ಲಿ ಏನಾಗ್ಬಿಡುತ್ತೆ C1 0 ಅಂತಂದ್ರೆ y ಆಫ್ ಎಕ್ಸ್ ಈಕ್ವಲ್ ಟು C2 ಇಂಟು sin mu x ನೆಕ್ಸ್ಟ್ y ಡ್ಯಾಶ್ ಆಫ್ ಎಕ್ಸ್ ಇದೆ ನೋಡಿ, ಇದೇನಾಗ್ಬಿಡುತ್ತೆ ಹೇಳಿ C2 ಮ್ಯೂ C2 mu cos mu x Cos mu x. y ಡ್ಯಾಶ್ ಆಫ್ ಪೈ ಬೈ 2 ಈಕ್ವಲ್ ಟು C2 ಮ್ಯೂ ಕಾಸ್ ಮ್ಯೂ ಇಂಟು ಪೈ ಬೈ 2 ಕೋಡಿಂಗ್ ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ. C ಇವಾಗ ಫಾರ್ ನಾಟ್ ಟ್ರಿವಿಯಲ್ ಸೊಲ್ಯೂಷನ್ C2 ನಾಟ್ ಈಕ್ವಲ್ ಟು 0 ತಗೋಬೇಕು. ಮ್ಯೂ ಇನ್ ಅಲ್ಲಿ ಪಾಸಿಟಿವ್ ಇದೆ, ಸೊ ಡಿನಾಮಿನೇಟರ್ ತಗೋಬಹುದು ನಾವು. 0 ಬೈ ಮ್ಯೂ ಇಸ್ ವಾಟ್ 0. ಸೊ ಇನ್ನೇನಾಗ್ಬಿಡುತ್ತೆ ಕಾಸ್ ಮ್ಯೂ ಇಂಟು ಪೈ ಬೈ 2 ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಮ್ಯೂ ಇಂಟು ಪೈ ಬೈ 2 ಕಾಸ್ ಯಾವಾಗ 0 ಆಗುತ್ತೆ 2n plus n 1 plus n 1 plus 1 5 by 2. by 2. n belongs in the set of all integers. ಇವಾಗ ಪೈ ಬೈ 2 ಪೈ ಬೈ 2 ಬಿಟ್ಟು ಮ್ಯೂ ಈಕ್ವಲ್ ಏನು ಬರ್ತಿದೆ 2n 2n plus plus 1 ಇವಾಗ n ಇಲ್ಲಿಂದ ನಾವು ರೈಸ್ ಮಾಡ್ಬೋದು. ಇವಾಗ 0 ತಗೊಂಡ್ಬಿಟ್ರೆ ಇಲ್ಲಿ ಏನಾಗುತ್ತೆ 1 ಆಗುತ್ತೆ, ದಟ್ ಈಸ್ ಪಾಸಿಟಿವ್. 0 ತಗೋಬಹುದು, 1 ತಗೋಬಹುದು, 2 ತಗೋಬಹುದು, 3 ತಗೋಬಹುದು ಅಂಡ್ ಸೋ ಆನ್. ಸೆಟ್ ಆಫ್ ಆಲ್ ಐಗನ್ ವ್ಯಾಲ್ಯೂಸ್ ಯಾವ ಫಾರ್ಮ್ ಅಲ್ಲಿ ಇದೆ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ. ಸೊ ಮ್ಯೂ ಸ್ಕ್ವೇರ್ ಏನಾಗ್ಬಿಡುತ್ತೆ ಅಲ್ಲಿ 2n plus 1 Plus whole 1 square. ಸೊ n ಈಕ್ವಲ್ ಟು ಇಲ್ಲಿದೆ. ಓಕೆನಾ. ಸೊ ಇವಾಗ ಇವುಗಳಿಗೆ ಕರೆಸ್ಪಾಂಡಿಂಗ್ ಐಗನ್ ಫಂಕ್ಷನ್ಸ್ ಏನ್ ಬರುತ್ತಾ ಹೋಗ್ತಿದೆ ಅಂತಂದ್ರೆ ಇಲ್ಲಿದೆ ನೋಡಿ y ಆಫ್ ಎಕ್ಸ್ ಉಳ್ಕೊಂಡಿದೆ ಅಲ್ವಾ, ಅದನ್ನ ಬರ್ಕೋಬೇಕು. C2 ಬದಲಿ a ತಗೋಬೇಕು. ಓಕೆನಾ. ನೆಕ್ಸ್ಟ್ ಸೈನ್ ಮ್ಯೂ ಅಲ್ಲಿ ಏನ್ ಬಂದಿದೆ 2n plus 1 into x. ಇಂಟು ಎಕ್ಸ್ ಬಂದಿದೆ, ಎಕ್ಸ್ ಬರ್ಕೊಳ್ಳಿ. ಕ್ಲಿಯರಾ? ಇಷ್ಟೇ. ಇದು ಸೆಟ್ ಆಫ್ ಆಲ್ ಐಗನ್ ವ್ಯಾಲ್ಯೂಸ್. ಇದು ಐಗನ್ ಫಂಕ್ಷನ್ಸ್ Function. ಅಷ್ಟೇ. ಅರ್ಥ ಆಯ್ತಲ್ವಾ? Yes. Sir, I'll see 1 0 2 ಎಲ್ಲಿ ಸರ್? Sir, first one y of 0 equal ಹಾ ಅಲ್ಲ, ನಾವು ತಗೊಂಡ್ರೆ ತಗೊಳ್ತಿಲ್ಲ, ಸುಮ್ಮನೆ ತಗೊಳ್ತಿಲ್ಲ. ಅಲ್ಲಿ ಬರುತ್ತೆ ನೋಡಿ y ಆಫ್ 0 ಕೊಟ್ರೆ ಇಲ್ಲಿ ಏನಾಗುತ್ತೆ C1 ಇಂಟು ಕಾಸ್ ಮ್ಯೂ ಇಂಟು 0 ಪ್ಲಸ್ C2 ಇಂಟು ಸೈನ್ ಮ್ಯೂ ಇಂಟು 0 ಆಗುತ್ತೆ. ಈ ಕೋಡ್ ಏನ್ ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ. C1 ಇಂಟು ಕಾಸ್ 0 ಏನಾಗ್ಬಿಡುತ್ತೆ 1. ಪ್ಲಸ್ C2 ಇಂಟು ಸೈನ್ 0 ಏನಾಗುತ್ತೆ ಇಲ್ಲಿ 0 ಆಗುತ್ತೆ. 0 C1 C2 ಇಂಟು 0 ಏನಾಗ್ಬಿಡುತ್ತೆ 0. C1 plus 0 equal to 0. C1 plus 0 C1 equal to 0 ಅಲ್ವಾ, ಅದಕ್ಕೆ ತಗೊಂಡೆ. Yes. ಓಕೆ, ಈ ತರ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ ನೋಡಿ KCET ಅಲ್ಲಿ. ಓಕೆನಾ. Yes, sir. ನೋಡಿ ಇಲ್ಲಿ ಇದಾವೆ. ಈಗ ಫಸ್ಟ್ ನಾವು ಥಿಂಕ್ ಮಾಡ್ಬೇಕು. ಈಗ ನೋಡಿ ಇದು ಯಾವ ತರ ಅಂತಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ. 2 hour ಪೇಪರ್. ಓಕೆನಾ. ಇಲ್ಲಿ ಸುಮ್ಮನೆ ಓದೋದಲ್ಲ. ಇವಾಗ ಯಾವ್ಯಾವ ಕ್ವಶನ್ಸ್ ಇರ್ತವೆ, ಕೆಲವೊಂದು ಲೆಂತಿ ಎಲ್ಲ ಇರ್ತವೆ, ಅವೆಲ್ಲ ಆನ್ಸರ್ ಬರ್ತಿರಲ್ಲ. ಈಗ ಇಲ್ಲೆಲ್ಲ ಸುಮ್ಮನೆ ಕಷ್ಟ ಬಿದ್ದು ಓದಿ ಎಕ್ಸಾಮ್ ಅಲ್ಲಿ ಮಾತ್ರ ವರ್ಕ್ ಆಗಲ್ಲ ಅದು. ಅರ್ಥ ಆಯ್ತಾ? ಪೇಸು ಕೊಟ್ಟಿರಲ್ಲ. ಇವಾಗ ಏನಂತಂದ್ರೆ ನೋಡಿ, ಈಗ ನಮ್ಮ ಫ್ರೆಂಡ್ ಇದಾರೆ, ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಅಲ್ಲಿ ಫಸ್ಟ್ ರ್ಯಾಂಕ್ ಅವರು. ಓಕೆನಾ. ಸೊ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವ್ರು ಎಷ್ಟು ವರ್ಕ್ ಮಾಡಿದ್ರು ಅಂತಂದ್ರೆ, ಸೊ ಅವರು ಕ್ವಶನ್ ಪೇಪರ್ ಮೇಲೆ ಏನೂ ಬರ್ದೇ ಇರಲಿಲ್ಲ. ಅವರು ಅಂದ್ರೆ ಜಸ್ಟ್ ಕಣ್ಣಲ್ಲೇ ಅದು ಆನ್ಸರ್ ಗೊತ್ತಾಗೋ ಥರ ಪ್ರಿಪೇರ್ ಆಗಿದ್ರು ಅವರು. ಓಕೆನಾ. ಸೊ ಅವರೇ ಶೇರ್ ಮಾಡಿದ್ರು ನನಗೆ. ಸೊ ಅಷ್ಟು ಸ್ಪೀಡ್ ಇದ್ದಾರೆ ಅವರೆಲ್ಲ. ಅಂದ್ರೆ ಈಗ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಎಲ್ಲರೂ ಓದ್ತೀವಿ ಅಲ್ವಾ, ಈಗ ಎಲ್ಲರೂ ಓದೋರೆ. ಅಲ್ಲಿ ಎಕ್ಸಾಮಲ್ಲಿ ಸ್ಪೇಸ್ ಕಡಿಮೆ ಇರುತ್ತೆ, ಟೈಮ್ ಇರಲ್ಲ, ಬರೋದು ಮಾಡ್ಕೊಂಡು ಹೋಗ್ತಿರ್ಬೇಕು ಅಲ್ವಾ. ಸೊ ಒಂದು ಕ್ವಶನಿಗೆ ಮ್ಯಾಕ್ಸಿಮಮ್ 2 minutes ಮಾತ್ರ ಕೊಡ್ಬೋದು ಅಷ್ಟೇ. ನಾವು ಅಲ್ಲಿ 2 minutes ಒಳಗಡೆ ಸಾಲ್ವ್ ಆದರೆ ಆದಂಗೆ. ಮತ್ತೆ ಇನ್ನೊಂದು ಸಾರಿ ಬರ್ತೀವಿ ಅಂದರೆ ಟೈಮ್ ಇರಲ್ಲ. ಓಕೆನಾ. ಯಾರು ಕಂಪ್ಲೀಟ್ ಸಿಲೆಬಸ್ ಓದಿರ್ತಾರಲ್ಲ ಅವ್ರಿಗೆ ಮತ್ತೆ ವಾಪಸ್ ಹೋಗೋಣ ಅಂದರೆ ಟೈಮ್ ಇರಲ್ಲ. ಸೊ ಆ ಕಡೆ ಈ ಕಡೆ ಅಂತಿದ್ದಂಗೆ ಮುಗಿದೋಗ್ಬಿಡುತ್ತೆ ಎಕ್ಸಾಮ್. ಇದು ಆರ್ಟ್ಸ್ ಅವ್ರ ಥರ ಅಲ್ಲ, ಇದು ಮ್ಯಾಥ್ಸ್ ಅಲ್ವಾ, ಕರೆಕ್ಟ್ ಅಲ್ವಾ. ಸೊ ಅಲ್ಲಿ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋದಕ್ಕೆ ತುಂಬ ಕಡಿಮೆ ಟೈಮ್ ಇರುತ್ತೆ, ಆದಷ್ಟು ಸ್ಪೀಡ್ ಆಗಬೇಕಷ್ಟೇ ಇವಾಗ. ಸೊ ಅದಕ್ಕೆ ಹೇಳ್ತಿರೋದು ನಿಮಗೆ, ಇಲ್ಲೆಲ್ಲ ಇದಾವೆ ಸುಮ್ಮನೆ ಪ್ರಾಬ್ಲಮ್ಸ್ ಅಲ್ಲಿ ಇರ್ತವೆ, ಡಿಫಿಕಲ್ಟ್ ಇದಾವೆ ಕೆಲವೊಂದು ಇಲ್ಲಿ. ಸೊ ಅದೆಲ್ಲ ಇವಾಗ ಕಲ್ತ್ಕೊಂಡು ಎಕ್ಸಾಮಲ್ಲಿ ವರ್ಕ್ ಆಗಲ್ಲ. KCET ಇದು ಅಲ್ವಾ, ನೆಟ್ ಅಲ್ಲ ಇದು. ಸೊ ನೆಟ್ಟಲ್ಲಿ ಏನಾಗುತ್ತೆ ಅಂತಂದ್ರೆ 40 ಕ್ವಶನ್ ಕೊಟ್ಟಿರ್ತಾರೆ, 25 ಮಾಡಿ 40 ಕ್ವಶನ್ ಕೊಟ್ಟಿರ್ತಾರೆ, 25 ಮಾಡಬೇಕಾಗುತ್ತೆ. ಆಮೇಲೆ
4.75 ಏನಾಗಿರುತ್ತೆ, 60 ಕ್ವಶನ್ಸ್ ಕೊಟ್ಟಿರ್ತಾರೆ, 20 ಮಾಡಬೇಕು. ಓಕೆನಾ. ಸೊ ಅನಾಲಿಸಿಸ್ ಮಾಡಿಬಿಟ್ರೆ ಕ್ವಾಲಿಫೈ ಆಗ್ತಾರೆ ಅಲ್ಲಿ. ಆಮೇಲೆ ತುಂಬಾ ಓದಬೇಕಾಗಿಲ್ಲ, ಅಲ್ಲಿ ಒಂದು 2-3 ಯೂನಿಟ್ ಕರೆಕ್ಟಾಗಿ ಪರ್ಫೆಕ್ಟ್ ಆಗ್ಬಿಟ್ರೆ ಕ್ಲಿಯರ್ ಆಗ್ಬೋದು. ಕೆಲವರಿಗೆ ನೆಟ್ ಈಸಿ. ಓಕೆನಾ. ಕೇಸೆಟ್ ಕಷ್ಟ ಇರುತ್ತೆ. ಇವಾಗ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಏನು ಬರ್ದಿದ್ರಲ್ವ ಅಲ್ಲಿ, ಸೊ ಅಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ನಾಲೆಡ್ಜ್ ಇಂಪಾರ್ಟೆಂಟ್ ಆಗಲಿಲ್ಲ ಅಲ್ಲಿ. ಹಲೋ ಸೊ ನೋಡಿ, ನಾಲೆಡ್ಜ್ ಇಂಪಾರ್ಟೆಂಟ್ ಆಗಲಿಲ್ಲ ಅಲ್ಲಿ. ಅಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಯಾರು ಸ್ಪೀಡ್ ಇರ್ತಾರೆ ನೋಡಿ. ಓಕೆನಾ. ಸೊ ಯಾರು ಕರೆಕ್ಟಾಗಿ ಬೇಗ ಈಗ ಕ್ವಶನ್ ಕೊಟ್ಟಿದ್ದಾರೆ, ಯಾವ ರಿಸಲ್ಟ್ ಅಪ್ಲೈ ಮಾಡಬೇಕು, ಸೊ ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ಥರ ಆಪ್ಷನ್ಸನ್ನು ಡಿಸ್ಕಾರ್ಡ್ ಮಾಡಬೇಕು, ಸೊ ಆ ಥರ ಯಾರು ಇರ್ತಾರಲ್ಲೋ ಅವ್ರಿಗೆ ಮಾತ್ರ ಆಗಿದೆ. ಸೊ ತುಂಬ ಲೆಜೆಂಡ್ಸ್ ಎಲ್ಲ ಇದ್ರು. ಸೊ ಅವ್ರದ್ದೆಲ್ಲ ಯಾಕೆ ಆಗಿಲ್ಲ ಅಂತಂದರೆ, ಅವರು ಈಗ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸೇ ತೊಗೊಂಡ್ಬಿಡ್ತಾರೆ. ಈಗ ಅರ್ಥ ಆಯ್ತಾ. ಈಗ ಎ ಅನ್ನೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರ್ತಾರೆ, ಬಿ ಸಿಮೆಟ್ರಿಕ್ ಅಂತ ಕೊಟ್ಟಿರ್ತಾರೆ. ಸೊ ದೆನ್ ಎ ಬಿ ಸಿಮೆಟ್ರಿಕ್ ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಸೊ ಏನು ಸಿಮೆಟ್ರಿಕ್ ತೊಗೊಂಡ್ಬಿಡ್ತಾರೆ. ಎಕ್ಸಾಂಪಲ್ ಹೆಂಗೆ ಅಂದರೆ, ಇಲ್ಲಿದೆ ನೋಡಿ 1 2 2 4. ಸೊ ಬಿ ಕೊಡಿ ಅಂತ ತಗೊಳ್ತಾರೆ ಹೇಳಿ ಅವರು 2 0 0 2. ಎರಡೂ ಸಿಮೆಟ್ರಿಕ್ ತೊಗೊಂಡ್ಬಿಟ್ಟು ಎ ಬಿ ಚೆಕ್ ಮಾಡ್ತಾರೆ ಅಲ್ಲಿ. ಅರ್ಥ ಆಯ್ತಾ. ಕೇಳಿಸ್ತಿದೇನಾ. ಎಸ್ ಸರ್. Yes, sir. ಎಸ್ ಸರ್. ಈ ಒಂದಕ್ಕೂ ಎಕ್ಸಾಂಪಲ್ ತಗೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ರಿಸಲ್ಟ್ಸ್ ಓದಕ್ ಹೋಗಲ್ಲ, ಅವ್ರು ನೆಟ್ ತರ ಮಾಡಕ್ ಹೋಗ್ತಾರೆ. ಅನಾಲಿಸಿಸ್ ಮಾಡ್ಬಿಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು. ಅನಾಲಿಸಿಸ್ ಮಾಡಕ್ ಟೈಮ್ ಇಲ್ಲ ಅಲ್ಲಿ ಹೋಗಿ. ಅರ್ಥ ಆಯ್ತಾ. ಕೇಸೆಟ್ ಯಾವ ತರ ಅಂದ್ರೆ ಓನ್ಲಿ ರಿಸಲ್ಟ್ ಬೇಸಿಸ್. ಸೊ ಯಾರಿಗೆ ರಿಸಲ್ಟ್ಸ್ ಎಲ್ಲ ಗೊತ್ತಿರ್ತವೆ ಅವ್ರಿಗೆ ಮಾತ್ರ. ಅರ್ಥ ಆಯ್ತಾ. ಅದಕ್ಕೆ ನಿಮಗೆ ಹೇಳ್ತಿರೋದು, ಇವಾಗ ಆದಷ್ಟು ರಿಸಲ್ಟ್ಸ್ ಅನ್ನ ಕಂಠಪಾಠ ಮಾಡ್ಬೇಕಾಗತ್ತೆ. ಕೆಲವೊಂದು ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನೀವು ಹೊರಗಡೆ ಬಂದ್ಮೇಲೆ ಪಾಸ್ ಆದ್ಮೇಲೆ ಅಲ್ಲಿ ಯಾರು ಕರೆದ್ಬಿಟ್ಟು ನಿಮಗೆ ಬರೆಯಪ್ಪ ಅಂತ ಯಾರು ಕೇಳಲ್ಲ ಅಲ್ವಾ. ಇವಾಗೇನು ಬೇಗ 1 ನಿಮಿಷಕ್ಕೆ 1.5 ನಿಮಿಷಕ್ಕೆ ಸಾಲ್ವ್ ಮಾಡಬೇಕು. ರಿಸಲ್ಟ್ಸ್ ಎಲ್ಲ ನೀವು ನೋಡ್ಕೋಬೇಕು. ಈಗ ನಾನು ಟೊಪಾಲಜಿ ಎಲ್ಲ ಶೇರ್ ಮಾಡಿದ್ದೀನಲ್ವ, ಅದನ್ನೆಲ್ಲ ಓದ್ಕೊಳ್ಳಿ. ಆಮೇಲೆ ಬೇಕಿದ್ರೆ ಕೇಸೆಟ್ ಎಕ್ಸಾಮ್ ಪಾಸ್ ಬಂದ್ರೆ ದೊಡ್ಡ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳಿ, ಯಾವ ಬೇಡ ಅಂದ್ರು ಅಲ್ವಾ. ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಕೇಸೆಟ್ ಪರ್ಪಸ್ಗೆ ಏನ್ ಬೇಕೋ ಅದು ಮಾಡ್ಕೊಳ್ಳಿ ಅಷ್ಟೇ. ಅದಕ್ಕೆ ಹೇಳ್ತಿರೋದಿಲ್ಲ ನಾನು ಯಾಕೆ ಇಷ್ಟಿಷ್ಟು ಮಾಡ್ಕೊಂಡು ಹೋಗ್ತಿದ್ದೀನಿ ಅಂತಂದ್ರೆ, ಇಲ್ಲಿ ಇದೆ ದೊಡ್ಡ ಕಥೆಗಳಿದಾವೆ ಇಲ್ಲಿ. ಅವನ್ನೆಲ್ಲ ಹೇಳ್ಕೊಂಡು ಕೂತ್ರೆ ಇವಾಗ ಸುಮ್ಮನೆ ಹೆವಿ ಆಗುತ್ತೆ. ಓಕೆನಾ. ಇಲ್ಲಿದೆ ನೋಡಿ, ರಿಸಲ್ಟ್ಸ್ ಎಲ್ಲ ಇದೆ. ಇವಾಗ ಏನಿಲ್ಲ, ನಾನು ಅದಕ್ಕೆ ಹೇಳ್ತಿರೋದು ನಿಮಗೆ. ಫಸ್ಟ್ ನೋಡಿ, ರಿಯಲ್ ಇದೆ ನೋಡಿ, ಅದನ್ನ ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆನಾ. ನೆಕ್ಸ್ಟು ಲೀನಿಯರ್ ನೋಡ್ಕೊಳ್ಳಿ. ನೆಕ್ಸ್ಟು ಕಾಂಪ್ಲೆಕ್ಸ್ ನೋಡ್ಕೊಳ್ಳಿ. ಸೊ ಮಾಡರ್ನ್ ಆಲ್ಜಿಬ್ರಾ ನೋಡ್ಕೊಳ್ಳಿ. ಓಡಿ ಮತ್ತೆ ಪಿ ಡಿ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕಷ್ಟೇ. ಇವಾಗ ನಾವು ಏನು ಇದೆ ನೋಡಿ, ಈಸಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ತಿದೀವಲ್ಲ, ಅಷ್ಟೇ ಬೇಕಾಗಿರೋದು. ಯಾಕೆಂದ್ರೆ ಅಲ್ಲಿ ಒಂದು 50 ಕ್ವಶನ್ ಕೊಡಲ್ಲ ಈ ಓಡಿ ಪಿ ಡಿ ಮೇಲೆ ದೊಡ್ಡದಾಗ ಓದೋಕೆ. ಎಷ್ಟು ಕೊಡ್ತಾರೆ ಹೇಳಿ, ಕೊಟ್ರಿ ಅಲ್ಲಿ 6 ಕ್ವಶನ್ ಕೊಡ್ತಾರೆ ಅಲ್ವಾ. 6 to 10. ಇಷ್ಟು ಕ್ವಶನ್ಸ್ಗೆ ನಾವು ಹೋಗ್ಬಿಟ್ಟು ಗ್ರಂಥ ಓದಂಗಿಲ್ಲ ಇವಾಗ ಕುತ್ಕೊಂಡು. ಅದಕ್ಕೆ ನಿಮಗೆ ಹೇಳ್ತಿರೋದು, ಸಿಂಪಲ್ ಆಗಿ ಯಾವ್ದಾದ್ರು ಈಸಿ ಬಂದು ಮಾಡಂಗಿರ್ಬೇಕು ಅಲ್ವಾ. ಅಷ್ಟೇ. ಇಲ್ಲಿ 6 ಕ್ವಶನ್ಸ್ ಕೊಟ್ಟಿದ್ದಾರೆ, ನಿಮಗೆ ಒಂದು 3 ಗೊತ್ತಾಗ್ಬಿಟ್ರೆ ಸಾಕು. ಇನ್ 3ಕ್ಕೆ ನೀವು ಯಾವ್ದೋ ಒಂದು ಬಿನೋ ಸಿನೋ ಹೊಡೆದ್ರು ಅಲ್ಲೊಂದು 1 ಬಂದ್ಬಿಟ್ರೆ ಅಲ್ವಾ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಹೇಳ್ತಿರೋದು ಏನಂದ್ರೆ, ನಾವು ಇವಾಗ ಆದಷ್ಟು ನಿಮಗೆ ಏನು ಎಲ್ಲ ಕವರ್ ಮಾಡಿ, ಬರೋದನ್ನ ಕವರ್ ಮಾಡಿ ಅಷ್ಟೇ. ತುಂಬಾ ಡಿಫಿಕಲ್ಟ್ ಆಗ್ತಿರುತ್ತೆ, ಅದನ್ನು ಗಟ್ಟು ಹೊಡೆಯಕ್ಕೆ ಹೋಗ್ಬೇಡಿ. ಓಕೆನಾ. ರಿಸಲ್ಟ್ಸ್ ನೀಡಿರುತ್ತೆ ನೋಡಿ, ಕ್ವಶನ್ ಪೇಪರ್ಸ್ ಎಲ್ಲ ಬಂದಿರುತ್ತೆ ನೋಡಿ ರಿಸಲ್ಟ್ಸ್, ಅವನ್ನೆಲ್ಲ ಒಂದ್ ಕಡೆ ತಗೊಂಡ್ಬಿಡಿ. ಈ ಕೇಸೆಟ್ ಎಲ್ಲ ಕೇಳಿದಾರೆ ನೋಡಿ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ವಿಚ್ ಆಫ್ ಯಾವ ತರ ಓದ್ಬೇಕಂತ ಹೇಳ್ತಿದ್ದೀನಿ ನೋಡಿ. ಕೇಸೆಟ್ ಕ್ವಶನ್ ಪೇಪರ್ಸ್ ಓಪನ್ ಮಾಡ್ಕೊಳ್ಳಿ. ಓಕೆನಾ. ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಆಪ್ಷನ್ಸ್ ಅನ್ನು ನೀವು ತಗೊಂಡು ಆಪ್ಷನ್ಸ್ ಯಾವ್ದಾಗುತ್ತೆ ನೋಡಿ. ಆಪ್ಷನ್ ಬಿ ಅಂತ ಕೊಟ್ಟಿರ್ತಾರೆ, ಇನ್ 3 ಆಗ್ತಿರಲ್ಲ. ಓಕೆನಾ. ಅದೇ ಕ್ವಶನ್ಸ್ ಅದೇ ಆಪ್ಷನ್ಸ್ ತಗೊಂಡ್ಬಿಟ್ಟು ಇನ್ನೊಂದು ಕ್ವಶನ್ ಪೇಪರ್ ಅವನೇ ಕೊಟ್ಟಿರ್ತಾರೆ. ಅರ್ಥ ಆಯ್ತಲ್ವಾ. ಇವಾಗ ಏನಾದ್ರು ನೋಡಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕ್ಲೋಸ್ಡ್ ಇಂಟರ್ವಲ್ 0,1 ಈಸ್ ಡಿಸ್ಕನೆಕ್ಟೆಡ್ ಅಂತ ಕೊಟ್ಟಿರ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಫಾಲ್ಸ್ ಅಂತ ಕೊಟ್ಟಾಗ ಇದು ಫಾಲ್ಸ್ ಆಗೋದಲ್ವಾ ಇದು. ಇನ್ನೊಂದು ಕ್ವಶನ್ ಪೇಪರ್ ಏನ್ ಮಾಡಿರ್ತಾರೆ ಅಂದ್ರೆ ಕರೆಕ್ಟ್ ಆಗಿ ಕೊಟ್ಬಿಟ್ಟಿರ್ತಾರೆ ಅಷ್ಟೇ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ಕೊಟ್ಬಿಟ್ಟು 0,1 ಈಸ್ ಕನೆಕ್ಟೆಡ್ ಅಂತ ಕೊಟ್ಟಿರ್ತಾರೆ. ಆಗೋದಲ್ವಾ ಇವಾಗ. ಅಂದ್ರೆ ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು, ಆ ಆಪ್ಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ 0,1 ಈಸ್ ಡಿಸ್ಕನೆಕ್ಟೆಡ್, ಫಾಲ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅದು ಕರೆಕ್ಟ್ ಆಗುತ್ತೆ ಸ್ಟೇಟ್ಮೆಂಟ್ ಅಂತ ಅಲ್ವಾ. ಸೊ ನೀವೇ ನೋಟ್ ಮಾಡ್ಕೋಬೇಕು ಅದನ್ನ. ನಾನು ನೋಡಿದ ಪ್ರಕಾರ ಕೇಸೆಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಎಲ್ಲ ಅವೇ ಕ್ವಶನ್ಸೇ. ಓಕೆನಾ. ಸೊ ಏನ್ ಮಾಡಿದ್ದಾರೆ ಅಂದ್ರೆ, ಒಂದ್ಸರಿ ಫಾಲ್ಸ್ ಅಂತ ಕೇಳಿದರೆ, ಇನ್ನೊಂದ್ಸರಿ ಟ್ರೂ ಅಂತ ಕೇಳಿದ್ದಾರೆ. ಓಕೆನಾ. ಈ ತರ ಇದೆ ನೋಡಿ.
ಅದಕ್ಕೆ ನಿಮ್ಗೆ ಹೇಳ್ತಿರೋದು. ಇವಾಗ ಏನಂದ್ರೆ ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಅದು ಓದ್ಕೊಂಡು ಹೋಗಿ ಅಷ್ಟೇ, ಎಲ್ಲ ಕವರ್ ಮಾಡಿ. ಅರ್ಥ ಆಯ್ತಾ? ಎಸ್ ಸರ್. ಬಟ್ ಏನಂತಂದ್ರೆ ಇಲ್ಲಿದೆ ನೋಡಿ, ಇವು ಮಾತ್ರ ಪರ್ಫೆಕ್ಟ್ ಆಗ್ಲೇಬೇಕು ಆದಷ್ಟು. ರಿಯಲ್ಲು, ಲೀನಿಯರು, ಕಾಂಪ್ಲೆಕ್ಸು, ಮಾಡರ್ನ್ ಆಲ್ಜಿಬ್ರಾ. ಸೊ ODPD ಎಷ್ಟು ಬೇಕೋ ಅಷ್ಟೇ, ಸಿಂಪಲ್ ಪ್ರಾಬ್ಲಮ್ಸ್. ಸೊ ಕ್ಯಾಲ್ಕುಲಸ್ ಆಪರೇಷನ್ ಕೂಡ ಅಷ್ಟೇ. ಇಂಟಿಗ್ರಲ್ ಈಕ್ವೇಷನ್ ನೋಡಿ, ಇಂಟಿಗ್ರಲ್ ಈಕ್ವೇಷನ್ ಇದೆ ನೋಡಿ, ದೊಡ್ಡದಾಗಿದೆ ಇದು. ಅಂದ್ರೆ ಒಂದು 90-100 ಪೇಜ್ ಇದೆ ನೋಡ್ಸೋದು. ಇದನ್ನ ಓದಿದ್ರೆ ಒಂದು ಕ್ವಶನ್ ಬಂದಿರಲ್ಲ ಒಂದು ಟೈಮು. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಒಂದು ಕ್ವಶನ್ ಬಂದಿರಲ್ಲ. ಇವಾಗ ಬಂದಿರೋ ಕ್ವಶನ್ ಏನಾಗಿದೆ ಅಂತ ನೋಡ್ಬೇಕು. ಇವಾಗ ನಾವು ಬಂದಿರೋ ಕ್ವಶನ್ ಏನಾಗಿರುತ್ತೆ ಅಂತಂದ್ರೆ ಅಲ್ಲಿ ಲ್ಯಾಪ್ಲಾಸ್ ಈಕ್ವೇಷನ್ ಅನ್ನು ಯೂಸ್ ಮಾಡಿ ಬರೋದ್ರ ಒಂದು ಪ್ರಾಬ್ಲಮ್ ಬರುತ್ತೆ, ಕನ್ವಲ್ಯೂಷನ್ ಥಿಯರಮ್ ಅಂತ ಬರುತ್ತೆ. ಅದನ್ನ ಯೂಸ್ ಮಾಡಿ ಜಾಸ್ತಿ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡ್ಕೋಬೇಕಷ್ಟೇ ಇವಾಗ. ಓಕೆನಾ? ನೆಕ್ಸ್ಟ್ ಕ್ಯಾಲ್ಕುಲಸ್ ಆಪರೇಷನ್ ಇದೆ ನೋಡಿ, ಇಲ್ಲಿ 2 ಕ್ವಶನ್ಸ್ ಕೊಡ್ತಾರೆ. ಒಂದು ಫಾರ್ಮುಲಾ ಬರುತ್ತೆ ಇಲ್ಲಿ, ಯೂಲರ್ಸ್ ಲ್ಯಾಗ್ರೇಂಜ್ ಈಕ್ವೇಷನ್ ಅಂತ ಒಂದು ಫಾರ್ಮುಲಾ ಬರುತ್ತೆ. ಓಕೆನಾ? ಸೊ Fi - dy/dx ಆಫ್ Fi' ಅಂತ ಒಂದು ಬರುತ್ತೆ =0. ಇದು ಮಾಡ್ಬಿಟ್ಟು ಎಕ್ಸ್ಟ್ರೀಮಲ್ ಕಂಡುಹಿಡಿಯೋದು. ಓಕೆನಾ? ಒಂದು ಫಂಕ್ಷನ್ ಕೊಟ್ಟಿರ್ತಾರೆ, ಎಕ್ಸ್ಟ್ರೀಮಲ್ ಕಂಡುಹಿಡಿಯಬೇಕು. ಸೊ ಅದು ಈಸಿ ಇದೆ, ಅದ್ರ ಮೇಲೆ ಕೊಡ್ತಿರ್ತಾರೆ ಯಾವಾಗಲೂ. ಓಕೆನಾ? ಅಷ್ಟು ಮಾತ್ರ ಮಾಡ್ಕೋಬೇಕು. ಇಲ್ಲಿದ ಮತ್ತೆ ಬೇರೆ ಇದಾವೆ, ಇಲ್ಲಿ ದೊಡ್ಡ ದೊಡ್ಡ ಕಥೆ ಇದಾವೆ, ಅವ್ನು ಓದಕ್ಕೆ ಹೋಗ್ಬಾರ್ದು. ಇವಾಗ ಈಗ A to Z ಓದಕ್ಕೆ ಹೋಗ್ಬೇಡಿ ನೀವು. ಯಾವ್ದು ಬಂದಿದೆ, ಹೆಂಗೆ ಕೊಡ್ತಾರೆ, ಎಲ್ಲ ಕ್ವಶನ್ ಪೇಪರ್ ಇದೆ ನೋಡಿ, ತಗೊಳ್ಳಿ ಅಷ್ಟೇ. ತಗೊಂಡು ನೀವೇ ನೋಟ್ ಮಾಡ್ಕೊಂತ ಹೋಗಿ. ಈಗ ಲೀನಿಯರ್ ಇದೆ ಅನ್ಕೊಳ್ಳಿ, ಅಲ್ಲಿ ಹೆಂಗ್ ಕೇಳ್ತಾರೆ ಹೇಳಿ ನೋಡೋಣ. ಇವಾಗ ಫಸ್ಟ್ ವೆಕ್ಟರ್ ಸ್ಪೇಸ್ ಆಗುತ್ತೋ ಆಗಲ್ವೋ? ಕರೆಕ್ಟ್ ಅಲ್ವಾ? ಅದನ್ನ ನೋಡ್ಕೊಳ್ಳಿ. ಓಕೆನಾ? ಸೆಕೆಂಡ್ ಏನಾದ್ರು ನೋಡಿ, ಐಗನ್ ವ್ಯಾಲ್ಯೂಸ್ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತೆ, ಸ್ಕ್ಯೂ ಸಿಮೆಟ್ರಿಕ್ ಏನ್ ಬರುತ್ತೆ, ಓಕೆನಾ, ಹರ್ಮಿಷನ್ ಏನ್ ಬರುತ್ತೆ ಅದು. ಆಮೇಲೆ ಇಲ್ಲಿ ನೆಕ್ಸ್ಟ್ ಸೊ ಡೈಮೆನ್ಷನ್ ಕೊಟ್ಟಾಗಿ ಕೊಡ್ತಾರಲ್ವಾ, ಒಂದು ಸಬ್ ಸ್ಪೇಸ್ ಅನ್ನ ಕೊಟ್ಬಿಟ್ಟು ಡೈಮೆನ್ಷನ್ ಏನ್ ಬರುತ್ತೆ ಅಂತ ಕೊಟ್ಟಾಗಿ ಕೊಡ್ತಾರೆ, ಅದನ್ನ ನೋಡ್ಕೋಬೇಕು. ಸೆಟ್ ಆಫ್ ಆಲ್ ನೋಡಿ, ಒಂದು 3-4 ಸರಿ ನೋಡಿದ್ದೀನಿ ಕೇಸ್ ಸೆಟ್ ಅಲ್ಲಿ. ಯಾವುದು ಅಂತಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ ಡೈಮೆನ್ಷನ್ ಬರುತ್ತೆ ಅಂತ ಕೊಡ್ತಾರೆ ಅಲ್ವಾ. ಸೆಟ್ ಆಫ್ ಆಲ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ ಡೈಮೆನ್ಷನ್ ಏನ್ ಬರುತ್ತೆ ಹೇಳಿ ನೋಡೋಣ. n × n - 1/2. n × n - 1/2. ಸೊ ಇದೇ 3 ಸರಿ ರಿಪೀಟ್ ಆಗಿದೆ ಅಲ್ಲಿ. ನೆಕ್ಸ್ಟ್ ಇವಾಗ ಸಿಮೆಟ್ರಿಕ್ ಕೊಡ್ಬೋದು, ಅಂದ್ರೆ ಅಲ್ಲಿ ಒಂದು 8 ಇದಾವೆ ಇಂಪಾರ್ಟೆಂಟ್, ಅವ್ನು ನೀವು ನೋಡ್ಕೋಬೇಕಷ್ಟೇ ಇವಾಗ. ಓಕೆನಾ? ಸೊ ಅದಾದ್ಮೇಲೆ ಸೊ ಡೈನೈಸಬಲ್ ಬರುತ್ತಲ್ವಾ, ಅದು ನೋಡ್ಕೊಳ್ಳಿ. ಆಮೇಲೆ ಸಿಮಿಲರ್ ಮ್ಯಾಟ್ರಿಕ್ಸ್ ಇದೆ ನೋಡಿ, ಆ ಫಾರ್ವರ್ಡ್ 3 ತನಕ ಏನಾಗುತ್ತೆ ಅಂತ ಹೇಳಿದೀನಿ ನಿಮಗೆ ನಾನು, DC ಟರ್ಮ್. ಕರೆಕ್ಟ್ ಅಲ್ವಾ? DC ಟರ್ಮ್ ಎರಡು ಓಲ್ಡ್ ಆಯ್ತು ಅಂತಂದ್ರೆ ಅದೇನಾಗ್ಬಿಡುತ್ತೆ ಹೇಳಿ ನೋಡೋಣ. ಸಿಮಿಲರ್ ಆಗುತ್ತೆ. ಸಿಮಿಲರ್ ಮ್ಯಾಟ್ರಿಕ್ಸ್ ನೋಡಿ, ಕೇಸ್ ಸ್ಟಡಿಗೆ ಒಂದು ಕ್ವಶನ್ ಕೇಳಿದ್ದಾರೆ ಇಲ್ಲಿ. ಯಾವ ತರ ಅಂದ್ರೆ ಇದಿದೆ ನೋಡಿ, 1 0 0 1, ನೆಕ್ಸ್ಟ್ 1 1 0 1, ಎರಡು ಸಿಮಿಲರ್ ಆಗುತ್ತಾ? ಅಲ್ಲಿ ಕೊಟ್ಟಿದ್ದಾರೆ ವಿಚ್ ಆಫ್ ದ ಫಾಲೋಯಿಂಗ್ ಸಿಮಿಲರ್ ಆಗುತ್ತೆ ಅಂತ, ಸಾರಿ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಇವಾಗ ಆಗುತ್ತಾ ಆಗಲ್ವಾ ಹೇಳಿ? ಇದು ಆಗುತ್ತೆ ಸರ್. ರ್ಯಾಂಕ್ 2 ಬರುತ್ತೆ, ಡಿಟರ್ಮಿನೆಂಟ್ 2. ನೋಡಿ ಫಸ್ಟ್ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಈ 5 ವರ್ಡ್ ಆಗ್ತಿದೆ, ಬಟ್ ಮಿನಿಮಲ್ ಪಾಲಿನಾಮಿಯಲ್ ಮಾತ್ರ ಸೇಮ್ ಆಗಲ್ಲ ಇವಾಗ. ಸೊ ಡೆಲ್ ಏನಾಗುತ್ತೆ ಇಲ್ಲಿ 1 ಆಗುತ್ತೆ, ಇದಕ್ಕೂ 1 ಆಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್ ಇಲ್ಲಿ ಏನ್ ಬರ್ತಿದೆ 2, ಐಗನ್ ವ್ಯಾಲ್ಯೂಸ್ 1 ಬರ್ತಿದೆ, x - 1 ಹೋಲ್ ಸ್ಕ್ವೇರ್ ಬರುತ್ತೆ, x - 1 ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಟ್ರೇಸ್ 2 ಇದೆ, ಟ್ರೇಸ್ ಇಲ್ಲಿ ಕೂಡ 2 ಇದೆ. ಸೊ ಐಗನ್ ವ್ಯಾಲ್ಯೂಸ್ ಇದೆ ನೋಡಿ, ಇಲ್ಲಿ 1 1 ಇದೆ, 1 1 ಇದೆ. ಸೊ ರ್ಯಾಂಕ್ ಏನಿದೆ ನೋಡಿ, ನಂಬರ್ ಆಫ್ ನಾನ್ ಜೀರೋ ರೋಸ್ ಎಷ್ಟಿದೆ, 2 ಇದೆ, 2 ಇದೆ. ಬಟ್ ಮಿನಿಮಲ್ ಪಾಲಿನಾಮಿಯಲ್ ಬರಲ್ಲ ಇವಾಗ, ಯಾಕಂದ್ರೆ ನೋಡಿ ಇದು ಸ್ಕೇಲರ್ ಮ್ಯಾಟ್ರಿಕ್ಸ್. ಸ್ಕೇಲರ್ ಮ್ಯಾಟ್ರಿಕ್ಸ್ ಆಲ್ವೇಸ್ ಮಿನಿಮಲ್ ಪಾಲಿನಾಮಿಯಲ್ ಏನ್ ಬರುತ್ತೆ, x - 1 ಬರುತ್ತೆ, ದಟ್ ಈಸ್ 1 ಅಲ್ವಾ. ನೋಟ್ ಬರ್ಸಿದೀನಿ ನಾನು, x - 1 ಬರುತ್ತೆ. ಬಟ್ ಇಲ್ಲಿ x- ಅಂದ್ರೆ ಏನಾಗ್ಬಿಡುತ್ತೆ ಇವಾಗ A - I ಆಗ್ಬಿಡುತ್ತೆ ಇದ್ರ ಪ್ರಕಾರ ಹೋದ್ರೆ. ಅಂದ್ರೆ ಇವಾಗ ಇರೋದೇ ಇಲ್ಲಿ ಏನಾಗುತ್ತೆ, x - 1 ಹೋಲ್ ಸ್ಕ್ವೇರ್ ಬರುತ್ತೆ ಕ್ಯಾರೆಕ್ಟರಿಸ್ಟಿಕ್ ಪಾಲಿನಾಮಿಯಲ್. ಸೊ ಇದಕ್ಕೆ ಅನಿಲೇಟಿಂಗ್ ಪಾಲಿನಾಮಿಯಲ್ ಏನಾಗ್ಬಿಡುತ್ತೆ ಇಲ್ಲಿ, x - 1 ಹೋಲ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಈಗ ಇದಕ್ಕೆ ಸ್ಯಾಟಿಸ್ಫೈ ಆಗಬೇಕು, ಇಲ್ಲ ಇದಕ್ಕೆ ಸ್ಯಾಟಿಸ್ಫೈ ಆಗಬೇಕು. ಯಾವ್ದಕ್ಕೆ ಸ್ಯಾಟಿಸ್ಫೈ ಆಗೋದು ದಟ್ ಇಸ್ ಅ ಮಿನಿಮಲ್ ಪಾಲಿನಾಮಿಯಲ್. ಸೊ ಲೀಸ್ಟ್ ಆಗಿರ್ಬೇಕು. ಇಲ್ಲಿ ತಗೊಂಡ್ರೆ ಇವಾಗ A - I ಆಗ್ಬಿಡುತ್ತಲ್ವಾ ಮ್ಯಾಟ್ರಿಕ್ಸ್ ಅದು. ಬಟ್ ಇಲ್ಲಿ ಏನಾಗ್ಬಿಡುತ್ತೆ A - I ಅಂದ್ರೆ 1 1 0 1 ಮೈನಸ್ 1 0. ಇವಾಗ ಏನಾಗ್ಬಿಡುತ್ತೆ 0, ನೆಕ್ಸ್ಟ್ 1 ಆಗುತ್ತೆ. ಓಕೆ, ನಾಟ್ ಈಕ್ವಲ್ ಟು 0 ಬರ್ತಿದೆ, ಹಾಗಾಗಿ ಇದಾಗಲ್ಲ. ಸೊ ಹಾಗಾಗಿ ಇದಾಗ್ಬಿಡುತ್ತಲ್ವಾ, A - I ಹೋಲ್ ಸ್ಕ್ವೇರ್ ದಟ್ ಈಸ್ x - 1 ಹೋಲ್ ಸ್ಕ್ವೇರ್. ಸೊ ಮಿನಿಮಲ್ ಪಾಲಿನಾಮಿಯಲ್ ಏನ್ ಬರ್ತಿದೆ ಇದಕ್ಕೆ, x - 1 ಬರ್ತಿದೆ. ಇದಕ್ಕೆ ಏನ್ ಬರ್ತಿದೆ ನೋಡಿ, x - 1 ಅಂದ್ರೆ ಮಿನಿಮಲ್ ಪಾಲಿನಾಮಿಯಲ್ ನಾಟ್ ಸೇಮ್ ಅಲ್ವಾ. ಹಾಗಾಗಿ ಏನಾಗ್ಬಿಡ್ತಿದ್ದು ಇವೆರಡು ನಾಟ್ ಸಿಮಿಲರ್. ಓಕೆನಾ? ಈ ತರ ಎಲ್ಲ ಕೇಳಿದ್ದಾರೆ, ಅಪ್ ಟು 3x3 ಮ್ಯಾಟ್ರಿಕ್ಸ್ ಕೇಳ್ತಾರೆ ಅಷ್ಟೇ. ಸೊ TC ಮೋಡ್ ಆಗಬೇಕು. ಓಕೆನಾ?
Yes. Yes, sir. ನೆಕ್ಸ್ಟ್ ಏನ್ ಮಾಡ್ತೀರಾ, ಅದ್ರಲ್ಲಿ ಲೀನಿಯರ್ ಐಡಿ ನೋಡೋಣ, ಅದಾಯ್ತು. ಡೈಮೆನ್ಷನ್ ನೋಡ್ಕೊಳ್ತೀರಾ, ಡೈಮೆನ್ಸಬಲ್ ನೋಡ್ಕೊಳ್ತೀರಾ. ನೆಕ್ಸ್ಟ್ ಸಿಮಿಲರ್ ಮ್ಯಾಟ್ರಿಕ್ಸ್ ಬಗ್ಗೆ ನೋಡ್ಕೊಂಡ್ರಿ. ಅದಾದ್ಮೇಲೆ Jordan canonical form. Jordan canonical form, quadratic form. Quadratic form. ಸೊ JCF ಒಂದು ನೋಡ್ಕೊಳ್ಳೇಬೇಕು ನೀವು ಯಾವ ತರ ಬರುತ್ತೆ ಕರೆಕ್ಟ್ ಆಗಿ, ಓಕೆನಾ. ಅದಾದ್ಮೇಲೆ ಏನ್ ಬರುತ್ತೆ, ಸೊ ಕ್ವಾಡ್ರಾಟಿಕ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ, ಸಿಗ್ನೇಚರ್ ಮತ್ತೆ ರ್ಯಾಂಕ್, ಕರೆಕ್ಟ್ ಅಲ್ವಾ. ಸಿಗ್ನೇಚರ್ ಅಂಡ್ ರ್ಯಾಂಕ್ ನೋಡ್ಕೋಬೇಕು ನೀವು. ಸೊ ಕೆನಾನಿಕಲ್ ಫಾರ್ಮ್ ಬರುತ್ತಲ್ಲ ಅಲ್ಲೂ, ಸೊ ದಟ್ ಇಸ್ ನಾರ್ಮಲ್ ಫಾರ್ಮ್ ಅಲ್ವಾ, ಅದನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಷ್ಟು ನೋಡ್ಕೊಂಡ್ರೆ ಸಾಕು. ಅದಾದ್ಮೇಲೆ ಏನ್ ಬರುತ್ತೆ, ಸೊ ಪಾಸಿಟಿವ್ ಡೆಫಿನೆಟ್ ಬರುತ್ತಲ್ಲ, ಸೊ ಅದು ಪಕ್ಕ ಕ್ವಶನ್ಸ್ ಅದು. ಸೊ ಡೆಫಿನೆಟ್ ಎಷ್ಟು ಬರುತ್ತೆ ನೋಡಿ, ಪಾಸಿಟಿವ್ ಡೆಫಿನೆಟ್, ನೆಗೆಟಿವ್ ಡೆಫಿನೆಟ್ ಅಲ್ವಾ, ಸೆಮಿ ಡೆಫಿನೆಟ್, ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇಷ್ಟೇ ಕೇಳಿರೋದಲ್ಲಿ. ಆಮೇಲೆ ಯಾವ ಅದು ಓಕೆ, ಅದು ನೋಡ್ಕೊಳ್ಳಿ. Linear transformation, sir. ಅದು ನೋಡ್ಕೊಳ್ಳಿ. ಅಲ್ಲಿ ಏನ್ ನೋಡ್ಕೊಳ್ತೀರಾ, ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೋ ಆಗಲ್ವೋ ಕೇಳ್ತಾರಲ್ವಾ, ಕರೆಕ್ಟ್ ಅಲ್ವಾ. Yes, sir. ಹಾ, ಸೊ ನೋಡಿ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಏನ್ ನೋಡ್ಕೋಬೇಕಂದ್ರೆ, ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೋ ಆಗಲ್ವೋ ಅಂತ ನೋಡ್ಕೋಬೇಕು. ಅದಾದ್ಮೇಲೆ ಸೊ ರ್ಯಾಂಕ್ ನಲಿಟಿ ಥಿಯರಂ ಬರುತ್ತೆ ನೋಡಿ ಇಲ್ಲಿ, ಕರೆಕ್ಟ್ ಅಲ್ವಾ, ಅದನ್ನ ನೋಡ್ಕೋಬೇಕು. ಸೊ ಈ ಆಮೇಲೆ ನೋಡಿ ಏನ್ ಬರುತ್ತೆ ಇಲ್ಲಿ, ಸೊ ಪ್ರಾಪರ್ಟೀಸ್ ಆಫ್ ರೇಂಜ್ ಸ್ಪೇಸ್, ನಲ್ ಸ್ಪೇಸ್ ನೋಡ್ಕೊಂಬಿಡಿ, ಓಕೆನಾ. ಸೊ 1 ಮತ್ತೆ ಆನ್ ಟು ಬಗ್ಗೆ ನೋಡ್ಕೊಳ್ಳಿ. ಇಷ್ಟು ನೋಡ್ಕೊಂಡ್ರೆ ಸಾಕು. ಸೊ ಮತ್ತೆ ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ ನೋಡಿ, ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್, ಇಷ್ಟು ನೋಡ್ಕೊಂಡ್ರೆ ಮುಗೀತು, ಓಕೆನಾ. ಸೊ ಫಸ್ಟ್ ಏನಂದ್ರೆ ನೋಡಿ, ಥಿಯರಿ ಜಾಸ್ತಿ ಓದಕ್ ಹೋಗ್ಬಿಡಿ ಇವಾಗ. ಸೊ ಜಸ್ಟ್ ಡೆಫಿನೇಷನ್ ನೋಡ್ಕೊಳ್ಳಿ ಅಷ್ಟೇ, ಏನೇನಿದೆ ಡೆಫಿನೇಷನ್ ಹೆಂಗೆ ಅಂತ. ಸೊ ಏನ್ ಮಾಡ್ಬೇಕು, ಕ್ವಶನ್ ಪೇಪರ್ ಮಾತ್ರ ಸಾಲ್ವ್ ಮಾಡ್ಬೇಕು ಇವಾಗ, ಅರ್ಥ ಆಯ್ತಾ. ಜಾಸ್ತಿ ಕತೆ ಓದ್ಕೊಂಡು ಕೂರಕ್ ಹೋಗ್ಬೇಡಿ, ಕ್ಲಿಯರಾ. Yes, sir. Yes, sir. ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ನಾನು ಶೇರ್ ಮಾಡಿದ್ದೀನಿ ನೋಡಿ, ಯಾವುದು ಕೇರಳ ಸೆಟ್ ಒಂದು ಶೇರ್ ಮಾಡಿದ್ದೀನಿ, ಇನ್ನೊಂದು ಯಾವುದು ಮಹಾರಾಷ್ಟ್ರ ಸೆಟ್ ಅಲ್ವಾ. ಸೊ ನಮ್ಮ ಕರ್ನಾಟಕ ಫಸ್ಟ್ ಸಾಲ್ವ್ ಮಾಡಿ ನೀವು, ಕರ್ನಾಟಕ, ಅರ್ಥ ಆಯ್ತಾ. Yes, sir. ಬರೀ ಆನ್ಸರ್ ಮಾತ್ರ ನೋಡ್ಬಿಡಿ ನೀವು, ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ. ಇಲ್ಲಿ ನೋಡಿ, ಸೊ ವಿಚ್ ಆರ್ ಆಪ್ಷನ್ಸ್, 4 ಆಪ್ಷನ್ಸ್ ಕೊಟ್ಟಿರ್ತಾರಲ್ವಾ, ಇಲ್ಲಿ ಒಂದು ಫಾಲ್ಸ್ ಕೊಟ್ಟಿರ್ತಾರೆ ಅಂದ್ರೆ ಇನ್ನು 3 ಕರೆಕ್ಟ್ ಇರ್ತಾವ ಅಂತ ಅರ್ಥ. 3 ಇದೆ ನೋಡಿ, ಅವ್ನು ಕರೆಕ್ಟ್ ನೋಡ್ಕೋಬೇಕು ನೀವು ಇವಾಗ, ಕರೆಕ್ಟ್ ಅಲ್ವಾ. ಯಾಕೆಂದ್ರೆ ಸರ್ ಏನ್ ಮಾಡ್ತಾರೆ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಫಾಲ್ಸ್ ಅಂತ ಕೊಟ್ಟಿದ್ದೆ, ಈಗ ಟ್ರೂ ಅಂತ ಕೊಟ್ಬಿಡ್ತಾರೆ. ಅದಕ್ಕೆ ನೋಡ್ಕೋಬೇಕು ಅವನ್ನ. ಅದನ್ನ ಒಂದು ಆಪ್ಷನ್ಸ್ ತಂದ್ಬಿಟ್ಟು ಇಲ್ಲಿ ಕೊಡ್ತಿರ್ತಾರೆ, ಇನ್ನೊಂದು ಕ್ವಶನ್ ಮರ್ಜ್ ಮಾಡಿ, ಅರ್ಥ ಆಯ್ತಾ. Yes, sir. ಅವನ್ನೆಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಆಪ್ಷನ್ಸ್ ಅನ್ನ. ಓಕೆ, ಇವಾಗ ಈಗ ನೋಡಿ, ಈಗ ODL ಏನಂತಂದ್ರೆ, ಫಸ್ಟ್ ನಾವ್ ಏನ್ ಮಾಡಿದ್ವಿ ಹೇಳಿ, ಫಸ್ಟ್ ಆರ್ಡರ್ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಮಾಡೋದು ನೋಡಿದ್ವಲ್ವಾ. Yes, sir. Yes, sir. ಸೊ ಲೀನಿಯರ್ ನಾನ್ ಲೀನಿಯರ್ ಗೊತ್ತಾಗಿದೆ ನಮಗೆ, ಜೊತೆಗೆ ಹೋಮೋಜಿನಿಯಸ್ ನಾನ್ ಹೋಮೋಜಿನಿಯಸ್ ಗೊತ್ತಾಯ್ತು. ನೆಕ್ಸ್ಟ್ Total differential equation and exact Separable equation variable method. ಓಕೆ, ಫಸ್ಟ್ ಆರ್ಡರ್ ಅಂದ್ರೆ ಎಲ್ಲ ಬಂತಲ್ಲಿ ಅಲ್ವಾ, ಅದನ್ನ ನೋಡ್ಕೋಬೇಕು. ಸಿಂಪಲ್ ಇದೆ, PUC ಅಲ್ಲೇ ಇತ್ತದು, ಇನ್ನೊಂದ್ಸರಿ ರಿವಿಷನ್ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ. ಸೊ ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಕೊಟ್ಟಿದ್ದಾರೆ ಕ್ವಶನ್ಸ್ ಅನ್ನ ಪ್ರತಿ ಸಲ ಅಲ್ವಾ. ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಮೇಲೆ ಕೊಟ್ಟಿದ್ದಾರೆ, ಸೊ ಬರ್ನೌಲಿ ಈಕ್ವೇಷನ್ ಮೇಲೆ ಕೊಟ್ಟಿದ್ದಾರೆ, ಅದನ್ನ ಕರೆಕ್ಟಾಗಿ ನೋಡ್ಕೋಬೇಕು. ಸೊ ಅದಾದ್ಮೇಲೆ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಲ್ಲಿ ಏನ್ ಮಾಡ್ತೀರಾ, ಅವು ಯಾವ್ಯಾವ ತರ ಬರುತ್ತಲ್ಲ ಮೆಥಡ್ ಅನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ KSET-ಗೆ ಏನಂತಂದ್ರೆ, ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಸೊ y(0 = 0, y'(0 = 1) ಈ ತರ ಇನಿಷಿಯಲ್ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ. ಸೊ ಈ ಕಂಡೀಷನ್ಸ್ ಅಲ್ಲಿ ನಿಮ್ಗೆ ಏನಾದ್ರೂ ಅದು ಸಾಲ್ವ್ ಆಯ್ತಂದ್ರೆ ಸಾಲ್ವ್ ಮಾಡಿ ಎಕ್ಸಾಮ್ ಅಲ್ಲಿ. ಯಾಕೋ ಕರೆಕ್ಟ್ ಆಗಿ ಓಲ್ಡ್ ಆಗ್ತಿಲ್ಲ ಅಂದ್ರೆ ನೋಡಿ, ಅಟ್ಲೀಸ್ಟ್ ನೀವು 2 ಆಪ್ಷನ್ಸ್ ಅನ್ನ ಡಿಸ್ಕಾರ್ಡ್ ಮಾಡಿದ್ರೆ ಇನ್ನೆರಡು ಆಪ್ಷನ್ಸ್ ಉಳ್ಕೊಂಡಿರ್ತಲ್ವಾ, ಅದ್ರಲ್ಲಿ ನೀವೇನೋ ಸ್ವಲ್ಪ ಬೆಸ್ಟ್ ಅನ್ಸಿದ್ದನ್ನ ಆಗ್ಬರ್ಬೋದು. ಅಂದ್ರೆ ಡಿಸ್ಕಾರ್ಡ್ ಮಾಡೋದು ಇಂಪಾರ್ಟೆಂಟ್ ಇವಾಗ, ಅರ್ಥ ಆಯ್ತಾ. ಹಾ, ಸೊ y(0 = 0, y'(0 = 1) ಕೊಟ್ಟಿರ್ತಾರೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ, ಅಟ್ಲೀಸ್ಟ್ 2 ಆಪ್ಷನ್ಸ್ ಡಿಸ್ಕಾರ್ಡ್ ಆಗೇ ಆಗುತ್ತೆ, ಓಕೆನಾ. ನಿಮಗೆ ಡೈರೆಕ್ಟ್ ಆಗಿ ಬಂದ್ಬಿಟ್ರೆ ಬೆಸ್ಟ್. ಮಿಸ್ ಆಗಿ ಏನಾದ್ರೂ ಎಡವಟ್ ಆಯ್ತು ಬರ್ಲಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, 2 ಆಪ್ಷನ್ ಉಳ್ಕೊಂಡಿರುತ್ತೆ, ಅದ್ರಲ್ಲಿ ಮಾಡ್ಬೇಕು, ಓಕೆನಾ. ಆಮೇಲೆ ತುಂಬಾ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತಾವೆ ನೋಡಿ, ನಿಮಗೆ ಗೊತ್ತಾಗ್ಬೇಕು, ತುಂಬಾ ಲೆಂತಿ ಅನ್ಸುತ್ತೆ ಅದು, ಓಕೆನಾ. ಸ್ವಂತ ಟ್ರೈ ಮಾಡಕ್ ಹೋಗ್ಬಾರ್ದು ಎಕ್ಸಾಮ್ ಅಲ್ಲಿ, ಯಾಕಂದ್ರೆ ಟೈಮ್ ಹೋಗ್ಬಿಡುತ್ತೆ, ನಿಮಗೆ ಬರುತ್ತಂತ ಮಾಡಂಗಿಲ್ಲ ಅಲ್ಲಿ, ಅರ್ಥ ಆಯ್ತಾ. Yes, sir.
ನೋಡಿ ಆಮೇಲೆ ರಿಸಲ್ಟ್ಸ್ ಇದಾವೆ ನೋಡಿ ರಿಸಲ್ಟ್ಸ್ ಓಕೆನಾ. ಸೊ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಸಸ್ ಅವೆಲ್ಲ ಇದಾವಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಮಿಸ್ ಆಗಿ ಏನಾದ್ರು ಎಕ್ಸಾಮ್ ಅಲ್ಲಿ ಕೊಟ್ರೆ ಅಲ್ಲಿ ಹೋಗ್ಬಿಟ್ಟು ನೀವು ಸುಮ್ಮನೆ ನಾನು ಅದೇ ಈಗ ಆಗ್ಲೇ ಹೇಳಿದ್ನಲ್ಲ ಯಾವ್ದು ಹೇಳಿ, ಎ ಸಿಮೆಟ್ರಿಕ್ ಆಗಿದೆ, ಬಿ ಸಿಮೆಟ್ರಿಕ್ ಆಗಿದೆ, ಎ ಬಿ ಸಿಮೆಟ್ರಿಕ್ ಆಗುತ್ತಾ ಅಂತ ಕೊಟ್ಟಿರ್ತಾರೆ ಅಲ್ವಾ. ನಾವ್ ಅಲ್ಲಿ ಹೋಗ್ಬಿಟ್ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ತಗೊಂಡು ಕೂರಂಗಿಲ್ಲ, ಡೈರೆಕ್ಟ್ ಆಗಿ ಗೊತ್ತಿರಬೇಕು. ಅರ್ಥ ಆಯ್ತಾ? ಅದಕ್ಕೆ ಓದ್ಬೇಕು ಓಕೆನಾ. ಸೊ ಯಾರು ಇಲ್ಲಿ ಜಾಸ್ತಿ ರಿಸಲ್ಟ್ಸ್ ನೆನ್ಪಿಟ್ಕೊಳ್ತಾರಲ್ಲ ಅವ್ರಿಗೆ ಎಕ್ಸಾಮ್ ಇದು. ಇದು ಅನಾಲಿಸಿಸ್ ಅಲ್ಲ ಕೆಸೆಟ್ ಓಕೆನಾ. ಈಗ ನೆಟ್ ಇದೆ ನೋಡಿ ಅನಾಲಿಸಿಸ್ ಅದು, ಯಾಕಂದ್ರೆ ಅದು PhD ಮಾಡಕ್ ಹೋಗ್ತಾರೆ ಹುಡುಗರು ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಲ್ಲಿ, ಸೊ ತುಂಬಾ ಅನಾಲಿಸಿಸ್ ಕ್ವಶನ್ಸ್ ಅವು ಓಕೆನಾ. ಬಟ್ ಕೆಸೆಟ್ ಏನಂದ್ರೆ ನೋಡಿ ಇಲ್ಲಿ ನೆಟ್ ಮಾಡಕ್ ಆಗಲ್ಲ, ತುಂಬಾ ಡಿಫಿಕಲ್ಟ್ ಆಗುತ್ತೆ. ಸೊ ಅಂದ್ಬಿಟ್ಟು ಕೆಸೆಟ್ ತಂದಿರೋದು. ಅರ್ಥ ಆಯ್ತಾ? ಕೆಸೆಟ್ ಎಕ್ಸಾಮ್ ಹೇಳಿ ಸ್ಟೇಟ್ ಲೆವೆಲ್ ಅಲ್ಲಿ ತುಂಬಾ ಜನ ಆಮೇಲೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಕಾಲ್ ಆಗುತ್ತೆ ಅನ್ಕೊಡಿ, ಅಪ್ಲೈ ಮಾಡೋರು ದಿಕ್ಕಿರಲ್ಲ ಓನ್ಲಿ ನೆಟ್ ಇದ್ದಿದ್ರೆ, ಯಾಕಂದ್ರೆ ನೆಟ್ ಕ್ವಾಲಿಫೈ ಆಗೋದು ಕಷ್ಟ ಇರುತ್ತೆ ಅಲ್ವಾ. ಸೊ ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಕೆಸೆಟ್ ಬಂದಿರೋದು. ಸೊ ಕೆಸೆಟ್ ಅಂತಂದ್ರೆ ಏನಂತಂದ್ರೆ ಸೊ ನೆಟ್ ಮಾಡೋಕೆ ಕಷ್ಟ ಆಗುತ್ತೆ ಅಂದ್ರೆ ಕೆಸೆಟ್ ಅಲ್ವಾ. ಸೊ ಅದಕ್ಕೆ ಏನ್ ಮಾಡ್ಬೇಕು ಹೇಳಿ, ರಿಸಲ್ಟ್ಸ್ ಅನ್ನ ಕರೆಕ್ಟಾಗಿ ಓದ್ಕೊಡಿ. ಸೊ ಬೆಟರ್ ಏನಂತಂದ್ರೆ ನೋಡಿ, ಈ ಎಲ್ಲಾ ಕ್ವಶನ್ ಪೇಪರ್ಸ್ ಇದೆ ನೋಡಿ, ಆ ಕ್ವಶನ್ ಪೇಪರ್ಸ್ ಅಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಇದಾವೆ ನೋಡಿ, 4 ಆಪ್ಷನ್ಸ್ ಕೊಟ್ಟಿರ್ತಾರಲ್ವಾ, ಕೇಳಿಸಿದೇನಾ? ಸೊ ಅವನ್ನ ನೋಟ್ಸ್ ಮಾಡ್ಕೊಂಬಿಡಿ ನೀವು. ಅರ್ಥ ಆಯ್ತಾ? ನೋಡಿ ಈಗ ಟೈಮ್ ಇಲ್ಲ ಇಲ್ಲಿ, ಪದೇ 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 ದೊಡ್ಡ ಈಗ ಬಲ್ವಾನ್ ಅವೆಲ್ಲ ಇದಾವ ನೋಡಿ, ದೊಡ್ಡ ದೊಡ್ಡ ಸಾಗರ ಇದ್ದಂಗಿದೆ ಅದು, ಕರೆಕ್ಟ್ ಅಲ್ವಾ? ಆರ್ಟ್ ವರ್ಕ್ ಇವಾಗ ಏನಿದ್ರು ಹಾರ್ಡ್ ವರ್ಕ್ ಮಾಡಕ್ ಆಗಲ್ಲ, ಟೈಮ್ ಇಲ್ಲ. ನೀವೇನ್ ಮಾಡ್ತೀರಾ ಅಂದ್ರೆ ಕ್ವಶನ್ ಪೇಪರ್ಸ್ ಇದೆ ನೋಡಿ, ಅವ್ನು ತಗೊಂಡು ಅಲ್ಲಿ ಆಪ್ಷನ್ಸ್ ಇದಾವೆ ನೋಡಿ, ಅವ್ನು ಕರೆಕ್ಟಾಗಿ ನೋಡ್ಕೊಂತ ಹೋಗಿ. ನೀವು ಓದಿದಿರಲ್ವಾ ಸ್ವಲ್ಪ, ಅದ್ರ ಜೊತೆ ಟ್ಯಾಲಿ ಮಾಡ್ತಾ ಹೋಗಿ ಅದನ್ನ. ಅರ್ಥ ಆಗ್ತಿದೇನಾ? ಆ ಥರ ಮಾಡಿ ಓಕೆನಾ. ಸುಮ್ಮನೆ ಕಷ್ಟ ಬಿದ್ದು ಯಾಕೆ ಓದಕ್ ಹೋಗ್ತೀರಾ ಇವೆಲ್ಲ ನೋಡಿ, ಸ್ಟೇಟ್ಮೆಂಟ್ಸ್ ಇಲ್ಲೆಲ್ಲ ಇದೆ, ಇಷ್ಟೆಲ್ಲ ಓದಕ್ ಆಗಲ್ಲ, ಇವಾಗ ಟೈಮ್ ಇಲ್ಲ, ಕನ್ಫ್ಯೂಸ್ ಆಗ್ತೀವಿ. ಈಗ ಅಷ್ಟೇ, ಇವಾಗ ಏನ್ ಮಾಡ್ಬೇಕು ಹೇಳಿ, ಸ್ಟರ್ಮ್ ಲೆವೆಲ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಗೊತ್ತಿರಬೇಕಾಗಿತ್ತು. ಗೊತ್ತಾಯ್ತಾ ನಿಮ್ಗೆ ಇವಾಗ? ಅಷ್ಟೇ ಓಕೆನಾ. ಅದನ್ನ ಬಿಟ್ಟು ಬೇರೆ ಏನಾದ್ರು ಕೇಳಿದ್ರೆ, ಇವಾಗ ನೋಡಿ ಸ್ಟರ್ಮ್ ಲೆವೆಲ್ ಪ್ರಾಬ್ಲಮ್ ಅಲ್ಲಿ ಈಗ 2021 ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಸ್ ಎಲ್ಲ ಆಲ್ವೇಸ್ ಏನಾಗಿರುತ್ತೆ ರಿಯಲ್ ಆಗಿರುತ್ತೆ ಅಂತ ಒಂದು ರಿಸಲ್ಟ್ ಇದೆ. ಯಾಕೆ ರಿಯಲ್ ಆಗುತ್ತೆ ಅಂದ್ರೆ, ಈಗ ನಾವು ಜಸ್ಟ್ ಸಾಲ್ವ್ ಮಾಡಿದ್ವಲ್ವ ನಾವು, ಏನ್ ಬಂತು ನಮ್ಗೆ ಐಗನ್ ವ್ಯಾಲ್ಯೂಸ್ ಹೇಳಿ, n² ಫಾರ್ಮ್ ಅಲ್ಲಿ ಬಂತು. ಸೊ n ಈಕ್ವಲ್ ಏನಾಗಿರುತ್ತೆ ನಮಗೆ ಅಲ್ಲಿ 1 2 3 4 ಔಟ್ಪುಟ್ ಇಲ್ಲಿ ಕೊಡ್ತಾ ಹೋದ್ರೆ ಏನ್ ಬರುತ್ತೆ ನಮಗೆ? ಪಾಸಿಟಿವ್ 9. ಅದೇ ಪಾಸಿಟಿವ್ 149. ಎಸ್, ಅದೇ ರಿಯಲ್ ನಂಬರ್ ಅಲ್ವಾ ಇವೆಲ್ಲ, ಅಂಡರ್ಸ್ಟುಡ್ ಅಲ್ವಾ. ಸೊ ನೀವು ಇವಾಗ ಏನಾಗುತ್ತೆ ಹೇಳಿ ನೋಡೋಣ, ಹಂಗಾರೆ ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತೆ ನಮಗೆ ಸ್ಟರ್ಮ್ ಲೆವೆಲ್ ಪ್ರಾಬ್ಲಮ್ಗೆ? ರಿಯಲ್ ನಂಬರ್ಸ್ ಬರುತ್ತೆ ಅಂತ ಓಕೆನಾ. ಸೊ ಇವಾಗ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಪರ್ಟೀಸ್ ಆಫ್ ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತೆ ಅಂತ, ಒಂದು 20-30 ಇದೆ, ಅವ್ನು ನೀವು ಓದ್ಕೊಂಡು ಕೂತ್ರೆ ಆಗಲ್ಲ. ಇವಾಗ ಆ ಕ್ವಶನ್ ಪೇಪರ್ ತಗೊಂಡು ಹೋಗ್ಬಿಟ್ಟು 4 ಆಪ್ಷನ್ಸ್ ಇತ್ತಲ್ವಾ ಅದಕ್ಕೆ ಸಂಬಂಧಪಟ್ಟಿದ್ದು, ಅದನ್ನ ತಗೊಂಡು ನೋಟ್ ಮಾಡ್ಕೊಂಡ್ರೆ ಬೆಸ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ಅಲ್ಲಿ 3 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಫಾಲ್ಸ್ ಅಂತ ಕೊಟ್ಟಿರ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಫಾಲ್ಸ್ ಅಂತ. ಒಂದ್ ಆಗಲ್ಲ, ಇನ್ 3 ಆಗುತ್ತೆ ಪ್ರಾಪರ್ಟೀಸ್. ಆ 3ಅನ್ನ ಓದ್ಕೊಳ್ಳಿ ಸಾಕು, ಕರೆಕ್ಟ್ ಅಲ್ವಾ? ಈ ಪ್ರಾಬ್ಲಮ್ ಕಂಪಲ್ಸರಿ ಕೇಳೇ ಕೇಳ್ತಾರೆ. ಇದು ನಿಮಗೆ ನಾನು ಹೇಳ್ಕೊಟ್ಟೆ ಇವಾಗ ಟ್ರಿಕ್ ಯಾವ ತರ ಅಂತ. ಸ್ವಲ್ಪ ಪಾಸಿಟಿವ್ ಇದ್ರೆ ಲ್ಯಾಂಬ್ಡಾ ಕೊಡಿ ಅಂತ ತಗೊಳ್ತೀರಾ, ಪಾಸಿಟಿವ್ ತಗೊಳ್ಳಿ. ಆಮೇಲೆ ಏನಂದ್ರೆ ನೋಡಿ, ಸ್ಟರ್ಮ್ ಲೆವೆಲ್ ಪ್ರಾಬ್ಲಮ್ ಅಲ್ಲಿ ಬೇರೆ ಇದಾವೆ, ತುಂಬಾ ಡಿಫಿಕಲ್ಟ್ ಎಲ್ಲ ಬರುತ್ತೆ. ಇವಾಗ ನೆಟ್ ಲೆವೆಲ್ಗೆ ಇದಾವೆ ಕ್ವಶನ್ಸ್ ಓಕೆನಾ. ನಾನ್ ನೋಡಿದ ಪ್ರಕಾರ ಕೆಸೆಟ್ ಲೆವೆಲ್ಗೆ ಮತ್ತೆ ಬೇರೆ ಸೆಟ್ ಕ್ವಶನ್ ಪೇಪರ್ ನೋಡಿದ್ನಲ್ಲ, ಸೊ ಈ ಲೆವೆಲ್ಗೆ ಇದೆ ಅಷ್ಟೇ. ಅರ್ಥ ಆಗ್ತಿದೆನಾ? ಈ ಲೆವೆಲ್ಗೆ ಮಾತ್ರ ಕೇಳಿದ್ದಾರೆ. ಈಗ ಕೆಲವೊಂದು ಟೈಮ್ ಏನಾಗುತ್ತೆ ನೋಡಿ, ಲ್ಯಾಂಬ್ಡಾ ಈಕ್ವಲ್ ಟು ನೆಗೆಟಿವ್ ಬಂದಾಗೂ ಬರೋ ಚಾನ್ಸ್ ಇದೆ ಓಕೆನಾ. ಬಟ್ ಈ ಲೆವೆಲ್ಗೆ ಇದೆ ಇವಾಗ ಸದ್ಯಕ್ಕೆ, ನೋಡ್ಕೊಳ್ಳಿ, ಇಷ್ಟೇ ನೋಡ್ಕೊಳ್ಳಿ ಸಾಕು. ನಿಮ್ಗೆ ಯಾವ್ದಾದ್ರು ಕ್ವಶನ್ ಪೇಪರ್ ಅಲ್ಲಿ ಏನಾದ್ರು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸಿದ್ರೆ ಪ್ರಾಬ್ಲಮ್, ಅದನ್ನ ಶೇರ್ ಮಾಡಿ ಓಕೆನಾ. ಅದನ್ನ ಶೇರ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಶೇರ್ ಮಾಡ್ತೀನಿ. ಸೊ ಇವಾಗ ನೋಡಿ, ಇವತ್ತು ಎಷ್ಟು ಡೇಟ್ ಇವತ್ತು ಹೇಳಿ? 10. ಹಾ. ಸೊ ನೆಕ್ಸ್ಟ್ ದಿನದ ಎಕ್ಸಾಮ್ ಹೇಳಿ? ಮ್ಯಾಕ್ಸಿಮಮ್ 40 ಅಂತ. 40 ದಿನ ಇದೆ. 40 ದಿನ ಇದೆ, ಸ್ವಲ್ಪ ಅಲ್ಲಿ ಬಲ್ವಾನ್ ನೋಡಿ 400 ಪೇಜ್ ಇದೆ ರಿಯಲ್ ಅಲ್ವಾ. ಮತ್ತೆ ನೆಕ್ಸ್ಟ್ ಇದು ಎಷ್ಟಿದೆ ಹೇಳಿ ನೋಡೋಣ. ಯಾವುದು ಲೀನಿಯರು, ಅದೊಂದು 250 ಪೇಜ್ ಇದೆ ಅಲ್ವಾ.
ಎಸ್ ಸೊ ಹಿಂಗೆಲ್ಲ ಇರ್ತವೆ, ಸ್ವಲ್ಪ ಥಿಂಕ್ ಮಾಡಬೇಕು. ಟೈಮ್ ಎಷ್ಟಿದೆ, ನಾವೇನು ಓದ್ಬೇಕು ಇವಾಗ? ಓಕೆ, ಇವಾಗ ಇಲ್ಲಿ ನೋಡಿ, ಈಗ ಸ್ಟರ್ಮ್ ಲೆವೆಲ್ ಪ್ರಾಬ್ಲಮ್ ಆಯ್ತಲ್ವಾ, ಇಷ್ಟು ನೋಡ್ಕೊಳ್ಳಿ ಸಾಕು. ಇವಾಗ ಇದಾದ್ಮೇಲೆ ಓಕೆ, ಇಲ್ಲಿ ಕ್ವಶನ್ಸ್ ಇದಾವೆ ಕೆಲವೊಂದು, ನೀವು ಸಾಲ್ವ್ ಮಾಡಿ ತಗೋಣ ಅಷ್ಟೇ ಇವಾಗ. ಓಕೆ, ಏನ್ ಬರುತ್ತೆ ಹೇಳಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ವಶನ್. ಸೊ ನೆಟ್ ಕ್ವಶನ್ ಇದು. ಏನ್ ಬರುತ್ತೆ ಹೇಳಿ? Lambda square. ಆಗ್ಲೇ ಸಾಲ್ವ್ ಮಾಡಿದ್ರೆ ಅನ್ಸುತ್ತಲ್ವ ಇದು? ಎಸ್ ಸರ್. ಏನ್ ಬರುತ್ತೆ ಹೇಳಿ? ಸೊ ಐಗನ್ ವೆಕ್ಟರ್ಸ್ ಕೇಳಿದ್ದಾರೆ. Sin n plus 1 by x ಇದು ಆಕ್ಚುಲಿ ಲ್ಯಾಂಬ್ಡಾ ಇದೆ. ಹಾ ಲ್ಯಾಂಬ್ಡಾ ಇತ್ತು, ಇಲ್ಲಿ ಲ್ಯಾಂಬ್ಡಾ ಸ್ಕ್ವೇರ್ ಇದೆ ಅಲ್ಲ ಸರ್? ಇಲ್ಲ ಲ್ಯಾಂಬ್ಡಾ ಅದು. ಸೊ ಮಿಸ್ ಆಗಿದೆ. ಲ್ಯಾಂಬ್ಡಾ ಸ್ಕ್ವೇರ್ ಅಲ್ಲ, ಲ್ಯಾಂಬ್ಡಾ ಅಷ್ಟೇ ಅದು. ಏನ್ ಬರುತ್ತೆ ಹೇಳಿ? Sin n plus 1 by 2 x. ಇಲ್ಲಿ ನೋಡಿ ಸ್ವಲ್ಪ, ಇಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿದಾರಲ್ವಾ, ಇದೆಲ್ಲ y. ಇವಾಗ ಇದು y, ಇದು y, ಇದು y ಆಗುತ್ತೆ, ಇದು y ಆಗುತ್ತೆ. ಈಗ ನಾನು ಆಪ್ಷನ್ 4 ತಗೊಂಡ್ರೆ y = cos nx ಅಂತ. y ಆಫ್ 0 ನೋಡಿ, ಇಲ್ಲಿ cos n into 0 ಬರುತ್ತೆ, ದಟ್ ಈಸ್ 1 ಆಗುತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? 0 ಕೊಟ್ಟಿದ್ದಾರೆ. ಸೊ ಆಪ್ಷನ್ 4 ಡಿಸ್ಕಾರ್ಡ್. ಆಪ್ಷನ್ 3 ಏನಾಗುತ್ತೆ ನೋಡಿ, ಸೇಮ್ ಬರುತ್ತೆ. y of 0 = 1. ಆಪ್ಷನ್ 1 ಉಳ್ಕೊಂಡಿದೆ, ಆಪ್ಷನ್ 2 ಉಳ್ಕೊಂಡಿದೆ. ಸೊ n = ಏನ್ ತಗೋಬಹುದು ಅಂದ್ರೆ, ಅಲ್ಲಿ ಪಾಸಿಟಿವ್ ತಗೊಂಡಿರ್ತೀವಲ್ಲ, 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ ಅಂಡ್ ಸೋ ಆನ್. ಏನಾಗುತ್ತೆ, ಫಸ್ಟ್ ಲೀಸ್ಟ್ ಯಾವ್ದಾರ ತಗೊಳ್ಳಿ ನೀವು. ನಾನು ಏನ್ ತಗೊಳ್ತೀನಿ, n ಗೆ 1 ತಗೊಳ್ತೀನಿ. n ಗೆ 1 ತಗೊಂಡ್ರೆ ಇಲ್ಲಿ ಏನಾಗುತ್ತೆ ಹೇಳಿ? 1 into x ಆಗುತ್ತೆ. ಆಪ್ಷನ್ 2 ತಗೊಳ್ಳಿ. ಸೊ y = sin x ಇದೆ. ಸೊ y ಆಫ್ 0 ಏನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಬಟ್ ಡಿಫರೆನ್ಶಿಯೇಟ್ ಮಾಡಿ, y dash ಆಫ್ 0 ಏನಾಗುತ್ತೆ ಹೇಳಿ? cos x. ಸಾರಿ, y dash ಆಫ್ x ಏನಾಗುತ್ತೆ ಹೇಳಿ? cos x ಆಗುತ್ತೆ. ಇವಾಗ y dash ಆಫ್ pi ಏನಾಗುತ್ತೆ ಹೇಳಿ? ದಟ್ ಈಸ್ cos pi. ಏನಾಗುತ್ತೆ? ಮೈನಸ್. ಬಟ್ ಅವ್ರೇನ್ ಕೊಟ್ಟಿದ್ದಾರೆ ನೋಡಿ? 0. ಆಪ್ಷನ್ 2 ಡಿಸ್ಕಾರ್ಡ್. ಇನ್ನೇನು ಉಳ್ಕೊಳ್ತು? ಆಪ್ಷನ್ 1. ಈ ತರನೂ ಮಾಡ್ಬೋದಲ್ವಾ? ಓಕೆ, ಏನ್ ಬರ್ತಿದೆ ನೋಡಿ, ಐಗನ್ ವ್ಯಾಲ್ಯೂಸ್ ಏನ್ ಬರುತ್ತೆ ಹೇಳಿ? ಐಗನ್ ವ್ಯಾಲ್ಯೂಸ್ ಈಸಿ ಇದೆ, ಮಾಡ್ಬಿಡಿ ಅಷ್ಟೇ. ಇದೆ ಇಲ್ಲಿ. ಸೊ ಲ್ಯಾಂಬ್ಡಾ = ಏನ್ ತಗೊಳ್ತೀರಾ? ಸೊ ಪಾಸಿಟಿವ್ ಇದೆ, ಪಾಸಿಟಿವ್ μ ಸ್ಕ್ವೇರ್. ಸೊ m² + μ² = 0 ಸ್ಕ್ವೇರ್. ಸೊ m² ಏನಾಗ್ಬಿಡುತ್ತೆ? -2 ಸೊ ಮೈನಸ್ i μ ಬರುತ್ತೆ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಹೇಳೋದ್ರಲ್ಲಿ y of x = C1 cos μx plus C2 sin μx. ಸೊ y of 0 = ಇಲ್ಲಿ ಏನಾಗ್ಬಿಡುತ್ತೆ? C1 = 0 ಇಲ್ಲಿ. ಸೊ y dash ಆಫ್ x = ಸಾರಿ, ಈಗ y of x ಏನ್ ಉಳ್ಕೊಂಡ್ಬಿಡುತ್ತೆ ನಮಗೆ ಇಲ್ಲಿ? C2 sin μx. ಸೊ y dash ಮಾಡ್ಬಿಡಿ, C2 μ cos μx ಆಗುತ್ತೆ. ಸೊ y dash ಆಫ್ pi ಏನಾಗ್ಬಿಡುತ್ತೆ ಇಲ್ಲಿ? C2 μ cos μ pi = 0. ಇವಾಗ ಏನಾಗ್ಬಿಡುತ್ತೆ ಇಲ್ಲಿ? C2 ≠ 0 ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. cos μ pi ಏನಾಗುತ್ತೆ? 0 ಆಗುತ್ತೆ. ಸೊ μ pi = ಏನಾಗ್ಬಿಡುತ್ತೆ ಹೇಳಿ? 2n + 1 pi/2. 2 pi get cancel. μ = ಏನ್ ಬರ್ತಿದೆ? 1/2 times 2n + 1 ಬರ್ತಿದೆ ಅಲ್ವಾ? ಸೊ ಈಗ ಐಗನ್ ವ್ಯಾಲ್ಯೂಸ್ ಯಾವ ಫಾರ್ಮಲ್ಲಿ ತಗೊಂಡಿದ್ದೀವಿ ನಾವು? λ = μ². ಇದನ್ನ μ² ಮಾಡ್ಬಿಟ್ರೆ ಏನಾಗುತ್ತೆ? 1/4 into 2n + 1 whole square. ಯಾವ ಆಪ್ಷನ್ ಇದೆ ನೋಡಿ ಇಲ್ಲಿ? ಆಪ್ಷನ್ 3 ಇದೆ. ಕ್ಲಿಯರಾ? ಓಕೆ, ಇದೇನಾಗುತ್ತೆ ಹೇಳಿ? ಇಲ್ಲಿ ನೋಡಿ, ಇದು ನೆಟ್ ಕ್ವಶನ್. ಸೊ ಲ್ಯಾಂಬ್ಡಾ ಇದೆ ಇಲ್ಲಿ. ಸೊ λ = ಏನಾಗ್ಬಿಡುತ್ತೆ ಇವಾಗ? ಡೈರೆಕ್ಟ್ ಆಗಿ
ಇಲ್ಲಿ ಮ್ಯೂ ಸ್ಕ್ವೇರ್ ತಗೋಬೇಕು. ಸೊ ಎಮ್ ಸ್ಕ್ವೇರ್ ಮ್ಯೂ ಸ್ಕ್ವೇರ್ ಈಕ್ವಲ್ ಟು 0 ವಿಚ್ ಇಂಪ್ಲೈಸ್ ದಟ್ ಎಮ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಮ್ಯೂ ಸ್ಕ್ವೇರ್. ಸೊ ಎಮ್ ಕೂಡ ಏನಾಗ್ಬಿಡುತ್ತೆ ಪ್ಲಸ್ ಆರ್ ಮೈನಸ್ ಐ ಮ್ಯೂ ಆಗುತ್ತೆ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ ದಟ್ ಈಸ್ ವೈ ಆಫ್ ಎಕ್ಸ್ ಈಕ್ವಲ್ ಟು Cos C1 cos mu x C2 sin sin mu. x ಆಗುತ್ತೆ. ಸೊ ಇವಾಗ ವೈ ಡ್ಯಾಶ್ ಅಂತ ಕೊಟ್ಟಿದ್ದಾರಲ್ವಾ, ಇಲ್ಲೂ ವೈ ಡ್ಯಾಶ್ ಕೊಟ್ಟಿದ್ದಾರೆ. ಓಕೆ, ವೈ ಡ್ಯಾಶ್ ಮಾಡ್ಬಿಡಿ. ವೈ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು C minus C1 mu sin sin mu x ಪ್ಲಸ್ C2 plus mu. C2 mu cos x cos mu x. ಸೊ ವೈ ಡ್ಯಾಶ್ ಆಫ್ ಏನು ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರಲ್ವಾ, ಇವಾಗ ಏನಾಗ್ಬಿಡುತ್ತೆ ಇಲ್ಲಿ sin C2 0 ಇದೆ ಆಗ್ಬಿಡುತ್ತೆ. ಸೊ ಇಲ್ಲಿ C2 ಇದೆ ಅಲ್ವಾ, ಸೊ C2 ಇಂಟು ದಿಸ್ ಇಸ್ 1, C2 ಏನು ಕೊಟ್ಟಿದ್ದಾರೆ 0 ಆಗ್ಬಿಡುತ್ತೆ. ಇವಾಗ ಈ C2 ತಗೊಂಡು ಹೋಗ್ಬಿಟ್ಟು ವೈ ಆಫ್ ಎಕ್ಸ್ ಕೊಡ್ಬೇಕು ನೀವು. ಏನಾಗ್ಬಿಡುತ್ತೆ ಅವಾಗ minus y of C1 x mu sin mu x. ಇಲ್ಲಿ ನೋಡುತ್ತೆ ಮ್ಯೂ ಕಾಸ್ ಮ್ಯೂ ಎಕ್ಸ್ minus C1 mu sin sin mu x. ವೈ ಡ್ಯಾಶ್ ಆಫ್ ಪೈ ಬೈ 2 ಮಾಡಿ. ಅವಾಗ ಏನಾಗುತ್ತೆ ಮೈನಸ್ C1 ಮ್ಯೂ ಸ್ಕ್ವೇರ್ ಸೈನ್ ಮ್ಯೂ ಇಂಟು ಪೈ ಬೈ 2 ಆಗುತ್ತೆ. ಈಕ್ವಲ್ ಏನಾಗ್ಬಿಡುತ್ತೆ 0 ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ ಆನ್ ಟ್ರಿವಿಯಲ್ ಸೊಲ್ಯೂಷನ್ C1 ಏನು ತಗೋಬೇಕಿವ ನೀವು, ಮಸ್ಟ್ ನಾಟ್ ಈಕ್ವಲ್ ಟು 0 ತಗೋಬೇಕು. ಸೈನ್ ಮ್ಯೂ ಪೈ ಬೈ 2 ಏನಾಗ್ಬಿಡುತ್ತೆ ಹಂಗಾರೆ ಇವಾಗ ಈಕ್ವಲ್ ಟು 0 ಆಗುತ್ತೆ. ಸೊ ಮ್ಯೂ ಪೈ ಬೈ 2 ಈಕ್ವಲ್ ಟು ಸೈನ್ ಯಾವಾಗ 0 ಆಗುತ್ತೆ ಎನ್ ಪೈ. ಸೊ ಪೈ ಪೈ ಗೆಟ್ ಕ್ಯಾನ್ಸಲ್, ಮ್ಯೂ ಬೈ 2 ಈಕ್ವಲ್ ಟು ಎನ್ ಬರ್ತಿದೆ. ಸೊ ಮ್ಯೂ ಕೂಡ ಏನಾಗ್ಬಿಡುತ್ತೆ 2n ಆಗುತ್ತೆ. ಸೊ ಬಟ್ ನಮಗೆ ಐಗನ್ ವ್ಯಾಲ್ಯೂಸ್ ಯಾವ ಫಾರ್ಮ್ ಇರುತ್ತೆ, ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ಇದೆ. ಸೊ ಇಲ್ಲಿ ಮ್ಯೂ ಸ್ಕ್ವೇರ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ಹೇಳಿ 4n² ಆಗುತ್ತೆ. ಕ್ಲಿಯರಾ? Yes, sir. 4n² ಏನ್ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯೂ ಈಕ್ವಲ್ ಟು 2n ತಗೊಂಡ್ರೆ ಇವಾಗ n ಈಕ್ವಲ್ ಟು ನಾವು 0 ತಗೊಂಡ್ಬಿಟ್ರೆ ಮ್ಯೂ ಈಕ್ವಲ್ ಏನಾಗುತ್ತೆ 0 0 0 ಆಗುತ್ತೆ. ಅವಾಗ ತೊಗೊಳಕ್ ಬರೋಣ. ಅದಕ್ಕೆ ನೀವೇನ್ ತಗೋ ಪಾಸಿಟಿವ್ ತಗೊಂಡಿರೋದು ನಾವಿಲ್ಲಿ, ದಿಸ್ ಇಸ್ ಪಾಸಿಟಿವ್. ಸೊ ಹಾಗಾಗಿ n ಎಷ್ಟು ಮಾಡಬೇಕು 1 2 2 ಸೊ ಆಪ್ಷನ್ 3. ಓಕೆ, ಇದು ಕೂಡ ನೆಟ್ ಕ್ವಶನ್ ಸಾಲ್ವ್ ಮಾಡಿ. ಸರ್ ಹೇಳಿ. ಸರ್ ಪ್ರೀವಿಯಸ್ ಎಕ್ಸಾಂಪಲ್ 0 ಕೊಟ್ರೆ ಟ್ರಿವಿಯಲ್ ಸೊಲ್ಯೂಷನ್ ಬರಲ್ಲ ಸರ್ ಅಲ್ಲಿ? ಯಾಕೆ 4n² ಬಂದಿದೆ ನೋಡಿ. ಸೊ ಲ್ಯಾಂಬ್ಡಾ ಈಕ್ವಲ್ ಟು 0 ಆಗುತ್ತೆ. ಬಟ್ y of x is equal to non-zero ಬರುತ್ತಲ್ಲ ಸರ್ ಸೊಲ್ಯೂಷನ್? ಐಗನ್ ವ್ಯಾಲ್ಯೂ ಅಲ್ಲ, ಈಗ ವ್ಯಾಲ್ಯೂಸಿಗೆ ಮಾತಾಡ್ಬೇಕು. ಇವಾಗ ಪಾಸಿಟಿವ್ ಅಲ್ಲ ನಾವು ತಗೊಂಡಿರೋದು. ಎಸ್ ಸರ್, ಮ್ಯೂ 0 ಕಾಸ್ 0 1 ಆಗುತ್ತೆ. ಸೊ C1 ನಾನ್ ಜೀರೋ ಇದೆ ಅಲ್ವಾ ಸರ್? ಸೊ y of x ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಅಂತ ಹೇಳಲ್ವಾ ಸರ್ ಅಲ್ಲಿ? ಎಲ್ಲಿದೆ? ಇಲ್ಲಿದೆ ಅಲ್ವಾ, ನೀವು ಹೇಳ್ತಿರೋದು ಇದಲ್ವಾ ಇವಾಗ ಯಾವುದು ವೈ ಆಫ್ ಎಕ್ಸ್. ಓಕೆ, ವೈ ಆಫ್ ಎಕ್ಸ್ ಇಲ್ಲಿದೆ, ಇಲ್ಲಿ ಮ್ಯೂ ಇದೆ ನೋಡಿ. ಸಾರಿ, ವೈ ಆಫ್ ಎಕ್ಸ್ ಇಲ್ಲಿದೆ. y of x ಅಲ್ಲಿ ಮ್ಯೂ ಬರಲ್ಲ ಸರ್ ಮಲ್ಟಿಪ್ಲಿಕೇಶನ್. C1 ಮ್ಯೂ C1 ಕಾಸ್ ಮ್ಯೂ ಎಕ್ಸ್ ಇದೆ. ಅವಾಗ y dash of x ಅಲ್ಲಿ minus C1 mu sin mu x ಬರುತ್ತೆ ಸರ್. ಓಕೆ, ಕರೆಕ್ಟ್ ಇದೆ ಸರ್. ಅದ್ರ ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೋಬೇಕಾದ್ರೆ ಕರೆಕ್ಟ್ ಇದೆ. ಮ್ಯೂ ಸ್ಕ್ವೇರ್ ಪಾಸಿಟಿವ್ ಆಗುತ್ತೆ. ನೋಡಿ. ಅಲ್ಲ, ಇಲ್ಲಿ ನೋಡಿ, ಸ್ವಲ್ಪ ನೋಡಿ ಎಲ್ಲಿದೆ ಇದು. ಸಿಂಗಲ್ ಮ್ಯೂ ಆಗ್ಬೇಕು ಸರ್, ಜಸ್ಟ್ ಮ್ಯೂ ಸ್ಕ್ವೇರ್ ಮಾಡಿದ್ರೆ. ಅಲ್ಲ, ಅದ್ ಬಿಡಿ, ಆ ಸ್ಟೆಪ್ ರಾಂಗ್ ಆದ್ರೂ ಇಲ್ಲಿ ಬರ್ಕೋಬೇಕಾದ್ರೆ ನಮಗೆ ಮ್ಯೂ ಕರೆಕ್ಟ್ ಆಗೇ ಬರುತ್ತೆ. ಓಕೆ, ವೈ ಈಗ ಒಂದು ಕೆಲಸ ಮಾಡಿ, ಲ್ಯಾಂಬ್ಡಾ ಈಕ್ವಲ್ ಟು 0 ತಗೊಳ್ಳಿ. ಅವಾಗ ಏನ್ ಬರುತ್ತೆ ನೋಡಿ, ಇದು 0 ಬರುತ್ತೆ ಸರ್. ಸರ್ y of x equal to C1 mu into cos mu x ಅಂತ ಬರ್ದಿರ್ತಲ್ಲ ಸರ್ ಅಲ್ಲಿ? ಮ್ಯೂ ಮಲ್ಟಿಪ್ಲಿಕೇಶನ್ ಗೊತ್ತಾಗ್ತಿಲ್ಲ ಸರ್ ಅಲ್ಲಿ. ಮ್ಯೂ ಬರಲ್ಲ ಮೇಡಮ್, ಆಕ್ಚುಲಿ ಸರ್ ತಪ್ಪು ಬರ್ದಿರ. ಮೈನಸ್ ಬರಲ್ಲ ಅಲ್ಲಿ, ಪ್ಲಸ್ C1 cos mu x ಅಷ್ಟೇ ಬರುತ್ತೆ. ಹಾ ಎಸ್ ಅದನ್ನ ಮ್ಯಾಮ್. ಡಿಫ್ರೆನ್ಶಿಯೇಟ್ ಮಾಡಿದಾಗ ಮೈನಸ್ C1 mu sin mu x ಬರುತ್ತೆ. ಸೊ y of x equal to C1 cos mu x ಸೊಲ್ಯೂಷನ್ ಬರುತ್ತಲ್ವಾ ಮೇಡಮ್, ನಮ್ಗಲ್ಲಿ ಹಾ ಸೊ mu equal to 0 ಕೊಟ್ರೆ
C1 ಬರುತ್ತಲ್ಲ x equal to ಅಂದ್ರೆ ನಾನ್ ಟ್ರಿವಿಯಲ್ ಸೊಲ್ಯೂಷನ್ಸ್ ಇದ್ದೀನಿ ಅಂತ ಕೇಳ್ತೀವಿ. ಈಗ ಒಂದು ಕೆಲಸ ಮಾಡಿ, ಈಗ y ಈಕ್ವಲ್ ಟು ನಾವು ಏನು ತಗೊಂಡಿದ್ವಿ ಮ್ಯೂಗೆ, ಈಗ ಅಂದ್ರೆ ಏನಾಗ್ಬಿಡುತ್ತೆ, ಈಗ ಜೀರೋ ಸ್ಕ್ವೇರ್ ತಗೊಂಡು. ಓಕೆ, ಲ್ಯಾಂಬ್ಡಾ ಈಕ್ವಲ್ ಟು 0 ಇವಾಗ ಏನು ಬರುತ್ತೆ ನೋಡೋಣ ಸೊಲ್ಯೂಷನ್. ಏನು ಬರುತ್ತೆ ಹೇಳಿ? ಏನು ಬರುತ್ತೆ? m ಸ್ಕ್ವೇರ್ is equal to 0 ಬಂದ್ಬಿಡುತ್ತೆ. ನೋಡಿ, ಈಗ ನಾನು ಈಗ n ಈಕ್ವಲ್ ಟು 0 ತಗೊಂಡ್ಬಿಟ್ರೆ ಇಲ್ಲಿ ಏನಾಗುತ್ತೆ ಹೇಳಿ? ಲ್ಯಾಂಬ್ಡಾ ಈಕ್ವಲ್ ಟು 0 ಆಗುತ್ತಲ್ವಾ? ದಟ್ ಈಸ್ 0 ಸ್ಕ್ವೇರ್ ಈಕ್ವಲ್ ಟು 0 ಆಗುತ್ತೆ. ಹಾ ಎಸ್ ಸರ್. ಏನಾಗುತ್ತೆ ನೋಡಿ ಅವಾಗ? ಲ್ಯಾಂಬ್ಡಾ ಸ್ಕ್ವೇರ್ ಈಕ್ವಲ್ ಟು ಅಥವಾ y ಈಕ್ವಲ್ ಟು C1 C2x ಪ್ಲಸ್ x plus C2 ಆಗುತ್ತೆ. ಓಕೆ, ಸೊ ಇವಾಗ y ಡ್ಯಾಶ್ ಏನಾಗುತ್ತೆ ನೋಡಿ ಇಲ್ಲಿ? y ಡ್ಯಾಶ್ ಆಫ್ x C1 ಬರುತ್ತೆ. C1 ಬರುತ್ತೆ. ಸೊ y ಡ್ಯಾಶ್ ಆಫ್ ಅಲ್ಲಿ ಏನು ಕೊಟ್ಟಿದ್ದಾರೆ? 0 ಕೊಟ್ಟಿದ್ದಾರೆ. ಏನಾಗ್ಬಿಡುತ್ತೆ ಹೇಳಿ? C1 ಆಗುತ್ತೆ ಈಕ್ವಲ್ ಟು 0 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಹೇಳಿ? y dash of pi ಪೈ ಏನಾಗುತ್ತೆ? C1 ಪೈ ಪ್ಲಸ್ C2 ಈಕ್ವಲ್ ಏನು ಬರ್ತಿದೆ? 0 ಬರ್ತಿದೆ. 0. ಓಕೆನಾ? ಇವಾಗ ಇಲ್ಲಿ ಏನಾಗುತ್ತೆ ಹೇಳಿ? C1 ಗೊತ್ತಿರೋದು 0, C2 is equal to 0 ಆಗುತ್ತೆ. ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ ಲ್ಯಾಂಬ್ಡಾ ಈಕ್ವಲ್ ಟು 0 ಅಲ್ವಾ? ಆಲ್ರೆಡಿ ಗೊತ್ತಾಗಿರುತ್ತಲ್ವಾ ನಮಗೆ? ಓಕೆ, ಥ್ಯಾಂಕ್ ಯು. ಓಕೆ, ಇನ್ನು ಸಾಲ್ವ್ ಮಾಡಿ. ಸಾಲ್ವ್ ಮಾಡಿ, ಏನು ಬರುತ್ತೆ ನೋಡಿ? ಸೊ ನಾನ್ ನೆಗೆಟಿವ್ ಇಂಟೀಜರ್ ಕೊಟ್ಟಿದ್ದಾರೆ. ಸೊ ಏನು ಕಂಡುಹಿಡಬೇಕು ಇವಾಗ? ಐಗನ್ ವ್ಯಾಲ್ಯೂಸ್ ಕಂಡುಹಿಡಬೇಕು ಅಲ್ವಾ? ಸೊ ಐಗನ್ ವ್ಯಾಲ್ಯೂಸ್. ಸೊ ಏನು ಮಾಡ್ತೀರಿ ಹೇಳಿ? ಫಸ್ಟು ಲ್ಯಾಂಬ್ಡಾ ಅಂದ್ರೆ ಈಗ ಡೈರೆಕ್ಟ್ ಆಗಿ ಮ್ಯೂ ಸ್ಕ್ವೇರ್ ಹೇಳಿ. ಡೈರೆಕ್ಟ್ ಸೊಲ್ಯೂಷನ್ ತಗೋಬೋದಲ್ವಾ ಸರ್? y equals to C1 cos. ಅಲ್ಲ, ಅದು ಬೇಡ. ಇವಾಗ ಡೈರೆಕ್ಟ್ ಆಗಿ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್, ಯಾಕಂದ್ರೆ ನೋಡಿ ಪ್ಲಸ್ ಲ್ಯಾಂಬ್ಡಾ ಇದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ತಗೊಳ್ಳಿ. ಅವಾಗ ಏನಾಗುತ್ತೆ? y ಆಫ್ ಎಕ್ಸ್ ಕೊಟ್ಟು ಏನು ಬರುತ್ತೆ ಹೇಳಿ? C1 cos ಮ್ಯೂ ಎಕ್ಸ್ ಪ್ಲಸ್ C2 sin ಮ್ಯೂ ಎಕ್ಸ್ ಬರ್ತಿದೆ. ನೆಕ್ಸ್ಟ್ ಏನು ಮಾಡ್ತೀರಿ ಹೇಳಿ? ಇಲ್ಲಿ y ಆಫ್ 0 ಏನು is ಕೊಟ್ಟಿದ್ದಾರೆ? y ಆಫ್ 0 ಈಕ್ವಲ್ ಟು y ಆಫ್ 2 ಪೈ ಕೊಟ್ಟಿದ್ದಾರೆ. ಸೊ ಇವಾಗ y ಆಫ್ 0 ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಹೇಳಿ? C1 ಆಗುತ್ತೆ, ಕರೆಕ್ಟ್ ಅಲ್ವಾ? C1 ಈಕ್ವಲ್ ಟು ಇಲ್ಲಿ C1 ಕಾಸ್ ಮ್ಯೂ ಎಕ್ಸ್ ಅಲ್ಲಿ ಏನಿದೆ ನೋಡಿ, ಇಲ್ಲಿ 2 ಪೈ ಇದೆ, ಪ್ಲಸ್ C2 ಸೈನ್ ಮ್ಯೂ, ನೆಕ್ಸ್ಟ್ ಇಲ್ಲಿ 2 ಪೈ ಇದೆ, ಕರೆಕ್ಟ್ ಅಲ್ವಾ? ಏನ್ ತಗೊಳಿದ್ರೆ ಇವಾಗ ಇದು C1 ಈ ಕಡೆ ತಗೊಂಡ್ಬಿಡಿ, ಈ ಕಡೆ ತಗೊಂಡ್ಬಿಡಿ. C1 ಕಾಮನ್ ತಗೊಂಡ್ರೆ 1 ಮೈನಸ್ ಕಾಸ್ 2 ಮ್ಯೂ ಪೈ ಮೈನಸ್ C2 ಸೈನ್ 2 ಮ್ಯೂ ಪೈ ಈಕ್ವಲ್ ಟು 0 ಆಗ್ಬಿಡುತ್ತೆ. ಇದು ಒಂದು ಕಂಡೀಷನ್ ಅಲ್ವಾ? ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಮಾಡಿ, ಇದನ್ನು ಸೊಲ್ಯೂಷನ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿ. ಏನು ಬರುತ್ತೆ ನೋಡಿ? y ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಮೈನಸ್ C1 ಮ್ಯೂ ಸೈನ್ ಮ್ಯೂ ಎಕ್ಸ್ ಪ್ಲಸ್ C2 ಮ್ಯೂ ಕಾಸ್ ಮ್ಯೂ ಎಕ್ಸ್. ಸೊ y ಡ್ಯಾಶ್ ಆಫ್ mu cos. ಹಾ ಸರಿ. ಸೊ y ಡ್ಯಾಶ್ ಆಫ್ 0 ಆಗುತ್ತೆ ಹೇಳಿ ಇಲ್ಲಿ? ಮೈನಸ್ C1, ಓಕೆ 0 ಆಗ್ಬಿಡುತ್ತಲ್ವಾ? ಇದು C2 ಮ್ಯೂ ಆಗುತ್ತೆ ಇಲ್ಲಿ, ಈಕ್ವಲ್ ಟು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, dy ಬೈ ಡಿ ಎಕ್ಸ್ ಆಫ್ 2 ಪೈ ಮಾಡ್ಬೇಕು. ಇವಾಗ 2 ಪೈ ಮಾಡೋದು ಏನಾಗುತ್ತೆ ಇಲ್ಲಿ? ಮೈನಸ್ C1 ಮ್ಯೂ ಸೈನ್ 2 ಪೈ ಮ್ಯೂ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ C2 ಮ್ಯೂ ಕಾಸ್ ಮ್ಯೂ ಅಥವಾ 2 ಪೈ ಮ್ಯೂ ತಗೋಬೋದಾ? ಇವಾಗ C2 ಈ ಕಡೆ ತಗೊಂಡ್ಬಿಡಿ. ಅವಾಗ ಏನಾಗುತ್ತೆ? C2 ಕಾಮನ್ ತಗೊಂಡ್ರೆ ಇಲ್ಲಿ ಮ್ಯೂ ಇದೆ, ಇದು ಈ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಮೈನಸ್ ಮ್ಯೂ ಕಾಸ್ 2 ಮ್ಯೂ ಪೈ ಆಗುತ್ತೆ. ಸೊ ಇದನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ? ಪ್ಲಸ್ C1 ಮ್ಯೂ ಸೈನ್ 2 ಮ್ಯೂ ಪೈ ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇದು ಈಕ್ವೇಶನ್ 1 ತಗೊಳ್ಳಿ, ಇದು ಈಕ್ವೇಶನ್ 2 ಅಂತ ತಗೊಳ್ಳಿ. ಸೊ ನಮಗೆ ಇಲ್ಲಿ ಏನು ಬರ್ತಿದೆ ನೋಡಿ? ಸಿಸ್ಟಮ್ ಆಫ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಶನ್ಸ್ ಬರ್ತಿದೆ, ಕರೆಕ್ಟ್ ಅಲ್ವಾ? ಸೊ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಏನಾಗುತ್ತೆ ಹೇಳಿ ಇವಾಗ? ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಏನಾಗುತ್ತೆ? ಕೋಎಫಿಷಿಯಂಟ್ ಆಫ್ C1 ಇಸ್ ವಾಟ್? 1 ಮೈನಸ್ ಕಾಸ್ 2 ಮ್ಯೂ ಪೈ. ಕೋಎಫಿಷಿಯಂಟ್ ಆಫ್ C2 ಇದೆ ನೋಡಿ, ಮೈನಸ್ ಸೈನ್ 2 ಮ್ಯೂ ಪೈ. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ C1 ಏನಿದೆ ಇಲ್ಲಿ ಈಕ್ವೇಶನ್ ಸೆಕೆಂಡ್ ಅಲ್ಲಿ? ಇಲ್ಲಿ ಮ್ಯೂ ಕಾಮನ್ ತಗೋಬೋದಲ್ವಾ ನಾವು? ಮ್ಯೂ ಕಾಮನ್ ತಗೊಂಡ್ಬಿಟ್ರೆ ಏನಾಗುತ್ತೆ? ಇಲ್ಲಿ
ಆ ಕಡೆ ಹೋಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಇನ್ನೇನು ಉಳ್ಕೊಳುತ್ತೆ ಅಲ್ಲಿ sin 2 μ π ಉಳ್ಕೊಳುತ್ತೆ ಅಷ್ಟೇ. ನೆಕ್ಸ್ಟ್ ಇಲ್ಲೇನಿದೆ ನೋಡಿ 1 ಮೈನಸ್, ಇಲ್ಲಿ ಮ್ಯೂ ಕಾಮನ್ ತಗೊಂಡ್ರೆ 1 ಮೈನಸ್ ಕಾಸ್ 2 μ π ಇದೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ 1 ಮೈನಸ್ ಕಾಸ್ 2 μ π ಇದು ಬರ್ತಿದೆ. ಸೊ ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ರ್ಯಾಂಕ್ ಏನಾಗಬೇಕು ನಮಗೆ? ಸಿಸ್ಟಮ್ ಆಫ್ ಹೋಮೋಜಿನಿಯಸ್ ಲೀನಿಯರ್ ಈಕ್ವೇಷನ್ ಅಲ್ಲಿ ಲೆಸ್ ದ್ಯಾನ್ ನಂಬರ್ ಆಫ್ ಕಾಲಮ್ಸ್ ಬರಬೇಕಲ್ವಾ? ಅರ್ಥ ಆಗ್ತಿದೆನಾ? ಸೊ ರ್ಯಾಂಕ್ ಆಫ್ ಎ ಲೆಸ್ ದ್ಯಾನ್ ನಂಬರ್ ಆಫ್ ಕಾಲಮ್ಸ್ ಬರಬೇಕಲ್ವಾ? ನಾನ್ ಟ್ರಿವಿಯಲ್ಗೆ. ಎಸ್, ನಾನ್ ಟ್ರಿವಿಯಲ್. ಸೊ ಡೆಲ್ ಎ ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ಆಗಲಿ ಏನಾಗ್ಬಿಡುತ್ತೆ, ಡೆಲ್ ಎ ನಾಟ್ ಈಕ್ವಲ್ ಟು 0 ಮಾಡಿ. ಸಾರಿ, ಡೆಲ್ ಎ ಈಕ್ವಲ್ ಟು 0 ಓಕೆನಾ, ಇದು ಸಿಂಗುಲರ್. ಸೊ ಡೆಲ್ ಎ ಮಾಡ್ಬಿಟ್ರೆ ಏನಾಗುತ್ತೆ ಇಲ್ಲಿ 1 ಮೈನಸ್ ಕಾಸ್ 2 μ π ಮೈನಸ್ ಸೈನ್ 2 μ π. ಸೊ ಸೈನ್ 2 μ π ನೆಕ್ಸ್ಟ್ ಇಲ್ಲಿ ಏನಿದೆ ನೋಡಿ 1 ಮೈನಸ್ ಕಾಸ್ 2 μ π ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ಇಲ್ಲಿ 1 ಮೈನಸ್ ಕಾಸ್ 2 μ π ಹೋಲ್ ಸ್ಕ್ವೇರ್. ಸೊ ಪ್ಲಸ್ sin ಸ್ಕ್ವೇರ್ 2 μ π ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ 1 ಪ್ಲಸ್ ಕಾಸ್ ಸ್ಕ್ವೇರ್ 2 μ π ಮೈನಸ್ 2 ಕಾಸ್ 2 μ π ಪ್ಲಸ್ sin ಸ್ಕ್ವೇರ್ 2 μ π ಈಕ್ವಲ್ ಟು 0. ಸೊ sin ಸ್ಕ್ವೇರ್ ಕಡೆ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಇಲ್ಲಿ 1 ಆಲ್ಸೋ 2 ಆಗ್ಬಿಡುತ್ತೆ. ನೆಕ್ಸ್ಟ್ ಮೈನಸ್ 2 ಕಾಸ್ 2 μ π ಈಕ್ವಲ್ ಟು 0 ಆಗ್ಬಿಡುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ 2 ಕಾಸ್ 2 μ π ಈಕ್ವಲ್ ಟು 2 ಆಗುತ್ತೆ. ಸೊ ಕಾಸ್ 2 μ π ಈಕ್ವಲ್ ಟು 1 ಆಗುತ್ತೆ. ಸೊ ಕಾಸ್ 2 μ π ಈಕ್ವಲ್ ಟು 1 ಯಾವಾಗ ಆಗುತ್ತೆ ಹೇಳಿ? n5 ಯಾವಾಗ ಆಗುತ್ತೆ?2n pi even values. ಎಸ್, 2n π. ಸೊ n ಬಿಲೋಸ್ ಏನಾಗ್ಬಿಡುತ್ತೆ ಇಲ್ಲಿ z ಆಗ್ಬಿಡುತ್ತೆ. ಸೊ ಕಾಸ್ ಕ್ಯಾನ್ಸಲ್ 2 μ π ಈಕ್ವಲ್ ಟು 2n π ಬರ್ತಿದೆ. ಸೊ ಪೈ ಗೆಟ್ ಕ್ಯಾನ್ಸಲ್, 2 ಗೆಟ್ ಕ್ಯಾನ್ಸಲ್. ಸೊ ಮ್ಯೂ ಈಕ್ವಲ್ ಏನು ಬರ್ತಿದೆ ನೋಡಿ, n ಬರ್ತಿದೆ ಓಕೆನಾ. ಸೊ ಲ್ಯಾಂಬ್ಡಾ ಈಕ್ವಲ್ ನಾವು ಏನು ತಗೊಂಡಿದ್ವಿ? ಮ್ಯೂ ಸ್ಕ್ವೇರ್ ತಗೊಂಡಿದ್ವಿ. ಸೊ ಲ್ಯಾಂಬ್ಡಾ equals to n square. ಓಕೆ, ಈಗ ಸೆಟ್ ಆಫ್ ಆಲ್ ಐಗನ್ವಾಲ್ಯೂಸ್ ಏನು ಬರ್ತಿದೆ ನೋಡಿ, ಆಪ್ಷನ್ 4 ಬರ್ತಿದೆ. ಕ್ಲಿಯರಾ? Yes, sir. ಓಕೆ ನೋಡಿ, ಈಗ ax ಈಕ್ವಲ್ ಟು 0 ಹೋಮೋಜಿನಿಯಸ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ ಓಕೆನಾ. ಇಲ್ಲಿ ಏನಾದ್ರು ಇವಾಗ ನಿಮಗೆ, ಸೊ ಡೆಲ್ ಎ ನಾಟ್ ಈಕ್ವಲ್ ಟು 0 ಆದರೆ ಸೊ n ಕ್ರಾಸ್ n ಮ್ಯಾಟ್ರಿಕ್ಸ್ ತಗೊಳ್ತೀವಿ ಅನ್ಕೊಳ್ಳಿ, ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸೊ ಅವಾಗ ಏನಾಗ್ಬಿಡುತ್ತೆ, ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ. ಯಾಕೆಂದ್ರೆ ಸೊ ಡೆಲ್ ಎ ನಾಟ್ ಈಕ್ವಲ್ ಟು 0 ಇದೆ. ಸೊ ಇವಾಗ ಸೊ ಎ ಇನ್ವರ್ಸ್ ಇಂಟು ಎ ಎಕ್ಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ ಎ ಇನ್ವರ್ಸ್ ಇಂಟು ಏನಾಗ್ಬಿಡುತ್ತೆ ಐ ಇಂಟು ಎಕ್ಸ್ ಈಕ್ವಲ್ ಟು 0 ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಈಕ್ವಲ್ ಏನು ಬರ್ತಿದೆ 0 ಬರ್ತಿದೆ. ಅಂದ್ರೆ ಟ್ರಿವಿಯಲ್ ಸೊಲ್ಯೂಷನ್ ಮಾತ್ರ ಬರುತ್ತೆ ಓಕೆನಾ. ಸೊ ನಾನ್ ಸಿಂಗುಲರ್ ಆದಾಗ ದಟ್ ಈಸ್ ರ್ಯಾಂಕ್ ಆಫ್ ಎ ಈಕ್ವಲ್ ಟು n. ನೆಕ್ಸ್ಟ್ ನೋಡಿ ಇಲ್ಲಿ, ಸೊ ಡೆಲ್ ಎ ಈಕ್ವಲ್ ಟು 0 ಬಂದ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಸಿಸ್ಟಮ್ ಆಸ್ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂತ. ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅಂದ್ರೆ ಇನ್ಫಿನಿಟ್ ನಂಬರ್ ಆಫ್ ಸೊಲ್ಯೂಷನ್ ಮೀನ್ಸ್ ವಾಟ್? ಟ್ರಿವಿಯಲ್ ಪ್ಲಸ್ ನಾನ್ ಟ್ರಿವಿಯಲ್. ಸೊ ಟ್ರಿವಿಯಲ್ ಪ್ಲಸ್ ನಾನ್ ಟ್ರಿವಿಯಲ್. ಸೊ ಹಾಗಾಗಿ ರ್ಯಾಂಕ್ ಆಫ್ ಎ ಇದೆ ನೋಡಿ, ನಮಗೆ ಸಿಂಗುಲರ್ ಆಗ್ತಿದೆ ಅಂದ್ರೆ ಲೆಸ್ ದ್ಯಾನ್ n ಬರಬೇಕು. ಸೊ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಓಕೆನಾ. ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಡೆಲ್ ಎ ಈಕ್ವಲ್ ಟು 0 ಮಾಡಿದೆ ಅಷ್ಟೇ. ಓಕೆ, ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಸೊ ಇಲ್ಲಿ ಪ್ಲಸ್ ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಏನಾಗುತ್ತೆ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ತಗೋಬೇಕು. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ ಹೇಳಿ, ದಟ್ ಈಸ್ y ಆಫ್ x ಈಕ್ವಲ್ ಟು c1 ಕಾಸ್ ಮ್ಯೂ ಎಕ್ಸ್ ಪ್ಲಸ್ c2 ಸೈನ್ ಮ್ಯೂ ಎಕ್ಸ್ ಆಗುತ್ತೆ. ನೆಕ್ಸ್ಟ್ y ಆಫ್ 0 ಏನು ಕೊಟ್ಟಿದ್ದಾರೆ ಹೇಳಿ, C1 c1 ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ ಅದನ್ನು ತಗೊಂಡೋಗ್ಬಿಟ್ಟು ಇಲ್ಲಿ ಕೊಡಿ. ಸೊ y ಆಫ್ x ಈಕ್ವಲ್ ಏನಾಗುತ್ತೆ c2 ಸೈನ್ mu x x ಆಗುತ್ತೆ. ಸೊ y ಆಫ್ ಪೈ ಏನಾಗುತ್ತೆ ಇವಾಗ ಸೆಕೆಂಡ್ ಕಂಡೀಷನ್, c2 ಸೈನ್ ಮ್ಯೂ ಪೈ ಈಕ್ವಲ್ ಟು 0. ಸೊ c2 ನಾಟ್ ಈಕ್ವಲ್ ಟು 0 ಆಗ್ಬಿಡುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಇವಾಗ ಸೈನ್ ಮ್ಯೂ ಪೈ ಮಸ್ಟ್ ಈಕ್ವಲ್ ಟು 0 ಫಾರ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಸೊ ಮ್ಯೂ ಪೈ ಈಕ್ವಲ್ ಏನಾಗ್ಬಿಡುತ್ತೆ n ಪೈ ಆಗುತ್ತೆ, ಸೈನ್ ಇದೆ. ಸೊ ಪೈ ಗೆಟ್ ಕ್ಯಾನ್ಸಲ್, ಮ್ಯೂ ಈಕ್ವಲ್ ಏನಾಗ್ಬಿಡುತ್ತೆ ಹೇಳಿ n ಆಗುತ್ತೆ ಓಕೆನಾ. ಇವಾಗ n ಈಕ್ವಲ್ ಟು ಏನು ತಗೊಳ್ತೀರಾ, 1 ತಗೊಳ್ತೀರಾ, 2 ತಗೊಳ್ತೀರಾ, ಹಿಂಗೆ ತಗೋಬಹುದು. ಸೊ ಇವಾಗ ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ಮೀನ್ಸ್ ವಾಟ್, n square.
ಆಪ್ಷನ್ 3. ಆಪ್ಷನ್ 3 ಕರೆಕ್ಟ್ ಇದೆ. ಅರ್ಥ ಆಯ್ತಲ್ವಾ? ಎಸ್. ಓಕೆ, ನೋಡಿ ಇಲ್ಲಿ ಈ ತರ ಎಲ್ಲ ಕೊಡಲ್ಲ ಎಕ್ಸಾಮ್ಗೆ. ಓಕೆನಾ? ಇದು CSI ನೆಟ್ ಕ್ವಶನ್ 4.75 ಮಾರ್ಕ್ಸ್. ಅನಾಲಿಸಿಸ್ ಇದು. ಓಕೆನಾ? ಸೊ ಅನಾಲಿಸಿಸ್ ಕ್ವಶನ್ಸ್ ಇವಲ್ಲ. ಇದು ಇಷ್ಟೊಂದೆಲ್ಲ ಟೈಮ್ ಇಲ್ಲ ನಮಗೆ ಅನಾಲಿಸಿಸ್ ಮಾಡೋಕ್ಕೆ KSET ಅಲ್ಲಿ. ಓಕೆನಾ? ಓಕೆ, ಡೌಟ್ಸ್ ಇದ್ರೆ ಕೇಳಿ. ಸೊ ನೋಡಿ ಇಲ್ಲಿ ಫಸ್ಟ್ ಒಂದು 10 ಮಿನಿಟ್ಸ್ ಅಷ್ಟೇ ಮಾತಾಡ್ಬಿಡ್ತೀನಿ ನಾನು. ಸೊ ನೋಡಿ 2 hour ಎಕ್ಸಾಮ್ ಅಲ್ವಾ? ಕರೆಕ್ಟ್ ಅಲ್ವಾ? ಸೊ ಎಷ್ಟು 120 ಮಿನಿಟ್ಸ್ ಟೈಮ್ ಇರುತ್ತೆ. ಓಕೆನಾ? ಸೊ ರಿಯಲ್ ಕ್ವಶನ್ ಎಷ್ಟು ಬಂದಿರುತ್ತೆ ಹೇಳಿ ನೋಡೋಣ. ಮಿನಿಮಮ್ 12 ಕ್ವಶನ್ ಬಂದ. ನೆಕ್ಸ್ಟ್ ಲೀನಿಯರ್ ಇದೆ ನೋಡಿ 10 ಕ್ವಶನ್ಸ್ ಬಂದಿರುತ್ತೆ. ಸೊ ಅದಾದ್ಮೇಲೆ ಕಾಂಪ್ಲೆಕ್ಸ್ ಇದೆ ನೋಡಿ 6 to 10 ಕ್ವಶನ್ಸ್ ಬಂದಿರುತ್ತೆ. ಸೊ ಬರ್ತಾ ಬರ್ತಾ ಇದು ಕಡಿಮೆ ಮಾಡ್ತಿದ್ದಾರೆ ಇದು. ನೆಕ್ಸ್ಟ್ ನೋಡಿ ಮಾಡರ್ನ್ ಆಲ್ಜಿಬ್ರಾ ಇದೆ ನೋಡಿ. ಸೊ ಪೂರ್ತಿ ಗ್ರೂಪ್ ಥಿಯರಿ, ರಿಂಗ್ ಥಿಯರಿ, ಫೀಲ್ಡ್ ಥಿಯರಿ ಎಲ್ಲ ಸೇರಿಸ್ಬಿಟ್ಟು 10 ಕ್ವಶನ್ಸ್ ಬರುತ್ತೆ. ಓಕೆನಾ? ಸೊ 10 ಕ್ವಶನ್ಸ್ ಆಲ್ವೇಸ್. ನೆಕ್ಸ್ಟ್ ಇದು ನೋಡಿ ಇದೇನಾಗ್ಬಿಡುತ್ತೆ ಇಲ್ಲಿ ಟೊಪಾಲಜಿ 5 ಕ್ವಶನ್ಸ್ ಬರುತ್ತೆ. ಓಕೆನಾ? ಸೊ ಅದಾದ್ಮೇಲೆ ODPD ಬರುತ್ತೆ. ಸೊ ODE ಪ್ಲಸ್ PD ನೋಡಿ ಇಲ್ಲಿ 5 to ಮ್ಯಾಕ್ಸಿಮಮ್ 10 ಕ್ವಶನ್ಸ್ ತನಕ ಬಂದಿದೆ. ಓಕೆನಾ? ಸೊ ಅವರೇಜ್ ತಗೊಳ್ಳೋದ್ರೆ 7 ಕ್ವಶನ್ ಬರುತ್ತೆ ಅಂತ ಎರಡು ಸೇರಿಸ್ಬಿಟ್ಟು. ಓಕೆನಾ? ಈಗ ನಾವು ಕರೆಕ್ಟಾಗಿ ಓದ್ತೀವಿ ನಾವು ಅಂತ ಹೋದ್ರೆ ಏನಾಗುತ್ತೆ, ಇದು ಒಂದು 250 ಪೇಜ್ ಇದೆ, ಇದು ಒಂದು 250 ಪೇಜ್ ಇದೆ. ಸೊ 500 ಪೇಜ್ ಓದ್ಬೇಕಾ ನಾವು 7 ಕ್ವಶನ್ಗೆ? ಥಿಂಕ್ ಮಾಡಿ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಸೊ ಯಾವ್ದು ಇಂಪಾರ್ಟೆಂಟ್ ಇದೆ ನೋಡಿ, ಕೆಲವೊಂದು ಮೆಥಡ್ಸ್ ಇದಾವೆ. ಸೊ ಅವ್ನು ಮಾತ್ರ ನೋಡ್ಕೋಬೇಕು ಇವಾಗ. ಸೊ ಅದನ್ನ ಮಾತ್ರ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು ನಿಮಗೆ. ಅರ್ಥ ಆಯ್ತಲ್ವಾ? ಸೊ ಅದಾದ್ಮೇಲೆ ನೋಡಿ ಇಲ್ಲಿ ಇದಿದೆ ನೋಡಿ, ಯಾವುದು ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್. ಇಲ್ಲಿ 2 ಕ್ವಶನ್ ಬಂದೇ ಬರುತ್ತೆ. ಇಲ್ಲಿ ಎರಡೇ ಫಾರ್ಮುಲಾ ಇರೋದಲ್ಲಿ ಅದನ್ನ ಸಾಲ್ವ್ ಮಾಡ್ತೀನಿ ನಾವು ಯಾವ ತರ ಅಂತ. ಅದನ್ನು ಕೂಡ ಒಂದೇ ಒಂದು ಕ್ಲಾಸಲ್ಲಿ ಅಥವಾ 2 ಕ್ಲಾಸಲ್ಲಿ ಅದು ಅಷ್ಟೇ, ಅದೊಂದೇ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಮೇಲೆ ಎಲ್ಲ ನೆಟ್ಟಲ್ಲೂ ಕೇಳ್ತಾರೆ, KSET ಅಲ್ಲೂ ಕೇಳ್ತಾರೆ. ಸೊ ಅದಾದ್ಮೇಲೆ ನೋಡಿ ನ್ಯೂಮರಿಕಲ್ ಇದೆ ನೋಡಿ. ಸೊ ಅದರಲ್ಲಿ ಫಸ್ಟಿಗೆ ಬರುತ್ತೆ ನೋಡಿ ಇಂಟರ್ಪೋಲೇಷನ್ ಅಂತ ಬರುತ್ತೆ ನೋಡಿ ಅಲ್ವಾ? ಸೊ ಬ್ಯಾಕ್ವರ್ಡ್ ಡಿಫರೆನ್ಸ್, ಫಾರ್ವರ್ಡ್ ಡಿಫರೆನ್ಸ್ ಅಂತ ಬರುತ್ತಲ್ಲ, ಅದನ್ನ ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಸೊ ಇನ್ನು ಮಿಕ್ಕಿದು ಅಪ್ರಾಕ್ಸಿಮೇಷನ್ ಬರುತ್ತೆ ನೋಡಿ, ಅವೆಲ್ಲ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಕೆಲವೊಂದು ಇದಾವಲ್ಲಿ. ಸೊ ಅದನ್ನು ನೋಡೋಣ, ಟೈಮ್ ಸಿಕ್ಕರೆ ಡಿಸ್ಕಸ್ ಮಾಡ್ಬೋದು. ಅದಾದ್ಮೇಲೆ ನೋಡಿ ಇಂಟಿಗ್ರಲ್ ಈಕ್ವೇಷನ್ ಇದೆ ನೋಡಿ. ಇದ್ರ ಮೇಲೆ ಬಂದ್ರೆ ಒಂದು ಕ್ವಶನ್ ಬರುತ್ತೆ. ಎಷ್ಟು ಬರುತ್ತೆ ಹೇಳಿ? ಒಂದೇ ಒಂದು ಕ್ವಶನ್. ಓಕೆನಾ? ಲಾಸ್ಟಿಗೆ ಕೊಟ್ಟಿರ್ತಾರೆ 59ನೇ ಕ್ವಶನ್ ಇಲ್ಲ 60ನೇ ಕ್ವಶನ್. ಓಕೆನಾ? ಇದು ಏನಂತಂದ್ರೆ ನೋಡಿ, ಇದರಲ್ಲಿ 2 ಮೆಥಡ್ ಇದೆ ಈಸಿದು. ಓಕೆನಾ? ಸೊ ಡೈರೆಕ್ಟ್ ಆಗಿ ಕೆರ್ನಲ್ ಏನ್ ಬರುತ್ತೆ ಅಂತ ಕಂಡುಹಿಡಿಯೋದು. ಸೊ ರಿಸಾಲ್ವೆಂಟ್ ಕೆರ್ನಲ್ ಅಂತ ಬರುತ್ತೆ, ಅದು ಒಂದು. ನೆಕ್ಸ್ಟ್ ಕನ್ವಲ್ಯೂಷನ್ ಥಿಯರಮ್ ಯೂಸ್ ಮಾಡಿ ಮಾಡೋದು. ಈ ಎರಡರಲ್ಲಿ ಯಾವ ತರ ಬಂದ್ರೆ ಮಾಡಿ, ಬರ್ಲಿಲ್ವಾ ಸುಮ್ಮನೆ ಆಪ್ಷನ್ಸ್ ಹಾಕ್ಬೇಕು, ಬರಬೇಕು. ಅರ್ಥ ಆಯ್ತಾ? ಸೊ ಈಗ ಒಂದು ಕ್ವಶನ್ ಬರುತ್ತಂತ ನಾವು ಇದೊಂದು 80 ಪೇಜ್ ಇದೆ, ಓದಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ 120 ಮಿನಿಟ್ಸ್ ಇದೆ ಟೈಮು. ಸೊ ಒಂದೊಂದು ಕ್ವಶನ್ಗೆ ನೀವು 2 ಮಿನಿಟ್ಸ್ ತಗೊಂಡ್ರು ಎಷ್ಟು ಕ್ವಶನ್ ಸಾಲ್ವ್ ಮಾಡ್ಬೋದು ಹೇಳಿ? 2 ಮಿನಿಟ್ಸ್ ಬೇಡ. ಒಂದು ಆವರೇಜ್ ಆಗಿ ಕ್ವಶನ್ ಎಲ್ಲ ಓದ್ಬಿಟ್ಟು ನೀವು ಮಾಡ್ತೀರಾ ಅಂತಂದ್ರೆ ಒಂದು 2.5 ಮಿನಿಟ್ಸ್ ತಗೋಬೋದಾ? 2.5 ನಿಮಿಷ ಒಂದು ಕ್ವಶನ್ಗೆ. ಓಕೆನಾ? ಸೊ 120 ಮಿನಿಟ್ಸ್ ಅಂದ್ರೆ 2.5 ನಿಮಿಷ ತಗೊಂಡ್ರೆ ಒಂದೊಂದು ಕ್ವಶನ್ಗೆ ಎಷ್ಟು ಮಾಡ್ಬೋದು ಹೇಳಿ ನೋಡೋಣ? 70. ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ 10 ಕ್ವಶನ್ಗೆ 25 ನಿಮಿಷ ಆಗುತ್ತೆ. 20 ಕ್ವಶನ್ಗೆ ಅರೌಂಡ್ 50 ಮಾಡ್ಬೋದು ಸರ್. 50 ಮಾಡ್ಬೋದಲ್ವಾ? ಎಸ್ ಸರ್. ಓಕೆ, 50 ಮಾಡ್ಬೋದು. ಸೊ ಇಲ್ಲಿ ಏನ್ ಮಾಡ್ತೀರಾ, ಫಸ್ಟ್ ನೀವು ಹೋಗ್ಬಿಟ್ಟು ಎಕ್ಸಾಮಿಗೆ ಅಂದ್ರೆ ರಿಯಲ್ ನೋಡ್ತೀರಾ. ಕರೆಕ್ಟ್ ಅಲ್ವಾ?
ಆದಷ್ಟು ಇಲ್ಲಿ ಸ್ವಲ್ಪ ಟೈಮ್ ಕೊಡ್ಬೇಕು ನೀವು. ಸೊ ಅದಾದ್ಮೇಲೆ ಲೀನಿಯರ್ ಕೊಡ್ತೀರಾ. ಸೊ ಅದಾದ್ಮೇಲೆ ಏನು ಮಾಡ್ತೀರಾ ಹೇಳಿ, ಇಲ್ಲಿ ಕಾಂಪ್ಲೆಕ್ಸ್ ನೋಡ್ತೀರಾ, ಸೊ ಮಾಡ್ರನ್ ನೋಡ್ತೀರಾ. ಈ 4 ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ಮುಗೀತು, ಆರಾಮ್ ಪಾಸ್ ಆಗ್ಬೋದು. ಅರ್ಥ ಆಯ್ತಾ? ಇಷ್ಟೇ ಬೇಕಾಗಿರೋದು. ಇಲ್ಲಿ ಏನಾದ್ರೂ ನೋಡಿ 12 ಕ್ವಶನ್, ಇಲ್ಲೊಂದು 22, ಇಲ್ಲೊಂದು 10 ಕ್ವಶನ್ ಬಂದ್ಬಿಟ್ರೆ 32 ಆಗುತ್ತೆ, ಇಲ್ಲೊಂದು 10 42 ಕ್ವಶನ್ ಬಂದ್ಬಿಡುತ್ತೆ ಅಲ್ಲಿ 4 ಚಾಪ್ಟರ್. ಓಕೆನಾ? ಇಲ್ಲಿ 42ಕ್ಕೆ ನಿಮ್ಮ ಪರ್ಫಾರ್ಮೆನ್ಸ್ ಏನಾದರೂ ಒಂದು ಅಪ್ರಾಕ್ಸಿಮೇಟ್ಲಿ 35 ಕ್ವಶನ್ಸ್ ಬಂತು ಅಂದ್ರೆ ಅಷ್ಟು ಬರಲೇಬೇಕು. ಓಕೆನಾ? ಇಲ್ಲಿ ODPD ನೀವು ಏನು ಓದ್ಕೊಂಡಿರ್ತೀರ ನಾವು, ಇವಾಗ ಯಾವ್ದು ಟರ್ಮ್ ಲೆವೆಲ್ ಪ್ರಾಬ್ಲಮ್ ಓದ್ಕೊಂತೀರಾ, ಫಸ್ಟ್ ಆರ್ಡರ್ ಓದ್ಕೊಂಡಿರ್ತೀರಾ, ನಿಮಗೆ ಇನಿಷಿಯಲ್ ಕಂಡೀಷನ್ಸ್ ಅನ್ನು ತಗೊಂಡು ಆಪ್ಷನ್ಸ್ ಡಿಸ್ಕಾರ್ಡ್ ಮಾಡೋದು ಯಾವ ತರ ಒಂದು 3 ಕ್ವಶನ್ಸ್ ಸಿಕ್ಬಿಟ್ರೆ ಇಲ್ಲಿ 7 ಕ್ವಶನ್ ಅಲ್ಲಿ 3 ಅನ್ಕೊಳ್ಳಿ, ಹಿಂಗೆ ಗೆಸ್ ಮೇಲೆ ಆಗಿರೋದು ಅದ್ರ 3 ಕ್ವಶನ್ ಅನ್ಕೊಳ್ಳೋಣ, 45 ಕ್ವಶನ್ ಆಗ್ಬಿಡುತ್ತೆ ಅಲ್ಲಿಗೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್, ಇಂಟಿಗ್ರಲ್ ಈಕ್ವೇಷನ್ ನಾವೇನು ಓದಿರ್ತೀವಲ್ಲ ಇವೆರಡರಲ್ಲಿ ಅಲ್ಲಿ ಜಸ್ಟ್ 1 ಬಂದ್ರೆ ಸಾಕು, 46 ಕ್ವಶನ್ ಆಯ್ತು. ಓಕೆನಾ? ಸ್ಟಾರ್ಟ್ಸ್ ಇದೆ ನೋಡಿ, 40 ಕ್ವಶನ್ಸ್ ಬಂದಿರುತ್ತೆ. ನೀವು ಯಾವ್ದಾರ ಒಂದು ಆಪ್ಷನ್ಸ್ ಅನ್ನ ಹೊಡೆದ್ರೆ ಏನ್ ಬರುತ್ತೆ ಅಂದ್ರೆ ಮಿನಿಮಮ್ 9 ಕ್ವಶನ್ಸ್ ಬರುತ್ತೆ. ಎಷ್ಟು ಬರುತ್ತೆ ಹೇಳಿ? 9 ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ 4 6 + 9 ಏನಾಗ್ಬಿಡುತ್ತೆ ಹೇಳಿ? 59 49. ಸೊ 55 ಆಗುತ್ತಾ? 55 ಕ್ವಶನ್ಸ್ ಕರೆಕ್ಟ್ ಆಗುತ್ತೆ. ಇಷ್ಟೇ, ಈಸಿ ಇದೆ ಅಲ್ವಾ? ಏನ್ ಮಾಡ್ಬೇಕು ಹೇಳಿ? ಈ 4 ಓದ್ಕೋಬೇಕು. ಸೊ ಇವನ್ ಎಷ್ಟು ನೋಡ್ಕೋಬೇಕು ಅಷ್ಟು ನೋಡ್ಕೋಬೇಕು ಅಷ್ಟೇ. ಇವಾಗ ಅರ್ಥ ಆಗ್ತಿದೇನೆ ಹೇಳ್ತಿರೋದು? ಜಾಸ್ತಿ ಹೋಗ್ಬಾರ್ದು ನೀವು. ಈಗ ಮೊನ್ನೆ ನಾವು ತುಂಬಾ ಸ್ಪೀಡಾಗಿ ಹೋಗಿದ್ದಕ್ಕೆ ಕೆಲವ್ರು ಏನ್ ಮಾಡ್ತಿದಾರೆ ಅಂತಂದ್ರೆ, ತುಂಬಾ ಸ್ಪೀಡ್ ಹೋಗ್ತಿದಾರೆ ಇವರು ಅಂತ ಅರ್ಥ ಆಗ್ತಿಲ್ಲ ಕೆಲವ್ರಿಗೆ. ಅಲ್ಲಿ ಸ್ಪೀಡ್ ಹೋಗ್ತೀರಾ ನಾವು, ಸೊ ಏನು ಸ್ವಲ್ಪ ಗ್ಲಾನ್ಸ್ ಮಾಡ್ತಿದೀವಿ ಅಷ್ಟೇ ಅಲ್ವಾ? ನೀವೆಲ್ಲ ಓದಿದಿರಲ್ವಾ ಅದನ್ನ? ಫಸ್ಟ್ ಆರ್ಡರ್ ಗೊತ್ತಿರುತ್ತೆ, ಸೆಕೆಂಡ್ ಆರ್ಡರ್ ಓದಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಜಸ್ಟ್ ಗ್ಲಾನ್ಸ್ ಮಾಡ್ಕೊಂಡು ತಗೋದು ಅಷ್ಟೇ. ಇವಾಗ ನೋಡಿ, ಈಗ ನಿಮಗೆ ಮ್ಯಾಥ್ಸ್ ಕಲ್ಸಕ್ ಆಗಲ್ಲ, ಇವಾಗ ನಾವು ಟೈಮ್ ಇಲ್ಲ. ಅರ್ಥ ಆಗ್ತಿದೇನಾ? ಮ್ಯಾಥ್ಸ್ ಕಲಿಯೋ, ಈಗ ಮ್ಯಾಥ್ಸ್ ಕಲ್ಸಕ್ ಆಗಲ್ಲ ನಿಮ್ಗೆ, ಯಾಕಂದ್ರೆ ಇರೋದೇ 40 ದಿನ. ಮ್ಯಾಥ್ಸ್ ಅಲ್ಲ ಇವಾಗ ಏನಂತಂದ್ರೆ, ಈಗ ಕ್ವಶನ್ ಕೊಡ್ತಾರೆ ಎಕ್ಸಾಮ್ ಅಲ್ಲಿ, ಬೇಗ ಯಾವ ತರ ಸಾಲ್ವ್ ಮಾಡೋಕ್ಕಾಗುತ್ತೆ ನೋಡ್ಬೇಕು ಅಲ್ವಾ? ಸೊ ಅದಕ್ಕೆ ನನಗೆ ಎಷ್ಟು ಗೊತ್ತಿದ್ದೇನೋ ಅಷ್ಟು ನಿಮ್ಗೆ ಟ್ರೈ ಮಾಡಿ ಹೇಳ್ತಿದ್ದೀನಿ, ಯಾವ ಕ್ವಶನ್ ಯಾವ ತರ ಕೊಟ್ಟಾಗ ಯಾವ ತರ ಸಾಲ್ವ್ ಮಾಡ್ಬೋದು ಅಂತ. ಓಕೆನಾ? ಸೊ ಇಷ್ಟಿದೆ ನೋಡಿ, ಅದಕ್ಕೆ ಹೇಳ್ತೀರಾ ನೀವೇನ್ ಮಾಡ್ಬೇಕು ಹೇಳಿ, ಫಸ್ಟ್ ಇಲ್ಲಿದಾವ ನೋಡಿ, ಈ 4 ಪರ್ಫೆಕ್ಟ್ ಆಗ್ಬೇಕು ಇವಾಗ. ಓಕೆನಾ? ಸೊ ಲೀನಿಯರ್ ಎಲ್ಲ ಓದಿದ್ರ, ಆಲ್ಮೋಸ್ಟ್ ಎಲ್ಲ ಮುಗಿಸಿದಾರ ಲೀನಿಯರು? 70%. ಸೊ ಇವಾಗ ಕಾಂಪ್ಲೆಕ್ಸ್ ಇನ್ನೂ ಆಗಿಲ್ಲ ಅಲ್ವಾ? ಓಕೆ, ರಿಯಲ್ 50% ಆಗಿದೆನಾ? ಸೀರೀಸ್ ಆಗಿದೆ ಸರ್. ಸರ್ ಇವಾಗ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಸಿ ಅಂತ ಆಪ್ಷನ್ಸ್ ಟಿಕ್ ಮಾಡಿ ಬರ್ತೀವಲ್ವಾ, ಅದು ವರ್ಕ್ ಆಗುತ್ತೆ ಅಂತೀರಾ? 9 ಕ್ವಶನ್ ಮಿನಿಮಮ್ ವರ್ಕ್ ಆಗುತ್ತೆ, ಮ್ಯಾಕ್ಸಿಮಮ್ ಒಂದು 11 12 ಆಗುತ್ತೆ. ಅಂದ್ರೆ ಅದ್ರಲ್ಲೆಲ್ಲ ಒಂದ್ 3 ಕ್ವಶನ್ಸ್ ನಮಗೆ ಗೊತ್ತಿರುತ್ತೆ, ಯಾವ್ದು ಮಧ್ಯದಲ್ಲಿ ಗೊತ್ತಿಲ್ಲ, ಯಾವ್ದು ಕ್ವಶನ್ಸ್ ಗೊತ್ತಿರುತ್ತೋ ಅಂತ. ಈಗ ಮೀನು, ಆವರೇಜ್ ಫೈಂಡ್ ಔಟ್ ಮಾಡೋದು, ಮೋಡು, ರಿಲೇಷನ್ಸ್ ಇಂಥವೆಲ್ಲ ಗೊತ್ತಿರುತ್ತೆ. ಸುಮ್ನೆ ಸಿ ಅಂತ ಹಾಕೊಂಡ್ ಬಂದಿರ್ತೀವಿ, ಒಂದ್ 7 ಅಂತೂ ವರ್ಕ್ ಆಗತ್ತೆ. ಇಲ್ಲ ಮ್ಯಾಮ್, ಏನಂತಾರೆ ನೋಡಿ ಇಲ್ಲಿ ಅವ್ರು ಏನಂತಂದ್ರೆ, ಈಗ ನೋಡಿ 60 ಕ್ವಶನ್ಸ್ ಇದೆ ನೋಡಿ, ಮ್ಯಾಥ್ಸ್ ಇರುತ್ತೆ. ಓಕೆನಾ? ಇನ್ 40 ಕ್ವಶನ್ಸ್ ಇದೆ ನೋಡಿ, ಸ್ಟ್ಯಾಟ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ಇದು MSc ಮ್ಯಾಥ್ಸ್ ಮಾಡಿರ್ತಾರಲ್ಲ ಅವ್ರಿಗೆ ಇದು ಕ್ವಶನ್ಸ್, MSc ಮ್ಯಾಥಮೆಟಿಕ್ಸ್. ಇಲ್ಲಿ 40 ಕ್ವಶನ್ಸ್ ಇದೆ ನೋಡಿ, ಅವರು MSc ಸ್ಟ್ಯಾಟ್ಸ್ ಅವರು. ಓಕೆನಾ? ಇವಾಗ ನಮಗೆ ಇಲ್ಲಿ 2 ಮ್ಯಾಟ್ರಿಕ್ಸ್ ಕೊಟ್ಬಿಟ್ಟು, A ಕೊಟ್ಬಿಟ್ಟು B ಕೊಟ್ಬಿಟ್ಟು A+B ಕಡಿಟ್ರಿ ಅಂತ ಏನಾರ ಕೊಡ್ತಾರ ಕ್ಯಾಸೆಟ್ ಅಲ್ಲಿ? ಇವಾಗ ಇವ್ರು MSc ಸ್ಟಾರ್ಟ್ಸ್ ಮಾಡೋರು ಅಂತಂದ್ರೆ ಇವರು ಸ್ಟ್ಯಾಂಡರ್ಡ್ ಕೊಡ್ತಾರ ಅವರು ಅಲ್ವಾ? ಅಂದ್ರೆ ಇದು ದೊಡ್ಡ ಬ್ರಾಂಚ್. ಇವಾಗ ಇದು ಸ್ಟಾರ್ಟ್ಸ್ ಅನ್ನೋದು ಮತ್ತೆ ಬೇರೆ ಸಬ್ಜೆಕ್ಟ್. ಇವಾಗ ಅದೇ ಸರ್, ಇವಾಗ ಸ್ಟಾರ್ಟ್ಸ್ ಕ್ವಶನ್ ನ ಓದಕ್ಕೆ ಟೈಮ್ ಆಗಲ್ಲ ನಮಗೆ ಅಲ್ಲಿ. ಬೇಸಿಕ್ ಅಲ್ಲಿ ನೋಡಿ ಮ್ಯಾಮ್, ಬೇಸಿಕ್ ಅಲ್ಲಿ ಯಾವುದು ಕೇಳಲ್ಲ ಅಲ್ಲಿ. ಓಕೆನಾ? ಸೊ ಹೈಯರ್ ಟಾಪಿಕ್ಸ್ ಅದೇನ್ ಸ್ಟ್ಯಾಂಡರ್ಡ್ ಇರುತ್ತಲ್ಲ, ಅವ್ರು ಹೆಂಗ್ MSc ಓದಿರ್ತಾರೆ, ಈಗ ಅವ್ರ ಪ್ರೊಫೆಸರ್ ಇರ್ತಾರೆ ನೋಡಿ, ಸ್ಟಾರ್ಟ್ಸ್ ಮಾಡಿರ್ತಾರಲ್ವಾ, ಅವ್ರ ಕ್ವಶನ್ ಪೇಪರ್ ತೆಗಿತಾರೆ. ಇವಾಗ ನಮಗೆ ಡಿಫಿಕಲ್ಟ್ ಆಗ್ಲಿ ಮ್ಯಾಥ್ಸ್ ಅವ್ರಿಗೆ ಅಂತ ಇಟ್ಟಿಲ್ಲ ಅವರು ಸ್ಟಾರ್ಟ್ಸ್. ಅವ್ರ ಏನಂತಂದ್ರೆ MSc ಮ್ಯಾಥ್ಸ್ ಮಾಡೋದ್ರಿಗೂ ಒಂದೇ ಪೇಪರು, MSc ಸ್ಟಾರ್ಟ್ಸ್ ಮಾಡೋದ್ರಿಗೂ ಒಂದೇ ಪೇಪರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಸ್ಟಾರ್ಟ್ಸ್ ಇದೆ ನೋಡಿ, ಮತ್ತೆ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಇವಾಗ ಟೈಮ್ ಇಲ್ಲ ಅಲ್ವಾ? ಈಗ ಸರ್ ನಾವು ಓಕೆ ಕ್ಲಾಸ್ ಮಾಡ್ತಿದೀವಿ, ಅದನ್ನ ನೋಡಿ, ಅದು ಮುಗ್ಸಕ್ ಆಗಲ್ಲ, ಅದೊಂದು ಬ್ರಾಂಚ್ ಅದು. ಓಕೆನಾ? ಅದೇ ಸರ್, ಏನಾಗುತ್ತೆ ಅಂದ್ರೆ ಇವಾಗ ನಮಗೆ ಟೈಮ್, ಅದು ವಿಡಿಯೋ ನೋಡೋದಕ್ಕೂ ಟೈಮ್ ಆಗ್ತಿಲ್ಲ. ಈಗ ಏನಾಗುತ್ತೆ ಅಂದ್ರೆ ಲೀನಿಯರ್ ಆಲ್ಜಿಬ್ರಾ ನೋಡಿರ್ತೀವಿ, ರಿಯಲ್ ನೋಡಿರ್ತೀವಿ. ಈಗ ಸ್ಟಾಟ್ಸ್ ನೋಡೋಣ ಅಂತ ಅಂದ್ರೂ ಕುತ್ಕೊಳಕ್ ಟೈಮ್ ಆಗ್ತಿಲ್ಲ, ಯಾಕಂದ್ರೆ ವರ್ಕ್ ಮಾಡ್ತಿರೋರೆ ಮ್ಯಾಕ್ಸಿಮಮ್ ಇರೋರು ಇಲ್ಲಿ.
ಹಾ ಸೊ ಮ್ಯಾಮ್. ಹಂಗಾಗತ್ತಲ್ಲ, ಯಾವ ತರ ಹೆಂಗೆ ಅಂತ ಕ್ಲಿಯರ್ ಮಾಡ್ಬೇಕು ಅನ್ನೋದಿದೆ, ಬಟ್ ತುಂಬಾ ಸಿಲೆಬಸ್ ಇದೆ. ಇಲ್ಲ ಮ್ಯಾಮ್, ಇವಾಗ ಸ್ಟಾರ್ಟ್ಸ್ ಇದೆ ನೋಡಿ. ಈಗ ನಮ್ಗೆ ಕೊರೋನಾ ಟೈಮ್ ಅಲ್ವಾ, ನಾನು ಪ್ರಿಪೇರ್ ಆಗ್ತಿದ್ದೆ ಕೊರೋನಾ ಟೈಮು. ಇದೆಲ್ಲ ಆಗಿತ್ತು, ಇದು ಯಾವುದೋ ಈ ಕಡೆ ಎಲ್ಲ ರಿಯಲ್ ಅದೆಲ್ಲ ಓದಿದ್ವಿ. ಓಕೆನಾ, ಅದಾದ್ಮೇಲೆ ನಾವು ಸ್ಟಾರ್ಟ್ಸ್ ನೋಡೋಣ ಯಾಕೆ ಬೇಕು ಅಂತ ಬೈಕ್ ಓದಿದ್ದೆ. ಬಟ್ ಎಕ್ಸಾಮಲ್ಲಿ ವರ್ಕ್ ಆಗಲಿಲ್ಲ, ಅಂದ್ರೆ ಟೈಮೇ ಇರಲ್ಲ. ಅರ್ಥ ಆಗ್ತಿದೆನಾ? ಕರೆಕ್ಟ್. ಈಗ ಈ ಕಡೆ 60 ಕ್ವಶನ್ಸ್ ಇದೆ. ಈಗ ನಾವು 2 ಅವರ್ ಕೊಟ್ಟಿರ್ತಾರಲ್ಲಿ, ಸರ್ ನಮಗೆ ಇವೆಲ್ಲ ಸ್ಟಾರ್ಟ್ಸ್ ಬರುತ್ತೆ, ನಾನು ಓದ್ಕೊಂಡ್ ಬಂದಿದ್ದೀನಿ, ಇನ್ನೊಂದು ಅರ್ಧ ಗಂಟೆ ಕೊಡಂದ್ರೆ ಕೊಡಲ್ಲ ಅವರು, ಅಲ್ವಾ ಮ್ಯಾಮ್? ಹಾ ಸರ್. ಅಲ್ಲ, ಖುಷಿಗೆ ಓದ್ಬೇಕಷ್ಟೇ ಇವಾಗ. ಬಟ್ ಅಲ್ಲಿ 2 ಅವರ್ಸ್ ಇದೆ, ನಿಜವಾಗ್ಲೂ ಆಗಲ್ಲ. ಓಕೆನಾ? ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಅವ್ರೀಗ ಸರ್ ಹೇಳ್ತಿದಾರಲ್ವಾ ಬೇಸಿಕ್ಕು. ಅಂದ್ರೆ ನಾನು 2 ಸಲಿನೂ ಹಂಗೆ ಹಾಕ್ಬಿಟ್ಟಿದ್ದೆ, ಸಿ ಬಿ 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 ಅಂತಾನೆ ಹಾಕಿದೀನಿ ಆನೆಸ್ಟ್ ಆಗಿ ಸ್ಟಾಟಿಸ್ಟಿಕ್ಸ್. ಎಷ್ಟು ಬಂದಿತ್ತು ಮ್ಯಾಮ್? ನಂದು ಅಂದ್ರೆ ಸರ್ 120ನೇ ಮ್ಯಾಕ್ಸಿಮಮ್. ಅದಾದ್ಮೇಲೆ ಅಂದ್ರೆ ಅದು ಕಟ್ ಆಫ್ 140 150. ಸ್ಟಾರ್ಟ್ಸ್ ಎಷ್ಟು ಬಂದಿತ್ತು ಹೇಳಿ ಮಿನಿಮಮ್? ಅದೇ 7-6 ಕ್ವಶನ್ಸ್ ಕರೆಕ್ಟ್ ಆಗಿತ್ತು ಆ ತರ. ನಾನು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ ಈಗ ಸಿ ಹಾಕೊಂಡಿರ್ತೀನಿ. ನೀವ್ ಯಾವ ತರ ಹಾಕಿದ್ರಿ ಹೇಳಿ? ಅಲ್ಲಲ್ಲ, ನೀವ್ ಯಾವ ತರ ಹಾಕಿದ್ರಿ? ಒಂದಕ್ಕೆ A, ಇನ್ನೊಂದಕ್ಕೆ B, ಆ ತರನಾ? ಹಂಗ ಹಾಕಿಲ್ಲ ಸರ್, ಎಲ್ಲ ಸಿ. ಎಲ್ಲ ಸಿ ಹಾಕಿದ್ರೆ ಮಿನಿಮಮ್ 8 ಆಗುತ್ತೆ. ಮಿನಿಮಮ್ 8 ಕೊಟ್ಟಿರ್ತಾರ. ನನಗೆ ಓದ್ಸಲಿ ಮಾಡಿದಾಗ ಅದೇ ಸರ್, ಈಗ ಬಿನೋ ಸಿನೋ ಹಾಕಿದ್ದೆ ಒಟ್ನಲ್ಲಿ. ಸೊ ನನಗೆ ಆಗಿದ್ದು ವರ್ಕ್ ಆಗಿದ್ದು 6 ಕ್ವಶನ್ಸ್ ಅಷ್ಟೇನಾ? ಅಷ್ಟೇ ಆಗಿದ್ದು ಸರ್. ನಾನು ಎ ಹಾಕಿದಾಗ 13 ಕ್ವಶನ್ಸ್ ಆಗಿತ್ತು ಸರ್. ಹೌದು 13 ಕ್ವಶನ್ಸ್ ಎಲ್ಲ ಆಗುತ್ತೆ ಮ್ಯಾಕ್ಸಿಮಮ್. ಅಂದ್ರೆ ಅದು ಡಿಪೆಂಡ್ಸ್ ಅಲ್ಲ ಸರ್, ಯಾವ್ದು ಎಷ್ಟು ಅಂತ ಹೇಳಕ್ಕಾಗಲ್ಲ. ಡಿಪೆಂಡ್ಸ್ ಆನ್ ಆಪ್ಷನ್ ಸರ್. ಆಮೇಲೆ ಇನ್ನೊಂದೇನಂದ್ರೆ ನೋಡಿ, ಈಗ ಈ ಕಡೆ ಪರ್ಫಾರ್ಮೆನ್ಸ್ ನಿಮ್ಗೆ ಚೆನ್ನಾಗಿತ್ತು ಅಂದ್ರೆ ಎಲ್ಲಿಂದ ಹೇಳಿ? ರಿಯಲ್ ಟು ಕ್ಯಾಲ್ಕುಲಸ್ ಆಫ್ ವೇರಿಯೇಷನ್. ಈಗ ಇಷ್ಟು ಓದಿರ್ತೀರಲ್ವಾ ನೀವು, ಇಷ್ಟು ಓದ್ಕೊಂಡಿರ್ತೀರ ಮ್ಯಾಥ್ಸ್ ನಮ್ದು. ನಾವು ಇಲ್ಲಿ ಏನಾದ್ರು ಚೆನ್ನಾಗಿ ಮಾಡಿದ್ವಿ ಅಂತಂದ್ರೆ ಇನ್ ಮಿಕ್ಕಿದಕ್ಕೆಲ್ಲ ನಾವು ಇಲ್ಲಿ ಬಿಟ್ಟಿರ್ತೀವಿ ನೋಡಿ, ಇಲ್ಲಿ ಕೂಡ ಬಿಟ್ಟಿರ್ತೀವಲ್ವಾ ನಾವು ಕೆಲವೊಂದು ಕ್ವಶನ್ಸ್ ಅನ್ನ. ಕರೆಕ್ಟ್ ಅಲ್ವಾ? ಸೊ ಅದು ಮತ್ತೆ ಎಲ್ಲ ಸೇರಿಸ್ಬಿಟ್ಟು ಒಂದೇ ಆಪ್ಷನ್ಸ್ ಹೊಡೆದ್ರು ಬೆಸ್ಟ್. ಆಮೇಲೆ ನೋಡಿ, ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಅವ್ರು OMR ಶೀಟ್ ನೋಡ್ಬಿಡ್ತಾರೆ ಕರೆಕ್ಟ್ ಆಗಿ ಯಾವ್ದು ಜಾಸ್ತಿ ನಾವು ಹಾಕಿದೀವಿ ಅಂತ. ಓಕೆನಾ? ಈಗ ನೋಡಿ, ಹೇಳಿದ್ರೆ ಅರ್ಥ ಆಗ್ತಿದೆ ನಿಮ್ಗೆ? ಇವಾಗ OMR ಶೀಟ್ ಇದೆ ನೋಡಿ, ಅಲ್ಲಿ ಗೊತ್ತಾಗುತ್ತೆ ನಮಗೆ. ನಾವು ಪದೇ ಪದೇ ನಾವು ಈಗ ಕೆಲವೊಂದು ಆನ್ಸರ್ ಮಾಡ್ತಾ ಹೋಗ್ಬೇಕಾದ್ರೆ ಗೊತ್ತಾಗ್ತಿರುತ್ತೆ ನಮ್ಗೆ, ಯಾಕೋ ನಾವು ಜಾಸ್ತಿ ಆಗ್ತಿದ್ದೀನಲ್ಲ ಅಂತ ಅನ್ಸುತ್ತೆ ನಿಮಗೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ ಆ ತರ ಅನ್ಸಿದಾಗ ಏನ್ ಮಾಡ್ಬೇಕಂದ್ರೆ ನೀವು ಕೊನೆಗೆ ಈಗ ಸ್ವಲ್ಪ ನೋಡ್ಬೇಕು ನೀವು OMR ಶೀಟ್ ಅಲ್ಲಿ ಬೇಗ ಯಾವ ಜಾಸ್ತಿ ಹಾಕಿದೀವಿ ಅಂತ. ಸೊ ಅದನ್ನ ಬಿಟ್ಟು ಮಿಕ್ಕಿದ ಹಾಕಿದ್ರೆ ಬೆಟರ್ ಅಲ್ವಾ? ಆಮೇಲೆ ಏನಾದ್ರೆ ನೋಡಿ, ಒಂದೊಂದು ಹತ್ರ 4 ಕ್ವಶನ್ಸ್ ಇರುತ್ತೆ, A ಅಥವಾ B, C ಅಲ್ವಾ? ಸೊ ಸೀರೀಸ್ ಕೊಟ್ಟಿರ್ತಾರೆ ಈಗ ನೋಡಿ ಆಪ್ಷನ್. ಈಗ ಫಸ್ಟ್ ಏನಾದ್ರೆ ನೋಡಿ, ಈಗ 21 ಕ್ವಶನ್ A ಇರುತ್ತೆ, 22 ಏನೇ ಇರುತ್ತೆ, ಸೊ 23 ಏನೇ ಇರುತ್ತೆ, 24 ಏನೇ ಇರುತ್ತೆ. ಓಕೆನಾ? ಈ ತರ ಎಲ್ಲ ಇರ್ತಾವೆ ಮ್ಯಾಮ್, ಸ್ವಲ್ಪ ಅದನ್ನ ನೋಡ್ಬೇಕು. ಅದಕ್ಕೆ ನಿಮ್ಗೆ ಹೇಳ್ತಿರೋದು, ಇವಾಗ ಫಸ್ಟ್ ಕ್ವಶನ್ ಪೇಪರ್ ನೋಡಿ ಹೆಂಗಿದೆ, ಕೀ ಆನ್ಸರ್ ಹೆಂಗಿದೆ, ಅದೆಲ್ಲ ವರ್ಕ್ ಆಗತ್ತೆ ಇವಾಗ ಅಲ್ವಾ? ಬರೀ ಪ್ರಿಪರೇಷನ್ ಒಂದೇ ಆಗಲ್ಲ ಇವಾಗ, ಎಲ್ಲ ನೋಡ್ಬೇಕು. ಇವಾಗ ಕ್ವಶನ್ ಪೇಪರ್ ನೋಡ್ಬೇಕು. ಸ್ಟಾಟಿಸ್ಟಿಕ್ಸ್ ಅಲ್ಲಿ 2013 ಅಲ್ಲಿ ತುಂಬಾ ಬೇಸಿಕ್ಸ್ ಕೇಳಿದಾನೆ ಸರ್, ಅದಾದ್ಮೇಲೆ ಎಲ್ಲೂ ಕೇಳಿಲ್ಲ ಬೇಸಿಕ್ಸ್ ಅವನು. ಯಾವ್ದ್ರಲ್ಲಿ? 2018 13ರಲ್ಲಿ ನೋಡಿದ್ರೆ ಮೀನು ಮತ್ತೆ ಸ್ಕ್ಯೂನೆಸ್ ಅವೆಲ್ಲ ಡೆಫಿನೇಷನ್ ಮೇಲೆ ಕೇಳ್ಬಿಟ್ಟಿದ್ದಾನ ಅವನು. ಅವೆಲ್ಲ ಇವಾಗ ನೆಕ್ಸ್ಟ್ ನೋಡ್ತಾ ಹೋದ್ರೆ ಎಲ್ಲ ಅಪ್ಲಿಕೇಶನ್ ಸರ್, ಎಲ್ಲೂ ಬೇಸಿಕ್ಸ್ ಕೇಳಿಲ್ಲ ನಮಗೆ. ಅದೇ ಮ್ಯಾಮ್, ಅದೇ ಇಲ್ಲ ಸ್ಟ್ಯಾಟ್ಸು ಅದು ಸ್ವಲ್ಪ ಫಸ್ಟಿಗೆ ಇದೆ ಅಲ್ವಾ, ಅಷ್ಟು ಮಾತ್ರ ನೋಡ್ಬೋದು ಅಷ್ಟೇ. ಯಾವ್ದು ಹೇಳಿ? ಅದೇ ಮೀನು, ಮೀಡಿಯನ್, ಮೋಡು ಮತ್ತೆ ಸ್ಕ್ಯೂನೆಸ್ ಬರುತ್ತೆ, ಕರ್ಟೋಸಿಸ್ ಅವೆಲ್ಲ ಇದಾಗುತ್ತೆ, ಮಾಡ್ಕೋಬಹುದು. ಆಮೇಲೆ ಮತ್ತೆ ಇದು ಮಾರ್ಕೋವಿಕ್ ಚೈನ್ ಈಸಿ ಇದೆ, ಅದು ಒಂದ್ಸರಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಅದ್ ಲಾಸ್ಟ್ ಇಯರ್ ಕೇಳೇ ಇಲ್ಲ 21 ನಲ್ಲಿ. ಪಕ್ಕಾ ಕ್ವೆಶನ್ 2-3 ಬರ್ತಿತ್ತು, ಅದ್ ಇಲ್ವೇ ಇಲ್ಲ, ಟಾಪಿಕ್ ಕೇಳಿಲ್ಲ ಅವ್ನು 21 ನಲ್ಲಿ. ಹಂಗಾಗ್ಬಿಡುತ್ತೆ ಸರ್. ಅಂದ್ರೆ ಹೆಂಗ್ ಕೇಳ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಷ್ಟೇ. ಹೌದು, ಇಲ್ಲ ನೋಡಿ, ಓಕೆನಾ? ಸ್ಮಾರ್ಟ್ ವರ್ಕ್ ಮಾಡ್ಬೇಕಾಗುತ್ತೆ ನೀವು ಇವಾಗ. ಸೊ 40 ದಿನ ಟೈಮ್ ಇದೆ. ಈಗ ಅದೇ, ಇವಾಗ ನಾನು ಹೇಳ್ತಿರೋದು ಏನಂದ್ರೆ, ಡಿಫಿಕಲ್ಟ್ ಅಂತ ಏನಾದ್ರು ನಿಮಗೆ ತುಂಬಾ ಡಿಫಿಕಲ್ಟ್ ಅನ್ಸುತ್ತಲ್ವಾ ಕೆಲವೊಂದು, ಆಮೇಲೆ ಲೆಂತಿ ಅನ್ಸುತ್ತೆ ನೋಡಿ, ಲೆಂತಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಇವಾಗ 1-1.5 ಪೇಜ್ ಬರ್ತಿರುತ್ತೆ ಆನ್ಸರು, ಅದನ್ನ ತುಂಬ ಬಿಟ್ಬಿಡಿ ಅದು. ಯಾಕೆಂದ್ರೆ ಅದು ಈಗ ನೀವು ಕಲ್ತು ಏನ್ ಮಾಡ್ತೀರಾ ಅದು ಅಲ್ವಾ?
ಕರೆಕ್ಟ್ ಅಲ್ವಾ? ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ನಿಮಗೆ ಒಂದೂವರೆ ಪೇಜ್ ಇದೆ, ಅದಕ್ಕೆ ಏನಾದ್ರು ಟ್ರಿಕ್ ಇದೆ ನೋಡಿ ಫಸ್ಟ್ ಆ ಪ್ರಾಬ್ಲಮ್ಗೆ. ಅರ್ಥ ಆಗ್ತಿದೇನಾ? 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಇದನ್ನ ಏನಾದ್ರೂ ಮಾಡ್ಬೋದಾ ಟ್ರಿಕ್ ಈಗ ಅಂತ ಆತರ ಯೋಚನೆ ಮಾಡಿ. ಆ ಮೆಥಡ್ ಬೇಕಿದ್ರೆ KCET ಎಕ್ಸಾಮ್ ಆಗತ್ತೆ ನೋಡಿ, ಅಲ್ವಾ? KCET ಎಕ್ಸಾಮ್ ಆದ್ಮೇಲೆ ಫ್ರೀ ಇರ್ತೀರಾ, ಆಮೇಲೆ ಮಾಡಿ. ಅದಕ್ಕೆ ಹೇಳ್ತಿರೋದು ಇವಾಗ ಮ್ಯಾಥ್ಸ್ ಕಲಿಯಕ್ ಬರಬೇಡಿ. ಇವಾಗ ಏನಂತಂದ್ರೆ ಒಂದು ಕ್ವಶನ್ ಇದೆ, ಆ ಕ್ವಶನ್ ಅನ್ನು ಯಾವ ತರ 1 ನಿಮಿಷ ಅಥವಾ 2 ನಿಮಿಷದಲ್ಲಿ ಯಾವ ತರ ನಾವು ಸಾಲ್ವ್ ಮಾಡ್ಬೋದು. ಓಕೆನಾ? ನಿಮ್ ನಾಲೆಡ್ಜಲ್ಲೇ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೇನಾ? ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಆ ತರ ಯೋಚನೆ ಮಾಡ್ಕೊಳ್ಳಿ, ಅಲ್ವಾ? ಓಕೆ, ನೆಕ್ಸ್ಟ್ ಇವಾಗ ನೋಡಿ, ಇಲ್ಲಿ ODಯಲ್ಲಿ ಇನ್ನೊಂದು 2 ಟಾಪಿಕ್ಸ್ ಇದೆ ಅಷ್ಟೇ. ಓಕೆನಾ? ಇಲ್ಲಿದೆ ನೋಡಿ, ಇದು ಒಂದು. ಇಲ್ಲಿ ನಾನು ಹೇಳ್ತೀನಿ, ಇವಾಗ ಇಲ್ಲೆಲ್ಲ ಕತೆ ಕೊಟ್ಟಿದ್ದಾರೆ ನೋಡಿ, ದೊಡ್ಡ ಕತೆಗಳೆಲ್ಲ ಇದಾವೆ ಇಲ್ಲಿ, ಇವೆಲ್ಲ ಬೇಡ ಅವು. ಓಕೆನಾ? ಜಸ್ಟ್ ಒಂದು 5-6 ರಿಸಲ್ಟ್ಸ್ ಅಲ್ಲಿ ಎಲ್ಲ ಕವರ್ ಆಗ್ಬೇಕು, ಆ ತರ ಇದಾವೆ. ಅಷ್ಟು ಹೇಳ್ತೀನಿ, ಅಷ್ಟು ಓದ್ಕೊಡಿ. ಸೊ ಅದಾದ್ಮೇಲೆ ಕೊನೆಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಯಾಕೆ 2000 ಈ ಕಡೆಯಿಂದ ಕೊಡ್ತಿದ್ದಾರೆ 18ರಿಂದ. ಸೊ ಯೂನಿಕ್ನೆಸ್ ಥಿಯರಮ್ ಅಂತ ಬರುತ್ತೆ ಇಲ್ಲಿ. ಓಕೆನಾ? ಸೊ ಅಲ್ಲೊಂದು ಫಾರ್ಮುಲಾ ಬರುತ್ತೆ, ಅದೊಂದು ಮಾಡ್ಬಿಟ್ರೆ ಮುಗೀತು ಅಲ್ಲಿಗೆ. ಸೊ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಬರುತ್ತೆ ಅಂತ ಒಂದಿದ್ದಾವೆ, ಅಷ್ಟು ಮಾಡಿದ್ರೆ ನೋಡಿ ಇದು ಪೂರ್ತಿ ಮುಗೀತು. ಓಕೆನಾ? ನೆಕ್ಸ್ಟ್ ಇಲ್ಲಿದೆ ನೋಡಿ, ಆಫ್ ಡಿಗ್ರಿ 1 ಅಂಡ್ ಹೈಯರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸಿಂಗುಲರ್ ಸೊಲ್ಯೂಷನ್ ಅಂತ ನೋಡಿ, ಇಲ್ಲಿ ಕಡೆ ಅದನ್ನು ಕೊಡ್ತಾರೆ. ಸಿಂಗುಲರ್ ಸೊಲ್ಯೂಷನ್ ಮಾತ್ರ ನೋಡ್ಕೊಡಿ. ನಿಮಗೆ ಸೊಲ್ಯೂಷನ್ಸ್ ಇದೆ ನೋಡಿ, ಇವೆಲ್ಲ 1-2 ಪೇಜ್ ಇದೆ, ಇವೆಲ್ಲ ಸಾಲ್ವ್ ಮಾಡೋಕ್ಕಾಗಲ್ಲ. ನಿಮಗೆ ಇದ್ರ ಮೇಲೆ ಕ್ವಶನ್ ಕೊಟ್ರೆ ಅಲ್ಲ ಆಪ್ಷನ್ ಇದೆ ನೋಡಿ, ಇಲ್ಲಿ ಅಂದ್ರೆ ಇಲ್ಲಿದೆ ನೋಡಿ, ಇಲ್ಲಿದೆ ಅಲ್ವಾ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಕ್ವಶನ್ ಬರೋ ತರ ಇದ್ರೆ ಮಾತ್ರ ಎಕ್ಸಾಮಲ್ಲಿ ಮಾಡಬೇಕು. ಸೊ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಷ್ಟೇ. ಓಕೆನಾ? ನೆಕ್ಸ್ಟ್ ಸಿಂಗುಲರ್ ಸೊಲ್ಯೂಷನ್ ಅಂತ ಇಲ್ಲಿದೆ ನೋಡಿ, ಒಂದು ಪ್ರಾಬ್ಲಮ್ ಕೊಡ್ತಾರೆ, ಸಿಂಗುಲರ್ ಸೊಲ್ಯೂಷನ್ ಏನು ಬರುತ್ತೆ ಅಂತ. ಅದಕ್ಕೆ ಮೆಥಡ್ ಇದಾವೆ ಕೆಲವೊಂದು, ಇಲ್ಲಿ 3 ಇದಾವೆ, 3-4 ಫಾರ್ಮುಲಾ ಇದೆ. ಸೊ ಅದನ್ನ ನೋಡ್ಕೊಂಡ್ರೆ ಸಾಕಷ್ಟೇ. ಸೊ ಅಲ್ಲಿಗೆ OD ಮುಗೀತು. ಓಕೆನಾ? ಇನ್ 2-3 ಡೇಸ್ ಅಲ್ಲಿ ಮುಗಿಸ್ತೀವಿ ನಾವು ಅಷ್ಟೇ. ನಾನು ಏನ್ ಹೇಳಿರ್ತೀನಲ್ವಾ ಅದನ್ನ ಕರೆಕ್ಟಾಗಿ ಓದ್ಕೊಡಿ. ಅರ್ಥ ಆಯ್ತಾ? ಸೊ ಅದನ್ನ ಮೀರಿ ಎಕ್ಸಾಮ್ ಅಲ್ಲಿ ಏನಾದ್ರು ಡಿಫಿಕಲ್ಟ್ ಕೊಟ್ರೆ ಕಟ್ ಆಫ್ ಕಮ್ಮಿ ಆಗತ್ತೆ ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಅಷ್ಟೇ ಅದು. ಸೊ ಡಿಫಿಕಲ್ಟ್ ಕೊಟ್ರೆ ಯಾರು ಏನ್ ಮಾಡಕ್ಕಾಗತ್ತಲ್ವಾ? ಎಲ್ರಿಗೂ ಸಮಸ್ಯೆ ಆಗತ್ತೆ ಅಲ್ವಾ? ಓಕೆ, ಇದಾದ್ಮೇಲೆ ನೋಡಿ PDಯಲ್ಲೂ ಕೂಡ ಹಂಗೆ ಇದೆ. ಓಕೆನಾ? ಸೊ ಅಲ್ಲಿ ಏನ್ ಬೇಕೋ ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಸೊ ಜಾಸ್ತಿ ಹೇಳಕ್ ಹೋಗಲ್ಲ ನಾನು, ಏನಿದೆ ಈಗ ಸದ್ಯ KCET ಲೆವೆಲ್ಗೆ ಏನ್ ಬೇಕೋ ಅಷ್ಟು ಹೇಳ್ತೀನಿ ಅಷ್ಟೇ. ನಾನು ನೋಡಿ ಸ್ವಲ್ಪ ಸ್ಪೀಡ್ ಹೋಗ್ತೀನಿ ನಾನು. ಅದು ಕೂಡ ಅಷ್ಟೇ, 1 ವಾರ ಅಷ್ಟೇ ತಗೊಳ್ತೀನಿ ನಾನು. ಓಕೆನಾ? 6 to 7 days PD ಮುಗಿಯುತ್ತೆ. ಸೊ ಅದಾದ್ಮೇಲೆ ಕ್ಯಾಲ್ಕುಲಸ್ ಆಪರೇಷನ್ ಇದೆ ನೋಡಿ, ಅದು ಕೂಡ 1 ಅಥವಾ 2 days ಅಲ್ಲಿ ಮುಗಿಯುತ್ತೆ. ಓಕೆನಾ? ಅದಾದ್ಮೇಲೆ ಇಂಟಿಗ್ರಲ್ ಈಕ್ವೇಷನ್ ಒಂದೇ ಒಂದಿನ, ಯಾಕಂದ್ರೆ ಬರದೇ ಒಂದು ಕ್ವಶನ್, ಒಂದಿನ ಅದನ್ನ ಸಾಲ್ವ್ ಮಾಡ್ಬಿಡ್ತೀನಿ ಅಷ್ಟೇ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅದಾದ್ಮೇಲೆ ನೋಡಿ ಮಾಡರ್ನ್ ಆಲ್ಜಿಬ್ರಾ ಬರುತ್ತೆ. ಮಾಡರ್ನ್ ಆಲ್ಜಿಬ್ರಾ ಕೂಡ ಅದು ದೊಡ್ಡ ಸಾಗರ ಇದ್ದಂಗಿದೆ. ಇವಾಗ ಸದ್ಯಕ್ಕೆ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್, ಸೈಕ್ಲಿಕ್ ಗ್ರೂಪ್ ಯಾವ್ದಾಗುತ್ತೆ, ಅಬಿಲಿಯನ್ ಗ್ರೂಪ್ ಯಾವ್ದಾಗುತ್ತೆ, ನಂಬರ್ ಆಫ್ ಹೋಮೋಮಾರ್ಫಿಸಮ್, ಒಂದು ಫಾರ್ಮುಲಾ ಡೈರೆಕ್ಟ್ ಆಗಿ. ಓಕೆನಾ? ಸೊ ಆ ತರ. ಅದಾದ್ಮೇಲೆ ರಿಂಗ್ಸ್ ಅಂತ ಬರುತ್ತೆ. ಸೊ ಅಲ್ಲೂ ಕೂಡ ಅದೇ ತರ, ED ಯಾವ್ದು ID, ನೆಕ್ಸ್ಟ್ ED, UFD ಅವೆಲ್ಲ ಕೇಳ್ತಾರೆ. ಓಕೆನಾ? ಸೊ ಅದನ್ನ ಸ್ವಲ್ಪ ನೋಡಿ. ಹೇಳಿ. ಪರ್ಮ್ಯುಟೇಷನ್ ಥಿಯರಮ್. ಓಕೆ ಅಲ್ಲ, ಇವಾಗ ನೋಡಿ ಜಾಸ್ತಿ ಅನಾಲಿಸಿಸ್ ಮಾಡಂಗಿಲ್ಲ, ಅವೆಲ್ಲ ಅನಾಲಿಸಿಸ್ ಮಾಡಿದೀನಿ ಆಲ್ರೆಡಿ. ಓಕೆನಾ? ಬಟ್ ಇವಾಗ ಅಷ್ಟೊಂದು ಟೈಮ್ ಇಲ್ಲ, ಸ್ವಲ್ಪ ಸ್ಪೀಡಾಗಿ ಹೋಗ್ತೀನಿ, ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಲ್ವಾ? ಡೌಟ್ಸ್ ಇದ್ರೆ ಕೇಳಿ. ಡೌಟ್ಸ್ ಇಲ್ವಾ ಏನು? ಸರಿ, ಸಿಲೆಬಸ್ ಈ ಮಂತ್ ಎಂಡ್ ಅಲ್ಲಿ ಮುಗಿಸ್ಬೋದಾ ನೀವು? ಇಲ್ಲ ಮಾಡರ್ನ್ ಮ್ಯಾಮ್, ಆಲ್ಜಿಬ್ರಾ ಅಂದ್ರೆ November 15th ವರೆಗೂ ಆಗುತ್ತಾ? ಎಸ್ ಮ್ಯಾಮ್, ಅಲ್ಲಿ ತನಕ ಆಗುತ್ತೆ. ಓಕೆನಾ? ಓಕೆ ಈಗ ನೋಡಿ ಸರ್ದು ರಿಯಲ್ ಮುಗಿಯುತ್ತೆ ಆ ಕಡೆ. ಓಕೆನಾ? ಅದಾದ್ಮೇಲೆ ಕಾಂಪ್ಲೆಕ್ಸ್ ಇದೆ ಅವ್ರದ್ದು, ಮತ್ತೆ ಕಾಂಪ್ಲೆಕ್ಸ್ ಮಾಡ್ತಾರೆ ಅವರು. ಅದೇ ನಿಮಗೆ ಹೇಳ್ತಿರೋದು, ಅದೇ ನಿಮಗೆ ಏನಂದ್ರೆ ಇವಾಗ ಅದೇ ನಾವು ಏನು ನೋಟ್ಸ್ ಅಂತ ದೊಡ್ಡದಾಗ ಆಗ್ತೀವಲ್ವಾ, ಅವನ್ನೆಲ್ಲ ಇವಾಗ ಇಲ್ಲ ಟೈಮ್ ಅಷ್ಟೊಂದು. ಸ್ಮಾರ್ಟ್ ವರ್ಕ್ ಮಾಡಿ. ಅರ್ಥ ಆಯ್ತಲ್ವಾ? ಇರೋದೇ 35 ದಿನ ಇದೆ. ಅಂದ್ರೆ ಇವಾಗ ನಂಬರ್ ಆಫ್ ಹೋಮೋಮಾರ್ಫಿಸಮ್, ಈಗ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು ನಿಮ್ಗೆ, F from
ಸೊ ZM to ZN ಅಂತ ಇರುತ್ತೆ. ಸೊ ನಂಬರ್ ಆಫ್ ಹೋಮೋಮಾರ್ಫಿಸಮ್ ಏನ್ ಬರುತ್ತೆ, GCD ಆಫ್ M, N M, ಅನ್ನೋದು ಇಂಥವು ಅರ್ಥ ಆಯ್ತಲ್ವಾ? ಈ ತರದ್ ಒಂದಿಷ್ಟು ಇಂಪಾರ್ಟೆಂಟ್ ನೋಡ್ಕೊಂಡ್ರೆ ಆಯ್ತಷ್ಟೇ. ಆಮೇಲೆ ನೋಡಿ ಇಲ್ಲಿ ಇದು ಯಾವುದು, ಸೊ Z5 ಕ್ರಾಸ್ Z5 ಅಂತ ಇರುತ್ತೆ ಈಗ ಗ್ರೂಪ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 5 ಎಷ್ಟಿರುತ್ತೆ ಹೇಳಿ? Number of elements 5 only. ಇಲ್ಲೊಂದು ರಿಸಲ್ಟ್ ಇದೆ ZP ಕ್ರಾಸ್ ZP ಅಂತ ಇರುತ್ತೆ ಅನ್ಕೊಳ್ಳಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ P ಇದೆ ನೋಡಿ, P ಸ್ಕ್ವೇರ್ ಮೈನಸ್ 1 ಇರುತ್ತೆ. ಈ ರಿಸಲ್ಟ್ ಮೇಲೆ ಕೇಸ್ ಅಲ್ಲಿ ಒಂದು 3 ಸಾರಿ ಕೇಳಿದ್ದಾರೆ. ಒಂದ್ಸಾರಿ ನೋಡಿ ಜಸ್ಟ್ ಡೈರೆಕ್ಟ್ ಕೊಡ್ತಾರೆ, ಇದು ಬರುತ್ತೆ. ಇನ್ನೊಂದ್ಸಾರಿ P ಬದಲಿ 5 ಕೊಡ್ತಾರೆ. ನಾಳೆ ಎಕ್ಸಾಂಪಲ್ ನಿಮಗೆ Z7 ಅಂತ ಕೊಡ್ಬೋದು. ಸೊ Z7 ಕ್ರಾಸ್ Z7 ಇರುತ್ತೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 7 ಏನಾಗುತ್ತೆ ಹೇಳಿ ನೋಡೋಣ? 7 square minus 1 48. ಅಷ್ಟೇ. ನೋಡಿ ಅವ್ರ ಕ್ವಶನ್ಸ್ ಯಾವ ತರ ಅಂತಂದ್ರೆ ಸೇಮ್ ಕ್ವಶನ್ಸ್, ಓಕೆನಾ? ಕೇಳೋ ರೀತಿ ಬೇರೆ ಇರುತ್ತೆ ಅಷ್ಟೇ, ಅದೇ ಲೆವೆಲ್ ಇರುತ್ತೆ ಆಲ್ವೇಸ್ ಅಲ್ವಾ? ಓಕೆ, ಡಿಸ್ಕಸ್ ಮಾಡೋಣಂತೆ. ಓಕೆನಾ? ಆಗುತ್ತೆ, ಅರ್ಥ ಆಯ್ತಲ್ವಾ? ಓಕೆ ಸರ್. ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸರ್